ಹರಿ ಓಂ. ಎಲ್ಲ ಹರಿ ಓಂ. ಅತಿಥಿಗಳಿಗೆ ಆಧಾರದ ಸ್ವಾಗತ. ನಾವಿವಾಗ ನಮ್ಮ ವೇದಾಂತ ಸತ್ಸಂಗದಲ್ಲಿ ಅಪರೋಕ್ಷ ಅನುಭೂತಿ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ಕರ್ತ ಅಹಂ, ಭೋಕ್ತ ಅಹಂ, ಜ್ಞಾತ ಅಹಂ, ಏನಿ ಬಂಧನ ಅನ್ನೋ ಪ್ರಶ್ನೆ ಬಂತು. ಅದನ್ನು ಸ್ವಲ್ಪ ಆಳದಲ್ಲಿ ನಾವು ವಿಚಾರ ಮಾಡಲಿಕ್ಕೆ ಅಂತ ಈ ಒಂದು ಪ್ರಕ್ರಿಯೆ ರೀತಿಯಲ್ಲಿ ಈ ವಿಚಾರವನ್ನು ಕಲಿತಾ ಇದ್ದೀವಿ. ಏನು? 4 ಬೀಗ ಒಂದು ಕಾರಾಗೃಹ. ಇದರ ಬಗ್ಗೆ ನಾವು ಈ ರೀತಿಯಲ್ಲಿ ವಿಚಾರ ಮಾಡಿ ಈ ಒಂದು ವಿಷಯವನ್ನು ಕಲಿತಾ ಇದ್ದೀವಿ. ಈಗ ನಾವು ನಮ್ಮ ಕಳೆದ ಸತ್ಸಂಗದಲ್ಲಿ ನಾವು ಏನನ್ನು ನೋಡಿದ್ವಿ ಅಂತಂದರೆ, ಯಾವ ರೀತಿ ನಾವು ಬಂದಿಯಾಗಿದ್ದೀವಿ ಅಂತ ನೋಡಿದ್ವಿ. ಹೇಗೆ ಬಂದಿಯಾಗಿದ್ದೀವಿ? ನಮಗೆ ಜೀವನ ಅನ್ನೋ ಜಾಗದಲ್ಲಿ ನಾವು ಯಾತ್ರೆ ಮಾಡ್ತಾ ಇದ್ದಾಗ ಆಸೆ, ಕ್ರಿಯೆ, ಫಲ, ಈ 3 ವಿಚಾರಗಳ ಮೂಲಕ ನಮ್ಮ ಜೀವನದ ಚಕ್ರ ತಿರುಗ್ತಾ ಇರುತ್ತೆ. ನನಗೇನೋ ಬೇಕು, ಏನೋ ಸಿಗಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೋಸ್ಕರ ಕ್ರಿಯೆ ಮಾಡ್ತೇನೆ. ಕ್ರಿಯೆ ಮಾಡಿದಾಗ ಕ್ರಿಯೆಗೆ ತಕ್ಕನಾಗಿ ಫಲ ಸಿಕ್ಕತ್ತೆ. ಆ ಫಲ ನನಗೆ ಬೇಕಾಗಿರೋ ಆಸೆಗೆ ತಾದಾತ್ಮ್ಯವಾಗಿರ್ಬೋದು ಅಥವಾ ಅದರ ವಿರುದ್ಧವಾಗಿರ್ಬೋದು. ಯಾವಾಗ ಅದು ನನ್ನ ಆಸೆಗೆ ರೀತಿಯಲ್ಲಿರುತ್ತೆ, ಆವಾಗ ನಾನು ಆ ಫಲವನ್ನು, ನನಗೆ ಬೇಕಾಗಿರೋ ಫಲ ಅಥವಾ ಅದರ ಗೆಲುವು, ನನಗೆ ಇಷ್ಟವಾಗಿರೋದು, ಆ ರೀತಿಯೆಲ್ಲ ಹೇಳ್ತೇನೆ. ಉದಾಹರಣೆಗೆ, ನನಗೆ ಮಾವಿನ ಹಣ್ಣು ಬೇಕಾಗಿರುತ್ತೆ ಅನ್ನೋ ಆಸೆ ಇರುತ್ತೆ. ಅಂಗಡಿಗೆ ಹೋಗ್ತೇನೆ, ಮಾವಿನ ಹಣ್ಣು ಸಿಕ್ಕತ್ತೆ. ಆಗ ಅದು ನನಗೆ ಬೇಕಾಗಿರೋ ಫಲ ಅಲ್ವಾ? ಅದನ್ನು ನಾನು ಗೆಲುವು ಅಂತ ಕರಿತೇನೆ. ನಂಗೆ ಸಿಕ್ಬಿಡ್ತು. ಏನು? ಮಾವಿನ ಹಣ್ಣು. ಯಾಕೆ? ನಂಗೆ ಬೇಕಾಗಿತ್ತು. ಸೊ ಹೀಗೆ ಆಸೆ, ಕ್ರಿಯೆ, ಫಲ. ಅದೇ ನನಗೆ ಮಾವಿನ ಹಣ್ಣು ಬೇಕು ಅಂತ ಅಂಗಡಿಗೆ ಹೋಗ್ತೇನೆ, ಅಲ್ಲಿ ಮಾವಿನ ಹಣ್ಣು ಇರಲ್ಲ. ಆವಾಗ ನನಗೆ ಸ್ವಲ್ಪ ನಿರಾಸೆ ಆಗುತ್ತೆ. ಅದನ್ನು ನಾನು ಸೋಲು ಅಂತ ಕರಿತೇನೆ. ಅಥವಾ ನಂಗೆ ಬೇಕಾಗಿರೋ ಫಲ ಸಿಗಲಿಲ್ಲ ಅಂತ ಸ್ವಲ್ಪ ದುಃಖ ಆಗುತ್ತೆ. ಹೀಗೆ ಆಸೆ, ಕ್ರಿಯೆ, ಫಲ, ಈ ರೀತಿ ನಮ್ಮ ಜೀವನದ ಚಕ್ರ ನಡೀತಾನೆ ಇರುತ್ತೆ. ಇದರಲ್ಲಿ ಬಂಧನ ಎಲ್ಲಿದೆ? ನಾವು ನೋಡಿದ್ವಿ. ಆಸೆ ಅಂತ ಇದ್ದಾಗ ಬೇಕು ಬೇಡಗಳ ಬಂಧನ ಇರುತ್ತೆ. ಅದೇ ಜ್ಞಾತ ಅಹಂ. ಕ್ರಿಯೆ ಅಂತ ಇದ್ದಾಗ ಇಷ್ಟ ಕಷ್ಟ ಅಂತ ಇರುತ್ತೆ. ನನಗೆ ಮಾಡೋಕ್ಕಾಗತ್ತೆ, ಮಾಡೋಕ್ಕಾಗಲ್ಲ, ನನಗೆ ಈ ಕೆಲಸ ಇಷ್ಟ, ನನಗೆ ಈ ಕೆಲಸ ಇಷ್ಟ ಇಲ್ಲ, ಇಷ್ಟ ಕಷ್ಟ. ಇದ್ರ ಮೂಲಕ ಕರ್ತ ಅಹಂ. ಯಾಕೆ? ನಾನು ಮಾಡ್ತಾ ಇದ್ದೀನಿ, ನನಗೆ ಈ ಕೆಲಸ ಮಾತ್ರ ಇಷ್ಟ, ನನಗೆ ಈ ಕೆಲಸ ಇಷ್ಟ ಇಲ್ಲ. ಅದೊಂದು ರೀತಿ ಬಂಧನ ಆಗುತ್ತೆ. ಇನ್ನು ಫಲ, ಸೋಲು ಗೆಲುವು, 2 ಫಲ ಇದೆ. ಇದರಲ್ಲಿ ನನಗೆ ಬರೀ ಗೆಲುವು ಬೇಕು ಅಲ್ವಾ? ಜೀವನದಲ್ಲಿ ನಾವೆಲ್ಲರೂ ಏನು ಬೇಕು? ಗೆಲುವು ಬೇಕು. ಸೋಲು ಯಾರಿಗೂ ಬೇಡ. ಆದರೆ ಆಟ ಆಡಬೇಕಾದಾಗ ಸೋಲು ಗೆಲುವು 2 ಆಟದ ಒಂದು ಗುಣ. ಆದರೆ ನಾನು ಆಟ ಆಡ್ತಾ ಇದ್ದೀನಲ್ಲ, ನನಗೇನು ಬೇಕು? ಗೆಲುವು ಮಾತ್ರ ಬೇಕು. ಹಾಗಾಗಿ ಇದು ಇನ್ನೊಂದು ರೀತಿ ಬಂಧನ, ಭೋಕ್ತಾ ಅಹಂ. ಹೀಗೆ ಈ 3 ನಿಮ್ಮ ನನ್ನ ಬಂಧನದ ಬೀಗಗಳು. ಏನು? ಜ್ಞಾತ ಅಹಂ, ಕರ್ತ ಅಹಂ, ಭೋಕ್ತಾ ಅಹಂ. ಹೀಗೆ ನಾವು ಈ ಕಾರಾಗೃಹದಲ್ಲಿ ಈ 3 ಕಾಣಿಸುವಂಥ ಬೀಗದಲ್ಲಿ ಆ ಬೀಗಗಳು ಸರಪಣಿಯಾಗಿ ನಮಗೆ ಬಂಧನಕ್ಕೆ ನಮ್ಮನ್ನು ಒಳಪಡಿಸುತ್ತೆ. ಇನ್ನು ಒಂದು ಸುಲಭವಾಗಿ ಈ ರೀತಿ ಕಾಣಲ್ಲ. ಅದು ನಾವು ಹಂತ ಹಂತವಾಗಿ ನೋಡ್ತಾ ಇರಬೇಕಾದಾಗ ಅದನ್ನು ನೋಡೋಣ. ನಮ್ಮ ಕಳೆದ ನಾವು ಸತ್ಸಂಗದಲ್ಲಿ ಈ ಫಲದ ಆಸೆಯಿಂದ ಮುಕ್ತಿ ಅನ್ನೋದನ್ನ ವಿಚಾರ ಮಾಡಿದ್ವಿ. ಆ ವಿಚಾರದಲ್ಲಿ ನಾವೇನು ಕಲ್ತ್ಕೊಂಡ್ವಿ ಅಂದರೆ, ಫಲದ ಆಸೆ ಬಂಧನ ಅಂದರೆ ಸೋಲು ಗೆಲುವು ಅನ್ನೋದು. ಅದು ನನಗೆ ನನ್ನ ದೇಹದಲ್ಲಿ ದೈಹಿಕವಾಗಿ ನನಗೆ ಸೋಲು ಗೆಲುವು ಯಾವ ರೀತಿ ಅನುಭವ ಆಗುತ್ತೆ, ಸುಖ ದುಃಖ ಅನ್ನೋ ರೀತಿಯಲ್ಲಿ ಅನುಭವ ಆಗುತ್ತೆ. ಅಥವಾ ನನಗೆ ಬೇಕಾಗಿರೋದು ಸಿಕ್ಕಿದಾಗ ನನಗೆ ನನ್ನ ದೇಹದಲ್ಲಿ ಒಂದು ರೀತಿಯಲ್ಲಿ ಗೆಲುವು, ಒಂದು ರೀತಿಯಲ್ಲಿ ಶಕ್ತಿ, ಅದೆಲ್ಲ ಇರುತ್ತೆ. ನನಗೆ ಬೇಕಾಗಿಲ್ಲದೆ ಇರುತ್ತೆ. ಸೋಲನ್ನು ಸಿಕ್ಕಿದಾಗ ನೋವಿನ ರೀತಿಯಲ್ಲಿ ಅದು ಅನುಭವ ಆಗುತ್ತೆ. ಆವಾಗ ನನಗೆ ದೇಹ ಒಂದು ಭಾರವಾಗಿ, ಕುಸಿದ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಅನಾರೋಗ್ಯದ ರೀತಿಯಲ್ಲಿ ಎಲ್ಲ ಅನುಭವದಲ್ಲಿ ಬರುತ್ತೆ. ಮನಸ್ಸಿನಲ್ಲಿ ಏನು ವಿಚಾರ ಅದು ಉಂಟು ಮಾಡುತ್ತೆ? ಭಯ ಮತ್ತು ಮೋಹ ಅನ್ನೋದು. ಭಯ ಯಾವುದ್ರ ಬಗ್ಗೆ? ಭಯ ಸೋಲಿನ ಬಗ್ಗೆ ಭಯ. ಮೋಹ ಅನ್ನೋದೇನು? ಗೆಲುವಿನ ಬಗ್ಗೆ, ಇನ್ನೂ ಬೇಕು ಬೇಕು ಅನ್ನೋದು. ಈ ರೀತಿ ನಾನು ಭೋಕ್ತಾ ಅಹಂ. ಇದನ್ನೇ ಭಗವಾನ್ ಬುದ್ಧ ಏನು ಹೇಳಿದ್ದು? ಭಯ ನೋವಿನ ನೆನಪು. ಸೋಲು ಅಂತಾದಾಗ ನೋವು ಅನ್ನೋದು ಉಂಟಾಗುತ್ತೆ. ಎಲ್ಲಿ? ದೇಹದಲ್ಲಿ. ಆ ನೆನಪು
ನನ್ನ ಮನಸ್ಸಿನಲ್ಲಿ ಭಯ ಅನ್ನೋ ರೀತಿಯಲ್ಲಿ ಅದು ನಮೂದೇ ಆಗುತ್ತೆ. ಅದೇ ರೀತಿ ಗೆಲುವು ಅನ್ನೋದು ಒಂದು ರೀತಿ ಸಂತೋಷ ತರುತ್ತೆ ದೇಹದಲ್ಲಿ. ಅದು ಮೋಹ, ನನ್ನ ಮನಸ್ಸಿನಲ್ಲಿ ಮೋಹ ಅಂತ ಅದು ನಮೂದೇ ಆಗುತ್ತೆ. ಮುಕ್ತಿ ಈ ಎರಡನ್ನೂ ನಾವು ಮೀರಿದಾಗ ಮಾತ್ರ. ಹೇಗಪ್ಪ ಅದನ್ನು ನೋಡಿದ್ವಿ. ಮೊದಲನೇದಾಗೇನು, ಯಾವುದೇ ಫಲ ನಮಗೆ ಸೃಷ್ಟಿನಲ್ಲಿ ಸಿಗಬೇಕು ಅಂತಂದರೆ ಕೇವಲ ನನ್ನ ಒಂದು ಕ್ರಿಯೆಯಿಂದ ಮಾತ್ರ ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಉದಾಹರಣೆ ನೋಡಿದ್ವಿ ನಾವು. ಇಲ್ಲಿ ಈತನಿಗೆ ಇಷ್ಟೆಲ್ಲ ಹಣ್ಣುಗಳು ಬಂದಿದೆ, ಆ ಹಣ್ಣುಗಳು ಆತನ ಶ್ರಮದಿಂದ ಮಾತ್ರನ? ಸಾಧ್ಯನೇ ಇಲ್ಲ. ನೀರು, ಗಾಳಿ, ಬೆಳಕು ಮತ್ತು ಸೃಷ್ಟಿನಲ್ಲಿ ಎಷ್ಟೊಂದು ಶಕ್ತಿಗಳು ಎಲ್ಲದರ ಸಮೂಹದಿಂದ ಈ ಹಣ್ಣು. ಆದರೆ ಇದೇ ರೀತಿಯಲ್ಲಿ ನಿಮ್ಮ ನನ್ನ ಜೀವನದ ಶ್ರಮಕ್ಕೂ ಫಲ ಅನ್ನೋದು ಕೇವಲ ನನ್ನೊಬ್ಬನ ಕ್ರಿಯೆಯಿಂದ ಏನೂ ಉಂಟಾಗಲ್ಲ. ಎಲ್ಲರ ಒಂದು ಪ್ರತಿಕ್ರಿಯೆಯಿಂದ ಎಲ್ಲ ಸೇರಿದಾಗ ಮಾತ್ರ ಒಂದು ಫಲ ಅನ್ನೋದು ಉಂಟಾಗುತ್ತೆ. ಹಾಗಾಗಿ ಫಲಕ್ಕೆ ನಾನು ಮಾತ್ರ ಹಕ್ಕುದಾರ ಅನ್ನೋದು ಒಂದು ತಪ್ಪು ವಿಚಾರ. ಅದು ನನ್ನ ಸಾಧನೆ ಆಗಬೇಕು. ಏನು, ಈ ಹಣ್ಣು ಅನ್ನೋದು, ಫಲ ಅನ್ನೋದು, ಜೀವನದಲ್ಲಿ ಏನೇ ಫಲ ಅಂತ ಸಿಕ್ಕಿದಾಗ ಅದು ನನ್ನಿಂದ ಮಾತ್ರನ, ಆ ಒಂದು ವಿಚಾರವನ್ನು ನಾನು ನನ್ನ ಮನಸ್ಸಿನಲ್ಲಿ ರೂಢಿಸ್ಕೊಳ್ಬೇಕು. ಇದು ಮೊದಲನೇ ಸಾಧನೆ ನೋಡಿದ್ವಿ ನಾವು. ಇನ್ನು ಎರಡನೇ ಸಾಧನೆ ಏನು ನೋಡಿದ್ವಿ? ಯಾವ ರೀತಿಯ ಫಲದ ಆಸೆಯಿಂದ ಮುಕ್ತಿ ಮಾಡೋದು, ಮುಕ್ತಿಗೆ ನಾವು ಹೋಗೋದು? ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ. ಮಾಡೋ ಪ್ರತಿಯೊಂದು ಕೆಲಸನೂ ಅರ್ಪಣಾ ಮನೋಭಾವದಿಂದ, ಪ್ರತಿಯೊಂದು ಕೆಲಸನೂ ಸೇವಾ ಮನೋಭಾವದಿಂದ. ಅದು ಮನೆಯಲ್ಲಿರ್ಬೋದು, ಆಫೀಸಲ್ಲಿರ್ಬೋದು, ಎಲ್ಲೇ ಇರ್ಬೋದು. ಅದು ನನ್ನ ಕುಟುಂಬದ ಜೊತೆ ಇರ್ಬೋದು, ನನ್ನ ಹೊರಗಡೆನವ್ರ ಜೊತೆ ಇರ್ಬೋದು, ನನ್ನ ಸಹೋದ್ಯೋಗಿಗಳ ಜೊತೆ ಇರ್ಬೋದು, ಪ್ರಾಣಿ ಪಕ್ಷಿಗಳ ಜೊತೆ ಇರ್ಬೋದು, ಸೃಷ್ಟಿನಲ್ಲಿರೋ ಬೇರೆ ಬೇರೆ ಜೀವಿಗಳ ಜೊತೆ ಇರ್ಬೋದು. ಯಾವುದೇ ಕೆಲಸನ ನಾನು ಮಾಡಬೇಕಾದಾಗ ಆ ಕೆಲಸವನ್ನು ನಾನು ನಿಷ್ಕಾಮ ಭಾವನೆಯಿಂದ, ನಾನು ಆ ಇನ್ನೊಂದು ಜೀವಿಯ ಒಳಿತಿಗಾಗಿ ಮಾಡ್ತಾ ಇದ್ದೇನೆ, ಆ ಒಂದು ರೂಢಿನ ನಾನು ಮನಸ್ಸಿನಲ್ಲಿ ತಂದ್ಕೊಳ್ಳೋದೇನೆ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ. ಇದರ ಮೂಲಕ ನನ್ನ ಚಿತ್ತದಲ್ಲಿರೋ ನಾನೇ ಈ ಫಲದ ಭೋಕ್ತಾ ಅಹಂ ಅನ್ನೋ ಒಂದು ವಿಚಾರ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಮೊದಲನೇ ಬೀಗವನ್ನು ಹೇಗೆ ತೆಗೆಯೋದು ಅಂತ ಇಲ್ಲಿ ತನಕ ನಾವು ಕಲ್ತೀವಿ. ಈಗ ಎರಡನೇ ಬೀಗಕ್ಕೆ ಹೋಗೋಣ. ಅಲ್ಲಿಗೆ ಹೋಗ್ಲಿಕ್ಕೆ ಮುಂಚೆ ಈಗ ಏನೆಲ್ಲ ವಿಚಾರ ಮಾಡಿದ್ದೀವಿ ಇದ್ರ ಬಗ್ಗೆ ಯಾರಿಗಾದರೂ ಏನಾದರೂ ಪುನಃ ಪ್ರಶ್ನೆ ಅಂತ ಏನಾದ್ರು ಇದೆಯಾ, ಅಥವಾ ಏನಾದ್ರು ಹೇಳಬೇಕು ಅಂತ ಅನಿಸ್ತಾ ಇದೆಯಾ? ಈಗ ಇಲ್ಲಿ ತನಕ ನಾವೇನು ವಿಚಾರ ಮಾಡಿದ್ದೀವಿ ಅದು ಸ್ಪಷ್ಟವಾಗಿದೆಯಾ? ವಿಜಯಲಕ್ಷ್ಮಿ ಅಮ್ಮ, ವೀಣಾ ಅಮ್ಮ, ಇಂದಿರಾ ಅಮ್ಮ, ಸುಮತಿ ಅಮ್ಮ. ಕ್ಲಿಯರ್ ಆಗಿದೆ ಅನ್ಸುತ್ತೆ ಸರ್. ಆಗಲಿ, ಇಲ್ಲೇನು ಪ್ರಶ್ನೆ ಇಲ್ಲ ಅಂತಂದರೆ ಹಾಗಾದರೆ ನಾವು ಇವತ್ತಿನ ವಿಚಾರಕ್ಕೆ ನಾವು ಮುಂದಿನ ಹೆಜ್ಜೆ ತಗೊಳ್ಳೋಣ. ಇಲ್ಲಿ ಯಾರೋ ಐಫೋನ್ ಅಂತ ಇದ್ದಾರೆ, ಯಾರಿದು? ಇಲ್ಲಿ ಐಫೋನ್ ಅಂತ ಒಂದು ಹೆಸರಿದೆ, ಯಾರು ತಾವು? ವರ್ಷನಾ? ಹೌದಮ್ಮ. ನಮ್ಮ ನೈಬರ್ ಸರ್ ಈಗ ಹೊಸದಾಗಿ ಇವತ್ತು ಅಬ್ಸರ್ವರ್ ಆಗಿ ಬಂದಿದ್ದಾರೆ. ಓಕೆ, ಇವತ್ತಿನಿಂದ ವರ್ಷ ಅವರು. ಓಕೆ, ಈ ನೇಮ್ ಚೇಂಜ್ ಮಾಡ್ಕೊಂಬಿಡಿ. ವರ್ಷ ನಾನು ಮಾಡಿದೆ ಅಮ್ಮ. ತಮಗೆ ಈ ಸತ್ಸಂಗದ ಬಗ್ಗೆ ಅರಿವಿದೆ ಅಲ್ಲ ಅಮ್ಮ, ಇಲ್ಲಿ ಏನಾಗ್ತಾ ಇದೆ ಅನ್ನೋದು? ವರ್ಷ ಅಮ್ಮ? ಇಲ್ಲ ಇಲ್ಲ ಸರ್, ಅವ್ರಿಗೆ ಇನ್ನೂ ಏನು ಗೊತ್ತಿಲ್ಲ. ಓಕೆ, ತಮಗೆ ಭಗವದ್ಗೀತೆ ಅಥವಾ ವೇದಾಂತ ಅದರಲ್ಲಿ ಏನಾದರೂ ಪರಿಚಯ ಇದೆಯಾ ವರ್ಷ ಅಮ್ಮ? ಸ್ವಲ್ಪ ತಿಳ್ಕೊಂಡಿದ್ದೀನಿ, ಬಟ್ ಜಾಸ್ತಿ ಏನು ಗೊತ್ತಿಲ್ಲ. ಓಕೆ, ಇಲ್ಲಿಗೆ ಬರಲಿಕ್ಕೆ ತಮಗೆ ಏನು ಪ್ರೇರೇಪಣೆ ಅಥವಾ ಏನಕ್ಕೆ ಬರಬೇಕು ಅಂತ ಅನ್ನಿಸ್ತು? ಅದೇ ಪದ್ಮಮ್ಮ ಅವರು ಜಾಯಿನ್ ಆಗ್ತಾ ಇದ್ರಲ್ವಾ, ಸೊ ನನ್ಗೂ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸೊ ಇವಾಗ ಟೈಮ್ ಇತ್ತಲ್ಲ, ಅದಕ್ಕೆ ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಓಕೆ, ಅಂದರೆ ಇದರಿಂದ ಏನಾದರೂ ಪ್ರಯೋಜನವನ್ನು ಅಪೇಕ್ಷೆ ಮಾಡ್ತಾ ಇದ್ದೀರಾ? ಏನಕ್ಕೆ ಆಯ್ತು ಇವರನ್ನ ತಿಳ್ಕೊಳ್ತಾ ಇದ್ದಾರೆ, ನಿಮ್ಗೇನಕ್ಕೆ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತು?
ಇಲ್ಲ, ನನ್ಗೂ ಸ್ವಲ್ಪ ಅಧ್ಯಾತ್ಮ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆ. ಆ ಆದ್ರೆ ಬುಕ್ಸ್ ಏನು ಈ ತರ ಓದಕ್ ಆಗ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಎಲ್ಲ ಜಾಯಿನ್ ಆಗಿ ಏನಾದ್ರು ಡಿಸ್ಕಷನ್ ಎಲ್ಲ ಮಾಡ್ತಾರಲ್ಲ, ಸೊ ಇನ್ನು ಸ್ವಲ್ಪ ಚೆನ್ನಾಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಜಾಯಿನ್ ಮಾಡಿದೆ. ಆಗಲಿ. ತಮ್ಮ ತಾವೇನಾದರೂ ಕೆಲಸ ಮಾಡ್ತೀರಮ್ಮ ಅಥವಾ ಏನು ಮಾಡ್ತೀರಮ್ಮ ತಾವು? ಆ ನಾನು ಇಲ್ಲ, ನಾನು ಕೆಲಸ ಮಾಡ್ತಾ ಇದ್ದೆ, ಈಗ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ, ಅದಕ್ಕೆ ಈಗ ಟೈಮ್ ಇರುತ್ತಲ್ಲ, ಅದಕ್ಕೆ ಜಾಯಿನ್ ಆಗ್ತಾ ಇದ್ದೀನಿ. ಆಗಲಿ ಅಮ್ಮ, ಆಗಲಿ. ತಮಗೆ ಸ್ವಾಗತ. ನಾವೀಗ ಏನು ಮಾಡ್ತಾ ಇದ್ದೇವೆ ಅಂದರೆ ಅಮ್ಮ, ಒಂದು ಶಂಕರಾಚಾರ್ಯರದು ಅಪರೋಕ್ಷ ಅನುಭೂತಿ ಅಂತ ಒಂದು ಗ್ರಂಥ ಇದೆ. ಅದನ್ನು ಕುರಿತಾಗಿ ನಾವು ಮನನ ಅಂತ ಮಾಡ್ತಾ ಇದ್ದೀವಿ. ಏನು ಮನನ ಅಂತಂದರೆ, ಈ ವೇದಾಂತ ವಿಚಾರವನ್ನು ನಾವು ಫಸ್ಟ್ ಶ್ರವಣ ಕೇಳಿಸ್ಕೊಳ್ಬೇಕು, ನಂತರ ವಿಚಾರ ಮಾಡಬೇಕು. ಇವರೇನೋ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು, ಏನು ಹೇಳ್ತಾ ಇದ್ದಾರೆ, ಇದು ಹೇಗೆ ನನಗೆ ಅನ್ವಯ ಆಗುತ್ತೆ, ನಾನು ಇದನ್ನು ಜೀವನದಲ್ಲಿ ಉಪಯೋಗ ಮಾಡ್ಬೋದಾ, ಏನು ಇದ್ರದ್ದು ಅರ್ಥ, ನನ್ನ ದೈನಂದಿನ ಜೀವನದಲ್ಲಿ ನನ್ನ ಅನುಭವದಲ್ಲಿ ಇದು ಹೇಗೆ ಅಂತ ಕಂಡುಹಿಡಿಯೋದು, ಅದು ಮನನ. ಆ ಮನನದ ಮೂಲಕ ಒಂದು ತಮಗೆ ಒಳನೋಟ ಸಿಕ್ಕತ್ತೆ, ಅವರೇನೋ ಹೇಳ್ತಾ ಇದ್ರ ಬಗ್ಗೆ. ಆ ಒಳನೋಟ ಒಂದು ರೀತಿ ನಿಮ್ಮ ನಿಧಿ. ಅದನ್ನು ತಾವು ಜೀವನದಲ್ಲಿ ಯಾವಾಗ ಅಳವಡಿಸ್ಕೊಳ್ಳೋದೇ ನಿಧಿಧ್ಯಾಸ. ಹೀಗೆ 3 ಹಂತದಲ್ಲಿ ವೇದಾಂತ ವಿಚಾರ ತಮಗೆ ಸಹಾಯ ಮಾಡುತ್ತೆ. ಶ್ರವಣ, ಮನನ, ನಿಧಿಧ್ಯಾಸ, ಇದು 3 ಹಂತಗಳು ಅಥವಾ 3 ಹೆಜ್ಜೆಗಳು. ಈ 3 ಹೆಜ್ಜೆಗಳನ್ನ ತಾವು ಅನುಸರಿಸ್ತಾ ಹೋದಾಗ್ದಂಗೆ ತಮಗೆ ಈ ಎಲ್ಲ ಮಹಾನ್ ಗುರುಗಳು ಏನೋ ಒಂದು ಸತ್ಯ ಹೇಳ್ತಾ ಇದ್ದಾರೆ. ಏನು ಸತ್ಯ ಹೇಳ್ತಾ ಇದ್ದಾರೆ? ನೋಡಪ್ಪ, ಜೀವನದಲ್ಲಿ ನೀನು ಅಳೋದು ಅಥವಾ ನೋವು ಅನುಭವಿಸೋದು ಅವಶ್ಯಕತೆ ಇಲ್ಲ. ನೀನು ಯಾವುದನ್ನ ನೋವು ಅಥವಾ ಜೀವನದಲ್ಲಿ ಕಷ್ಟ ಅಂತ ಅಂದ್ಕೊಂಡಿದ್ಯಾ, ಅದು ಕೇವಲ ನಿನ್ನ ವಿಚಾರದಲ್ಲಿರೋ ಒಂದು ತಪ್ಪು ತಿಳುವಳಿಕೆ. ಆ ವಿಚಾರವನ್ನು ಸರಿಪಡಿಸ್ಕೋ, ಆವಾಗ ನಿನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಆನಂದ, ನಿನ್ನದೇ ಆದ ಒಂದು ಸ್ವಂತ ಅನುಭವದಲ್ಲಿ ನಿನ್ನ ದೈವತ್ವವನ್ನು ನೀನು ಕಂಡುಹಿಡಿಬೋದು. ಈ ಸೃಷ್ಟಿಯ ಜೊತೆಗೆ ಹೇಗೆ ಒಂದಾಗಿರ್ಬೋದು ಅನ್ನೋದನ್ನು ಕಂಡುಹಿಡಿಬೋದು ಅನ್ನೋ ಒಂದು ಮಹಾನ್ ಉದ್ದೇಶದಿಂದ ಭಗವದ್ಗೀತೆ, ವೇದಾಂತ ಈ ಎಲ್ಲ ಇರೋದು. ಇದು ಕೇವಲ ತಿಳುವಳಿಕೆಗಿರೋವಂಥದ್ದಲ್ಲ. ತಿಳುವಳಿಕೆಗಿರೋದಂದ್ರೇನು? ನಾನೇನೋ ಇನ್ಫಾರ್ಮೇಷನನ್ನು ಓದ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಪುಸ್ತಕ ನನ್ನ ಎಂಟರ್ಟೈನ್ಮೆಂಟ್ಗೆ ಓದ್ತಾ ಇದ್ದೀನಿ, ಆ ರೀತಿ ಕೇವಲ ತಿಳುವಳಿಕೆಗಿರುವಂಥದ್ದಲ್ಲ. ಇದು ನನ್ನ ಜೀವನದ ಒಳನೋಟವನ್ನು ಬದಲಾಯಿಸಿ ನನ್ನ ಜೀವನವನ್ನು ಮಾರ್ಪಾಡು ಮಾಡಲಿಕ್ಕಿರೋವಂಥ ಟ್ರಾನ್ಸ್ಫರ್ಮೇಷನ್, ಬದಲಾವಣೆ. ಒಂದು ಅದ್ಭುತವಾದ ದೈವಿ ಸ್ವರೂಪ ಇದೆ, ಅದು ನನಗೆ ಕಾಣಿಸ್ತಾ ಇಲ್ಲ. ಅದನ್ನು ನೋಡಲಿಕ್ಕೆ ಸಹಾಯ ಮಾಡುವಂಥ ಮಹಾನ್ ಹೆಜ್ಜೆಗಳಿವು. ಅದನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ವರ್ಷ ಅಮ್ಮ. ಎಲ್ಲರ ಜೀವನ, ಇಲ್ಲಿ ಬರೋ ಎಲ್ಲರ ಜೀವನ ನಗ್ನಗ್ತಾ ಇರಬೇಕು, ಆನಂದವಾಗಿರಬೇಕು, ಆರೋಗ್ಯವಾಗಿರಬೇಕು, ಶಾಂತಿಯಿಂದ ಇರಬೇಕು. ಆ ಒಂದು ಉದ್ದೇಶದಿಂದ ಈ ಒಂದು ಸತ್ಸಂಗ ನಡೀತಾ ಇರೋದು. ಗೊತ್ತಾಗ್ತಾ ಇದೆಯಾ ವರ್ಷ ಅಮ್ಮ? ಹಾ ಗುರುಜಿ, ಗೊತ್ತಾಗ್ತದೆ. ಓಕೆ, ಆಯಿತು. ಸೊ ಹೀಗೆ ನಾವು ಮುಂದುವರ್ಸೋಣ. ಆಯಿತು. ಇವಾಗ ಇವತ್ತಿನ ನಮ್ಮ ಮುಂದಿನ ಹೆಜ್ಜೆ ತಗೊಳ್ಳೋಣ. ಇವತ್ತು ನಾವು ಆಸೆ, ಕ್ರಿಯೆ, ಫಲ, ಈ 3 ನಮಗೆ ಕಾಣಿಸುವಂಥ ಬಂಧನಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಅದರಲ್ಲಿ ಈಗ ಫಲದಿಂದ ಹೇಗೆ ಮುಕ್ತಿ ಅಂತ ನಾವು ತಿಳ್ಕೊಂಡ್ವಿ. ಈಗ ಕೆಲಸದ ಭಾರದಿಂದ ಮುಕ್ತಿ. ಆಸೆ ಆದಮೇಲಿಂದ ಮುಂದೆ ಏನು ಬರುತ್ತೆ? ಆಸೆನ ನಾನು ಈಡೇರಿಸ್ಕೊಳ್ಬೇಕು ಅಂತಂದರೆ ಕೆಲಸ ಮಾಡಬೇಕು ಅಲ್ವಾ? ನನ್ನ ಮಾವನನ್ನು ಬೇಕು ಅಂತ ಆಸೆ ಬಂತು, ಸುಮ್ಮನೆ ಸಿಕ್ಬಿಡತ್ತಾ? ಇಲ್ಲ. ನಾನು ನನ್ನ ಮನೆಯಲ್ಲಿ ತೋಟ ಇದೆ ಅಂತಂದರೆ ಅಲ್ಲಿ ಹೋಗಿ ಬೀಜ ಹಾಕಿ ಅಲ್ಲಿ ಮರ ಬೆಳೆಸಿ ಏನೋ ಮಾಡಬೇಕು. ಇಲ್ವಾ ನಾನು ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಬರಬೇಕು. ಹೇಗೋ
ನನಗೆ ಬೇಕು ಅಂತ ಬಂದಾಗ ಅದಕ್ಕೋಸ್ಕರ ಒಂದು ಕ್ರಿಯೆ ಅಂತ ಮಾಡಲೇಬೇಕು ನಾನು ಅಲ್ವಾ. ಆ ಕ್ರಿಯೆ ಮಾಡೋ ಸಮಯದಲ್ಲಿ ಹೇಗೆ ಕ್ರಿಯೆ ಅನ್ನೋದು ಭಾರ ಆಗ್ಬಿಡುತ್ತೆ, ಆ ಭಾರದಿಂದ ಹೇಗೆ ಮುಕ್ತಿ ಹೊಂದ್ಬೋದು, ಅದನ್ನು ಇವತ್ತು ನಾವು ವಿಚಾರ ಮಾಡೋಣ. ಏನಪ್ಪ ಈ ಕೆಲಸದ ಭಾರ ಅಂತಂದರೆ, ಈಗ ನಿಮಗೆಲ್ಲ ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ ನಾನು. ಈಗ ನಿಮಗೆ ಯಾವುದೋ ಒಂದು ಕೆಲಸ, ಉದಾಹರಣೆಗೆ ಆಮ್, ಪಾತ್ರೆ ತೊಳೆಯೋ ಕೆಲಸ ಅಂತ ಸುಮ್ಮನೆ ಅಂದ್ಕೊಳ್ಳೋಣ, ಅಥವಾ ಅಡುಗೆ ಮಾಡೋ ಕೆಲಸ. ಯಾವುದೋ ಒಂದು ಕೆಲಸ ನಿಮಗೆ ಅಷ್ಟೊಂದು ಯಾವಾಗಲೂ ರುಚಿ ಅನಿಸದೇ ಇರೋ ಕೆಲಸ ಅಂತ ಅಂದ್ಕೊಳ್ಳೋಣ. ಆದರೆ ಅದನ್ನು ಮಾಡಲೇಬೇಕು ಅನ್ನೋ ಒತ್ತಡ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಮನೆಯಲ್ಲಿ ಯಾರು ಮಾಡ್ತಾ ಇಲ್ಲ, ಅಥವಾ ಯಾರೋ ಬಂದು ನೀನೇ ಮಾಡಬೇಕು ಅಂತ ಒತ್ತಡ ಆಗ್ತಾ ಇದ್ದಾರೆ. ಆ ರೀತಿ ಒಂದು ಪರಿಸ್ಥಿತಿಯನ್ನು ನೀವೀಗ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಈ ರೀತಿ ಒಂದು ಒತ್ತಡದಿಂದ ಕೆಲಸ ಮಾಡಲೇಬೇಕು ಅಂತ ಬಂದಾಗ ಹೇಗನ್ಸುತ್ತೆ ನಿಮಗೆ? ಈ ರೀತಿ ಕ್ರಿಯೆಯನ್ನು ಮಾಡಬೇಕಂತಂದಾಗ ನಿಮ್ಗಿಷ್ಟ ಇಲ್ಲ, ಆದರೆ ನೀವು ಮಾಡಲೇಬೇಕು ಅಂತ ಅನ್ಸುತ್ತಾ ಇದೆ. ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ. ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ. ಇನ್ನೇನ್ ಥರ ಭಾವನೆ ಉಂಟಾಗ್ಬೋದು? ನಿಮ್ಗಿಷ್ಟ ಇಲ್ಲ, ನೀವು ಮಾಡಲೇಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಒಂದು ಕಿರಿಕಿರಿ. ಇನ್ನೇನಾಗ್ಬೋದು? ಇನ್ನೇನ್ ಥರ ಒಂದು ಅನುಭವ ಬರ್ಬೋದು ನಿಮಗೆ? ಅದೇ ದ್ವೇಷ ತರ ಆಗುತ್ತೆ. ದ್ವೇಷದ ಥರ ಆಗತ್ತೆ. ಕರೆಕ್ಟು. ಈಗ ನೀವು ಹೇಳ್ತಿರೋದನ್ನ ಸುಮ್ಮನೆ ನಾನಿಲ್ಲಿ ಬರಿತಾ ಹೋಗ್ತೀನಿ, ಆವಾಗ ನಿಮ್ಗೆ ಇನ್ನೂ ಗೊತ್ತಾಗಕ್ಕೆ ಶುರುವಾಗತ್ತೆ. ಒಂದು ಕಿರಿಕಿರಿ ಅಂತ ಹೇಳಿದ್ರಿ ಅಲ್ವಾ? ಏನು ಕಿರಿ ಕಿರಿ. ಇನ್ನೊಂದೇನು ಹೇಳಿದ್ರಿ? ದ್ವೇಷ. ಇನ್ನೇನ್ ಥರ ಅನ್ಸುತ್ತೆ? ಕೋಪನೂ ಬರ್ಬೋದು. ಕೋಪನೂ ಬರುತ್ತೆ ಅಲ್ವಾ? ಯಾಕಾದರೂ ನಾನಿದು ಮಾಡಬೇಕು? ಯಾರಾದರೂ ಅವಾಗ ಏನಾದರೂ ಸ್ವಲ್ಪ ನನಗೆ ಹೇಳಿದ್ರೆ ಅವ್ರ ಮೇಲೆ ಉರಿದು ಬೀಳಬೇಕು ಅನ್ಸುತ್ತೆ. ಕರೆಕ್ಟ್. ಇನ್ನೇನು ಅನ್ಸುತ್ತೆ? ವಿಜಯಲಕ್ಷ್ಮಿ ಅಮ್ಮಗೆ ಏನನ್ಸುತ್ತೆ? ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಯಾರೋ ನಿಮಗೆ ಮಾಡಲೇಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ. ಅವಾಗ ಮಾಡ್ಬೇಕು ಅನ್ನೋದು ನಮ್ಗ್ ಮನ್ಸಿಗೆ ಬೇಜಾರಾಗಿತ್ತು ಅಂದ್ರೆ ಇವ್ರ ಜೊತೆಗಿದ್ದವ್ರು ಮಾಡ್ಬೋದಲ್ಲ ಅಂತ ಹೇಳ್ಬೋದು. ಈಗ ಮಗಳು ಇರ್ತಾಳೆ, ಅವ್ಳು ನೀ ಮಾಡ್ಬೋದಲ್ಲ ಅಂತೀವಿ. ನಾನು ಅದನ್ನ ಕೇಳ್ತಾ ಇಲ್ಲಮ್ಮ. ನಿಮ್ಗೆ ಏನ್ ಅನ್ಸುತ್ತೆ? ನನಗೇನ್ ಅನಿಸ್ತೈತಿ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಡೆ ಹೇಳಿ. ಈಗ ಇವ್ರು ಹೇಳಿದ್ರು ಕಿರಿಕಿರಿ ಅನ್ಸುತ್ತೆ ಮನಸ್ಸಿನಲ್ಲಿ, ದ್ವೇಷ ಅನ್ಸುತ್ತೆ, ಕೋಪ ಅನ್ಸುತ್ತೆ. ಹೌದು. ಏನ್ ಅನ್ಸುತ್ತೆ? ಇನ್ನೇನ್ ಬರ್ಬೋದು? ಇನ್ನೇನ್ ತರ ಅನುಭವ ಬರ್ಬೋದು ಮನ್ಸಿಗೆ? ಇನ್ನೇನ್ ತರ ಫೀಲಿಂಗ್ ಬರ್ಬೋದು? ಸಿಟ್ಟು ಬರ್ಬೋದು. ಹಾ. ಆಯ್ತು. ಹಾ. ಇನ್ನೇನ್ ತರ ಅನ್ಸ್ಬೋದು? ಬೇಜಾರ್ ಅನಿಸ್ಬೋದು. ಬೇಜಾರು ಅನ್ಸ್ಬೋದು. ಕರೆಕ್ಟ್ ಅಲ್ವಾ? ಹ್ಮ್. ಯಾಕಾದ್ರೂ ಈ ತರ ಎಲ್ಲ ಬರ್ತಾ ಇದೆ ಅಂತ ಅನ್ಸುತ್ತೆ. ಇನ್ನೇನ್ ಬರ್ಬೋದು? ಇನ್ನೇನ್ ತರ ಅನುಭವ ಬರ್ಬೋದು? ಇನ್ನೇನ್ ತರ ಭಾವನೆಗಳು ಬರ್ಬೋದು ಮನಸ್ಸಿನಲ್ಲಿ? ಹುಚ್ಚಾಟ ಸೇರಿಸ್ಬೋದು. ಹುಚ್ಚಾಟ ಅಲ್ವಾ? ಸ್ವಲ್ಪ ಬೈದ್ ಬಿಡ್ಬೇಕು, ಏನೋ ಒಂಥರ ಓಡೋಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಕರೆಕ್ಟ್ ಅಮ್ಮ, ವೆರಿ ಗುಡ್. ಇನ್ನೇನ್ ಅನ್ಸ್ಬೋದು? ಸುಮತಿ ಅಮ್ಮಗೆ ಏನ್ ಅನ್ಸುತ್ತೆ? ಇನ್ನೇನ್ ತರ ಭಾವನೆ ಬರ್ಬೋದು ಸುಮತಿ ಅಮ್ಮಗೆ? ವರ್ಷ ಅಮ್ಮಗೆ ಏನ್ ಅನ್ಸುತ್ತೆ? ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ವರ್ಷ ಅಮ್ಮ, ಯಾರೋ ನಿಮ್ಗೆ ಒಂದು ಹಿಂಸೆ ಮಾಡ್ತಾ ಇದಾರೆ, ಮಾಡ್ಲೇಬೇಕು ನೀವು ಅಂತ. ಏನ್ ಅನ್ಸ್ಬೋದು ನಿಮ್ಗೆ? ಏನ್ ತರ ಭಾವನೆ ಬರ್ಬೋದು? ಮನ್ಸಿಗೆ ಒತ್ತಡ ಆಗುತ್ತೆ. ಒತ್ತಡ. ಕರೆಕ್ಟ್ ಅಲ್ವಾ? ಏನೋ ಒಂದು ಒತ್ತಡದ ಭಾವನೆ ಬರುತ್ತೆ, ಭಾರವಾಗಿರೋ ಭಾವನೆ ಬರುತ್ತೆ. ಕರೆಕ್ಟ್. ಇನ್ನೇನಾಗ್ಬೋದು? ಫ್ರಸ್ಟ್ರೇಷನ್. ಓಕೆ, ಇಂಗ್ಲಿಷ್ನಲ್ಲಿ ಡಿಸ್ಇಂಟ್ರೆಸ್ಟ್. ಫ್ರಸ್ಟ್ರೇಷನ್ ಇಂಟ್ರೆಸ್ಟ್ ಇರಲ್ಲ ಅಲ್ವಾ? ಫ್ರಸ್ಟ್ರೇಷನ್ ಅಥವಾ ಡಿಸ್ಇಂಟ್ರೆಸ್ಟ್. ಇಂಟರೆಸ್ಟ್, ಡಿಸ್ಇಂಟ್ರೆಸ್ಟ್. ಓಕೆ, ಡಿಸ್ಇಂಟರೆಸ್ಟ್. ವೆರಿ ಗುಡ್. ಇನ್ನೇನು ಅನ್ಸ್ಬೋದು? ಇನ್ನೇನ್ ಥರ ಫೀಲಿಂಗ್ ಬರ್ಬೋದು? ಹೇಳಿ ಪದ್ಮಮ್ಮ, ನಿಮ್ಗೇನ್ ಅನ್ಸುತ್ತೆ? ಇದರಿಂದ ಬಿಡಿಸ್ಕೊಳಕ್ ಸಾಧ್ಯನೇ ಇಲ್ವಾ ಅಂತ ಯೋಚನೆ ಬರುತ್ತೆ ಅಲ್ವಾ? ನಾನು ಬಂದಿ ಅನ್ನೋ ಭಾವನೆ ಬಂದ್ಬಿಡುತ್ತೆ, ನಾನು ಏನೋ ಸಿಗಾಕೊಂಡ್ಬಿಟ್ಟಿದ್ದೀನಿ ಎಲ್ಲೋ ಅಂತ ಅಲ್ವಾ? ಕರೆಕ್ಟ್, ವೆರಿ ಗುಡ್. ಇನ್ನೇನು ಅನ್ಸ್ಬೋದು? ಚೂರು ಯಾಕಾರು ಪರಿಚಯ ಆದ್ರು ಅನ್ಸುತ್ತೆ ಅಲ್ವಾ? ಯಾಕಾದ್ರೂ ಈ ತರ ಇದಾರೋ ಎಲ್ಲ
ಬೇಡ್ತಿರೋದೆಲ್ಲ ಹೇಳ್ತಾರಲ್ಲ ಅಂತ. ಯಾ ಯಾಕಾದ್ರೂ ಇವರಿಂದ ಡಿಟ್ಯಾಚ್ ಆಗ್ಬೇಕು ಅನ್ಸತ್ತೆ. ಅಥವಾ ಇವರಿಂದ ಓಡೋಗ್ಬಿಡ್ಬೇಕು ಅನ್ಸುತ್ತಲ್ವಾ? ಹಾ ಆ, ದೂರ ಹೋಗ್ಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಕರೆಕ್ಟ್. ಇನ್ನೇನ್ ಬರುತ್ತೆ? ಇನ್ನೇನ್ ತರ ಅನ್ಸುತ್ತೆ? ದೇಹದಲ್ಲಿ ಏನ್ ಅನ್ಸುತ್ತೆ? ದೇಹದಲ್ಲಿ ಏನಾದರ ಅನುಭವಗಳಾಗತ್ತಾ? ಆಗುತ್ತೆ. ಏನ್ ಕುಗ್ಗೋಗ್ಬಿಡ್ತೀವಿ. ಆ ಖಂಡಿತ ಕುಗ್ಗು ಆಗುತ್ತೆ. ಬಿಡ್ತೀವಿ. ಕುಗ್ಗು ಬಿಡ್ತೀವಿ. ಕುಗ್ಗದು. ಓಕೆ. ಶಕ್ತಿಹೀನರಾಗೋದು. ಕುಗ್ಗದು ಒಂಥರ ಶಕ್ತಿಹೀನತೆ. ಕರೆಕ್ಟ್. ಇನ್ನೇನ್ ಅನ್ಸುತ್ತೆ? ಇನ್ನೇನ್ ಅನುಭವ ಆಗ್ಬೋದು? ಮಾಡದೇ ಇರೋಕೆ ಏನೇನೋ ರೀಸನ್ಗಳು ಹುಡುಕಕ್ ಶುರು ಮಾಡ್ತೀವಿ. ವೆರಿ ಗುಡ್, ಎಕ್ಸಲೆಂಟ್. ಅಂದ್ರೆ ಏನಂತ ಶುರುವಾಗತ್ತೆ ನನಗೆ ಏನಾದ್ರು ರೀಸನ್ ಹುಡುಕಿ ಅವಾಯ್ಡ್ ಅಲ್ವಾ? ಮಾಡ್ಬಿಡ. ಬೇಡ ಎಕ್ಸ್ಕ್ಯೂಸ್. ಮಾಡೋದು. ಎಕ್ಸ್ಕ್ಯೂಸ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ಬೋದು? Correct. Excuse. ನೆಪ. ನೆಪ ಅಲ್ವಾ? ನೆಪ. ನೆಪ. ನೆಪ ಹುಡ್ಕಕ್ ಶುರು ಮಾಡ್ತೀವಿ. ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ಅಂತ. ಕರೆಕ್ಟ್. ವೆರಿ ಗುಡ್. ಇನ್ನೇನಾಗ್ಬೋದು? ದೇಹದಲ್ಲಿ ಬದಲಾವಣೆ ಅಂತಂದ್ರೆ ಕಿವಿಗಳಲ್ಲೆಲ್ಲ ಸ್ವಲ್ಪ ಬಿಸಿ ಬಂದ್ಬಿಡುತ್ತೆ. ಆ ಕೋಪಕ್ಕೆ ತಲೆ ಬಿಸಿ, ಇರಿಟೇಷನ್. ತಲೆ ಬಿಸಿ ಅಲ್ವಾ? ತಲೆ ಬಿಸಿ ಅಥವಾ ಶಾಖ. ಬೇರೆದ್ ಮೇಲೂ ಕೋಪ ಬಂದ್ಬಿಡುತ್ತೆ. ಬೇರೆದ್ ಮೇಲೂ ಕೋಪ ಬೇರೆಯವ್ರ ಮೇಲೂ ಕೋಪ ಬರುತ್ತೆ. ಕರೆಕ್ಟ್. ತಲೆನೋವೇನಾದ್ರೂ ಬರುತ್ತಾ? ಒಬ್ರೊಬ್ರದ್ದು ಜಾಸ್ತಿ ಆದಾಗ ಬರುತ್ತೆ ಅಲ್ವಾ? ಆಮೇಲೆ ಇದು ಯಾವ್ದು ಪಾತ್ರೆಗಳ ಮೇಲೆ ಯಾರಾದ್ರೂ ಪಾತ್ರೆಗಳ ಮೇಲೆ ಅಲ್ವಾ? ಆಮೇಲೆ ಕೆಲವು ಸತಿ ಹೊಟ್ಟೆ ನೋವು ಬರ್ಬೋದಲ್ವಾ? ಎಲ್ಲ ನೋವು ಬರುತ್ತೆ. ಹೊಟ್ಟೆ ನೋವು ಬರುತ್ತೆ. ಅತಿ ಆದಾಗ ಬರುತ್ತೆ. ಅಷ್ಟ್ರಲ್ಲೇ ಕಂಟ್ರೋಲ್ ಮಾಡ್ಕೊಂಡ್ರೆ ಬರಲ್ಲ. ಅದ್ ಬೇರೆ ವಿಷಯ. ಈಗ ಸದ್ಯಕ್ಕೆ ನನಗ್ ಬೇಕಾಗಿದೆ ನಾನು ಮಾಡ್ಬೇಕು ಅಂತ ಒತ್ತಡ ತಂದಾಗ ಏನೇನ್ ಅನುಭವ ಆಗತ್ತೆ ಅಂತ ನೋಡ್ತಾ ಅದ್ ಇದ್ದೀನಿ. ಹೊಟ್ಟೆ ನೋವು ಅಂತ ನೆಪ ಹೇಳೋದಕ್ಕೆ ಅದು. ಇರ್ಲಿ. ಒಂದ್ ಕೆಲವು ಸತಿ ಹೊಟ್ಟೆ ನೋವಿನ ಅನುಭವನೂ ಆಗ್ಬಿಡುತ್ತೆ. ನಿಜವಾಗ್ಲೂ ಆಗ್ಬಿಡುತ್ತೆ. ಅಲ್ವಾ? ಮಕ್ಕಳಿಗೆ ತುಂಬಾ ಬರುತ್ತೆ. ಸ್ಕೂಲ್ ಹೋಗ್ಬೇಕು ಅಂದ್ರೆ ಬರುತ್ತೆ. ಇನ್ನೇನ್ ತರ ಅನುಭವ ಆಗುತ್ತೆ ನನಗ್ ಬೇಕಾಗಿದ್ದ ಮಾಡ್ಬೇಕು ಅಂತ ಬಂದಾಗ? ಇನ್ನೇನ್ ಅನ್ಸ್ಬೋದು? ಒತ್ತಡ ಅನಿಸ್ಬೋದು. ಆಗ್ಲೇ ಬರ್ದಿದೀವಿ ಒತ್ತಡದ ಬಗ್ಗೆ ಬರ್ದಿದೀವಿ. ಬಂದೈತಿ. ಇನ್ನೇನಾದ್ರೂ ಅನುಭವ ಆಗತ್ತಾ? ದುಃಖನೂ ಆಗತ್ತೆ ಸರ್. ದುಃಖನೂ ದುಃಖ ಅಲ್ವಾ? ಅಳು ಬಂದ್ಬಿಡುತ್ತೆ ಅಲ್ವಾ? ಅಳೋದು. ನಾನ್ ಅಬ್ಸರ್ವ್ ಮಾಡಿರೋ ಹಾಗೆ ಮಕ್ಕಳಿಗೆ ಬೇಡ ಅಂತಂದಿದ್ದು ಮಾಡು ಅಂತಂದ್ರೆ ಜ್ವರನೂ ಬರುತ್ತೆ ಅಲ್ವಾ? ಜ್ವರ ಬರೋದು. ನಮಗೂ ಮೈ ಬಿಸಿ ಎಲ್ಲ ಆಗತ್ತೆ ಸರ್ ಒಂದೊಂದ್ಸತಿ. ಅಲ್ವಾ? ಜ್ವರ ಬರೋದು. ಅವಾಯ್ಡ್ ಮಾಡಕ್ ಆಗದಿರುವಾಗ. ಅವಾಯ್ಡ್ ಮಾಡಕ್ ಆಗದೆ ಇದ್ದಾಗ. ಇಷ್ಟ ಇಲ್ಲ. ಕರೆಕ್ಟ್. ಇನ್ನೇನ್ ಅನುಭವ ಬರುತ್ತೆ? ಲಕ್ಷ್ಮಿ ಅಮ್ಮ, ಸಾವಿತ್ರಿ ಅಮ್ಮ, ನಿಮ್ಗೇನಾದ್ರು ಅನ್ಸುತ್ತಾ ಇದೆಯಾ? ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ಬೇಕು ಅಂತಂದಾಗ ಹೆಂಗ್ ಅನ್ಸುತ್ತೆ? ಜಗಳ ಮಾಡ್ಬೇಕು ಅನ್ಸುತ್ತೆ ಸರ್ ಜಗಳ. ಕರೆಕ್ಟ್. ಜಗಳ ಮಾಡ್ಬೇಕು ಅನ್ಸುತ್ತೆ. ವೆರಿ ಗುಡ್. ಕರೆಕ್ಟ್. ಇನ್ನೇನ್ ಅನ್ಸುತ್ತೆ? ಅಷ್ಟೇ ಸರ್. ಇಷ್ಟ ಬರೋ ಅಷ್ಟೊತ್ತಿಗೆ ಅದೇನೋ ಒಂದ್ ಆಗ್ಬಿಟ್ಟಿರುತ್ತೆ. ಲಕ್ಷ್ಮಿ ಅಮ್ಮಗೆ ಬೇರೆ ಏನಾದ್ರು ಹೇಳ್ಬೇಕು ಅನಿಸ್ತಾ ಇದೆಯಾ? ಸಾವಿತ್ರಿ ಅಮ್ಮಗೆ ಏನಾದ್ರು ಹೇಳ್ಬೇಕು ಅನಿಸ್ತಾ ಇದೆಯಾ? ವರ್ಷ ಅಮ್ಮಗೆ? ಸರ್ ಏನೋ ಒಂದು ಹುಡುಕ್ತಾ ಇದಾರೆ. ಸಿಗ್ತಾ ಇಲ್ಲ ನಾವ್ ಹೇಳೋದ್ರಲ್ಲಿ. ಇಲ್ಲ ನಾನು ಏನು ಹುಡುಕ್ತಾ ಇಲ್ಲ. ನಿಮ್ಗೆ ಏನೇನ್ ಅನುಭವ ಆಗತ್ತೆ ಅಂತ ಸುಮ್ನೆ ಒಂದ್ ಕೇಳ್ತಾ ಇದ್ದೀನಿ ಅಷ್ಟೇನೇನೆ. ಕೈಯೆಲ್ಲ ಆಗ್ದಿರ ಇದ್ರೆ ಮೈಯೆಲ್ಲ ಪರ್ಚ್ಕೊಂಡಂಗ ಆಗತ್ತಷ್ಟೇ. ವೆರಿ ಗುಡ್ ಅಲ್ವಾ? ಮೈಯೆಲ್ಲ ಆಗೋದು. ಪರ್ಚಂಗೆ. ಒಂದೊಂದ್ಸತಿ ಆಗತ್ತೆ ಅಂತಂದ್ರುನು ಅದಕ್ಕೆ ಅಡ್ಡಿ ಆತಂಕನೂ ಬರುತ್ತೆ. ಅದು ನಮ್ ಪ್ರೇರಣೆ ಇರಲ್ಲ ಅಲ್ವಾ ಸರ್? ಅದೆಲ್ಲ ಇರ್ಲಿ. ನಾನು ಇವಾಗ ಕಾರಣಗಳು ಹುಡುಕ್ತಾ ಇಲ್ಲ. ಅದೇ ಕೈಯಲ್ಲಿ ಯಾವಾಗ ಆಗಲ್ವೋ ಒಬ್ರು ಹೇಳಿದ್ದು ಅವಾಗ ಅದೇ ಮೈಯೆಲ್ಲ ಪರ್ಚ್ಕೊಂಡು ನನ್ನ ಪ್ರಶ್ನೆ ಏನೇನೋ ಬಹಳ ಸುಲಭ. ಆಗೋಗ್ಬಿಡುತ್ತೆ. ನನ್ಗೆ ನೀವು ಈಗ ಉದ್ದುದ್ದು ಉತ್ತರಗಳು ಕೊಡ್ಬೇಡಿ. ನಿಮ್ಗೆ ಏನೇನ್ ತರ ಅನುಭವ ಆಗತ್ತೆ, ನಿಮ್ಗೆ ಒತ್ತಡ ತರ್ತಾ ಇದಾರೆ ಯಾರೋ ಒಬ್ರು, ನಿಮ್ಗೆ ಇಷ್ಟ ಇಲ್ಲದೆ ಮಾಡ್ಬೇಕು ಅಂತ, ಅವಾಗ ನಿಮ್ಗೆ ನಮ್ಮೇಲೆ ಏನ್ ತರ ದರ್ಪ ಅನುಭವ ಆಗುತ್ತೆ? ತೋರಿಸ್ತಾರೆ ಅಂತ. ಏನ್ ಹೇಳಿ? ದರ್ಪ ಸಡನ್ ಆಗಿ ತೋರಿಸ್ತಾರೆ ನಮ್ಮ ಮೇಲೆ ಕೆಲಸ ಮಾಡು ಅಂತ ಹೇಳಿ. ಸಡನ್ ಆಗಿ ಗೆಸ್ಟ್ ಬರ್ತಾ ಇದಾರೆ, 50 ಮಂದಿಗೆ ಅಡಿಗೆ ಮಾಡು ಅಂತ ಹೇಳ್ಬಿಡ್ತಾರೆ. ಆಗ ನಮ್ ಕೈಲ ಆಗದೆ ಇದ್ದಾಗ ಹ, ಹ. ಏನೇನಾಗುತ್ತೆ ಅಂತ ಹೇಳ್ಬೇಕಷ್ಟೇ.
ಇನ್ನೇನ್ ಥರ ಇನ್ನೇನ್ ಥರ ಅನುಭವ ಆಗತ್ತಾ? ಇಷ್ಟೆಲ್ಲ ಹೇಳಿದ್ರಿ ಇನ್ನೇನಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಹೇಗೋ ಒಂದ್ ಮಾಡಿದ್ರಾಯ್ತು ಅಂತ. ಅಲ್ವಾ? ಕೆಲಸದಲ್ಲಿ ಟೆನ್ಷನ್ ಆಗ್ಬೋದು ಸರ್, ಟೆನ್ಷನ್ ಅದೇ ಮೈ ಟೆನ್ಷನ್ ಎಲ್ಲ ಆಗ್ಲೇ ನಡುಕ. ಬಂದಾಗಿದೆ. ಇಲ್ಲಿ ಟೆನ್ಷನ್ ಒತ್ತಡ ಅಂತ ಬಂದಾಗಿದೆ. ಹೇಗೋ ಹ್ಮ್. ಮಾಡೋದು ಅಂದ್ರೆ ಏನಮ್ಮ, ಕೆಲಸದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಇಂಟ್ರೆಸ್ಟ್ ಇಲ್ದಲೆ ಆಸಕ್ತಿ ಇಲ್ಲ, ಆಸಕ್ತಿ ಇಲ್ಲ. ನಿರಾಸಕ್ತಿ ಅಲ್ವಾ? ಹಾ. ನಿರಾಸಕ್ತಿ, ಹೇಗೋ ಮಾಡೋದು. ಇನ್ನೇನ್ ತರ ಅನುಭವ ಆಗುತ್ತೆ ಅದ್ರ ಪರಿಣಾಮ ಏನಾಗ್ಬೋದು ಅಂತ ಭಯ ಆಗತ್ತೆ ಸರ್. ಅಲ್ವಾ? ಹ್ಮ್. ಭಯ. ಯಾಕೆ? ಅಯ್ಯೋ ಹಿಂಗೆಲ್ಲ ಮಾಡ್ಬಿಟ್ಟಿದೀನಿ ಅಂತ. ಕರೆಕ್ಟ್. ಬಂದಿಲ್ಲ ಅಂದ್ರೆ ಅಂತ. ಹೌದು ಹೌದು, ವೆರಿ ಗುಡ್. ಇನ್ನೇನ್ ತರ ಅನುಭವ ಆಗುತ್ತೆ? ಪದ್ಮಾಮಗೆ ಇನ್ನೇನಾದ್ರೂ ಪದ ಬರ್ತಾ ಇದೆ ಮನ್ಸಿಗೆ? ಎಷ್ಟೊಂದ್ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇನ್ನೂ ಇದೆ, ನೋಡ್ತಾ ಇರಿ. ಎಷ್ಟೊಂದು ಹಾಗ್ ಹೊರಗ್ ಬಂದಿದೆ. ಮಾಡಿದ್ರೆ ಏನಾಗತ್ತೋ, ಹೀಗ್ ಮಾಡಿದ್ರೆ ಏನಾಗತ್ತೋ ಅಂತಂದ್ರೆ ಅಲ್ಲಿ ಎರಡು ಭಾವನೆ ಬರ್ತಾ ಇರತ್ತೆ. ಹೌದು, ಅಂದ್ರೆ ನಮ್ಗೆ ದ್ವಂದ್ವ ದ್ವಂದ್ವ. ದ್ವಂದ್ವ ಸ್ವಭಾವ. ಒಂದು ಡಿಸಿಷನ್ ತಗೊಳಕ್ಕೆ ಆಗದೆ ಇರೋವಷ್ಟು. ದ್ವಂದ್ವ ಅಲ್ವಾ? ಹ್ಮ್. ಹಾ, ದ್ವಂದ್ವ ಅಂದ್ರೆ ನಾವು ಮುಂದೆ ಹೋಗೋದೇ ಹೆಂಗೆ ಅಂತ ಗೊತ್ತಾಗಲ್ಲ. ಒಂಥರ ಸಿಗಾಕೊಂಡ್ಬಿಟ್ಟಿರೋ ಥರ. ಮುಂದಕ್ಕೆ ಹೋಗಕ್ಕಾಗಲ್ಲ. ಬಂದಿ ಅಂತ. ಮುಂದಕ್ಕೆ ಹೋಗಲು ನಮ್ಮ ಮೇಲೆ ದರ್ಪ ತೋರಿಸ್ತಾರೆ ಅಲ್ವಾ? ದರ್ಪ ಅಂತ ಅನಿಸ್ತಾ ಇರುತ್ತೆ. ಬೇರೆ ಯಾವ್ದಾದ್ರು ಆಲ್ಟರ್ನೇಟಿವ್ ಇದೆಯಾ ಅಂತ ಹುಡ್ಕೋಕೆ, ಆಪ್ಷನ್ಸ್ ಹುಡ್ಕೋ ಕಡೆ. ಇನ್ನೊಬ್ಬರ ಬಗ್ಗೆ ಆ ರೀತಿ ಒತ್ತಡ ತೆಗ್ತಿರೋರ್ ಬಗ್ಗೆ ಹ್ಮ್. ಏನೆಲ್ಲ ಭಾವನೆಗಳು ಬರುತ್ತೆ? ಅವ್ರಿಗೆ ಬೈಬೇಕು ಅನ್ಸುತ್ತೆ, ಹೊಡಿಬೇಕು ಸರಿ ಅನ್ಸುತ್ತಾ? ಇಲ್ಲ ಅನ್ಸುತ್ತೆ. ಹೊಡಿಬೇಕು ಅನ್ಸುತ್ತೆ. ಅಲ್ವಾ? ಸರಿ ಇಲ್ಲ ಅವ್ರಿಗೆ ಅನ್ಸುತ್ತೆ. ಹೊಡಿಬೇಕು. ಇನ್ನೇನ್ ಅನ್ಸುತ್ತೆ? ಟಾರ್ಗೆಟ್ Options ಅನ್ನ ಹೇಳ್ಬೇಕು. ಅಲ್ವಾ? ತಾಳ್ಮೆನ ಕಳ್ಕೊಂಡ್ಬಿಡ್ತಾರೆ. ಬೈಬೇಕು ಅನ್ಸುತ್ತೆ, ಹೊಡಿಬೇಕು ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಮಿತಿ ಮೀರಿದ್ರೆ ತಾಳ್ಮೆ ಕಳ್ಕೊಂತಾರ. ಅವ್ರನ್ನ ನಾಶನೇ ಮಾಡ್ಬೇಕು ಅನ್ಸುತ್ತೋ ಇಲ್ವೋ? ಇಲ್ಲ. ನನ್ ಪ್ರಾರಬ್ಧ ಕರ್ಮ ಅಂತ ತಲೆ ಚಚ್ಕೋಬೇಕಷ್ಟೆ. ಪ್ರಾರಬ್ಧ ಅಲ್ಲ, ನೀವ್ ಆ ರೀತಿ ಇಲ್ದೇ ಇರ್ಬೋದು. ಆದ್ರೆ ನೋಡಿ, ಸ್ವಲ್ಪ ಗಮನ ಕೊಡಿ. ಈಗ ಜೀವನದಲ್ಲಿ ಯಾರೋ ಒಬ್ರು ಇನ್ನೊಬ್ಬರನ್ನ ನಾಶ ಮಾಡಿದಾಗ ಏನಾಗಿರುತ್ತೆ, ಇದೇ ತರ ಏನೋ ಆಗಿರುತ್ತಲ್ವಾ? ಸೊ ಹೌದು. ನಾಶ ಮಾಡೋದಕ್ಕೂ ಹೊಟ್ಟೋಗ್ಬಿಡುತ್ತೆ ಮನಸ್ಸು ಒಂದೊಂದ್ಸತಿ. ಇವ್ರು ಯಾಕಾದ್ರೂ ಇದಾರೋ, ಅಥವಾ ಕೆಲವು ಸತಿ ಅವ್ರಿಗೆ ಏನೋ ಶಾಪ ಹಾಕಲ್ವಾ? ಹೌದು ಹೌದು. ಶಾಪ ಅಂತಂದೇನು, ನಾಶ ಆಗ್ಲಿ ಅಂತ ಶಾಪ ತಾನೆ. ನೀವು ಕೈಯಲ್ಲಿ ನಾಶ ಮಾಡದೇ ಇರ್ಬೋದು, ಆದ್ರೆ ಹಿಂಗ್ ಆಗ್ಲಿ, ಇವ್ರಿಗೆ ಹಿಂಗಾಗ್ಲಿ ಅಂತ ಅನ್ಸಲ್ವಾ? ಮಾನಸಿಕವಾಗಿ. ಮಾನಸಿಕವಾಗಿ ಶಾಪ, ಮಾನಸಿಕವಾಗಿ ನಾಶ ಅವರು. ಹ್ಮ್. ಇನ್ನೇನೇನ್ ಬರುತ್ತೆ? ಅವ್ರಿಗೆ ಏನಾದ್ರು ಆಲ್ಟರ್ನೇಟಿವ್ ಆಪ್ಷನ್ಸ್ ಕೊಡೋಣ ಅನ್ಸತ್ತೆ ಸರ್. ವೆರಿ ಗುಡ್. ವರ್ಷಾಮಾಗಿ ಇನ್ನೇನಾದ್ರೂ ಅನ್ನಿಸ್ತಾ ಇದೆಯಾ? ನಿಮಗೆ ಬೇಕಾಗಿರೋ ಕೆಲಸ ಮಾಡಬೇಕು ಅಂತ ಬಂದಾಗ ಆಗ್ಲಿ. ಈಗ ಸದ್ಯಕ್ಕೆ ಇಷ್ಟು ನೋಡಿದ್ದೀರ. ಏನು ನೋಡಿ, ಇಲ್ಲೇ ಸುಮ್ಮನೆ ಗಮನ ಕೊಡಿ. ನಿಮಗೆ ಬೇಕಾಗಿಲ್ದೇ ಇರೋದು ಮಾಡಿ ಅಂತ ಹೇಳಿದಾಗ ಏನೇನು ಬರ್ತಾ ಇದೆ ಮನಸ್ಸಿಗೆ? ಕಿರಿಕಿರಿ, ದ್ವೇಷ, ಕೋಪ, ಬೇಜಾರು, ಹುಚ್ಚಾಟ, ಏನೋ ಒತ್ತಡ, ಫ್ರಸ್ಟ್ರೇಷನ್ನು, ಡಿಸ್ಇಂಟ್ರೆಸ್ಟು, ನನ್ನ ಬಂದಿ ಅನ್ನೋ ಭಾವನೆ, ಓಡೋಗ್ಬಿಡ್ಬೇಕು, ದೂರ ಹೋಗಬೇಕು ಅನ್ನೋ ಭಾವನೆ, ಶಕ್ತಿಹೀನವಾಗಿರೋ ಭಾವನೆ, ನೆಪ ಹೇಳೋದು ಬೇಕು ಅನಿಸುತ್ತೆ, ತಲೆಯೆಲ್ಲ ಬಿಸಿಯಾಗತ್ತೆ, ಮೈಯೆಲ್ಲ ಶಾಖ ಅನಿಸುತ್ತೆ, ತಲೆಯೆಲ್ಲ ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ. ಇದೇ ಮುಂದೆ ಮುಂದೆ ನಡೀತಾ ನಡೀತಾ ಬೇರೆ 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 ರೋಗಗಳು ಬರುತ್ತೆ, ದುಃಖ ಅಳು ಬರುತ್ತೆ, ಜ್ವರ ಅನಿಸುತ್ತೆ, ಜಗಳ ಮಾಡಬೇಕು ಅನಿಸುತ್ತೆ, ಮೈಯೆಲ್ಲ ಪರ್ಚ್ಕೋಬೇಕು ಅನಿಸುತ್ತೆ. ನಿರಾಸಕ್ತಿ, ಮಾಡೋ ಕೆಲಸದ ಮೇಲೆ ನಿರಾಸಕ್ತಿ, ಜೀವನದ ಮೇಲೆ ನಿರಾಸಕ್ತಿ. ಹೇಗೋ ಒಂದು ಮಾಡಿ ಮುಗಿಸ್ಬೋಣ ಅನಿಸುತ್ತೆ, ಭಯ ಅನಿಸುತ್ತೆ, ಹೆಂಗೆ ಮುಂದಿನ ನಿಜ ತಗೊಳ್ಳಪ್ಪ ಅಂತ ಗೊತ್ತಾಗಲ್ಲ. ಹೊಡಿಬೇಕು ಅನ್ಸುತ್ತೆ, ಬೈಬೇಕು ಅನ್ಸುತ್ತೆ, ಅಯ್ಯೋ ಪ್ರಾರಬ್ಧ ಅನ್ಸುತ್ತೆ, ನನ್ನ ಮೇಲೆ ನಂಗೆ ಕೋಪ ಬರುತ್ತೆ, ದೇವ್ರ ಮೇಲೆ ಕೋಪ ಬರುತ್ತೆ ಅಲ್ವಾ? ದೇವ್ರೇ ಯಾಕಾರ ಹಿಂಗೆ ಮಾಡ್ತೀಯೋ, ನನ್ನ ಕರ್ಮ, ನೀನು ಎಲ್ಲಿದ್ಯೋ ಇಲ್ವೋ, ನನ್ಗೆ ಹಿಂಗ ಪ್ರಾಣಾಗತ್ತೆ ಹಿಂಡ್ತೀಯ ನೀನು ಅಂತ ದೇವ್ರ ಮೇಲೆ ಬೈತೀವಿ, ಸಿಕ್ದವ್ರಿಗೆಲ್ಲ ಬೈತೀವಿ ಕರ್ಮ. ಅಲ್ವಾ? ಹೇಗೆ ಇದರಿಂದ
ಹೊರಗಡೆ ಬರೋದು ಅಂತ ಆಲೋಚನೆಗಳು ಬರುತ್ತೆ ಸರ್. ಇರ್ಬೋದು. ಈಗ ಸದ್ಯಕ್ಕೆ ಏನ್ ಬರ್ತಾ ಇದೆ, ನನಗೆ ಬೇಡ ಅಂತ ಇದ್ದಾಗ ಇಷ್ಟೆಲ್ಲ ಬರ್ತಾ ಇದೆ. ಹೌದ್ ತಾನೆ? ಅಲ್ಲ ಅವಾಗ ಸರ್ ಅವಾಗ ದೇವ್ರನ್ನು ಚೇಂಜ್ ಮಾಡ್ತಾ ಹೋಗ್ತಾನೋ ಏನೋ ಅನ್ಸುತ್ತೆ. ಅಲ್ವಾ? ಈ ದೇವ್ರ ನಂಬ್ಕೊಂಡ್ ಹಿಂಗಾಗಾಯ್ತು, ಬೇಡ ಹಾ, ಬಿಡು ಇವ್ನು ಆ ದೇವ್ರನ್ನ ಈ ಗಣಪತಿ ನಂಬ್ಕೊಂಡು ಇಷ್ಟೆಲ್ಲ ಮಾಡಿದೆ ನಾನು, ಇವ್ನು ಕೊಡ್ಲಿಲ್ಲ. ಯಾರೋ ಹೇಳಿದ್ರು ಬೇಡ ಬೇಡ ಹನುಮಂತ ಅಲ್ವಾ, ದೇವ್ರನ್ನೇ ನೆಕ್ಸ್ಟ್ ಚೇಂಜ್ ಅದ್ ಮಾಡ್ಬೋದ ಮಾಡೋಣ ಅನ್ಸುತ್ತೆ. ಅದ್ ಮಾಡೋಣ ಅಂತ ಹಾ. ಹಂಗೆ ಹೋಗ್ತಾ ಹೋಗ್ತಾ ಕೊನೆಗೆ ಹೋಗ್ತಾನೆ ಅಲ್ವಾ? ಇರ್ತಾನೆ ಅಷ್ಟೇ. ಹಾ, ಪಾರ್ಟಿ ಚೇಂಜ್, ಚೇಂಜ್ ಹಾ ಮಾಡ್ಬಿಡೋದು. ಪಾರ್ಟಿನೇ ಚೇಂಜ್ ಅಲ್ವಾ, ಹ್ಮ್ ದೇವ್ರನ್ನೇ ಚೇಂಜ್ ಹೌದು. ಮಾಡೋಣ ಅನ್ಸುತ್ತೆ ಅಲ್ವಾ? ಚೆನ್ನಾಗಿದೆ. ಕರೆಕ್ಟ್. ಈ ದೇವಸ್ಥಾನದಲ್ಲಿ ವರ್ಕ್ ಆಗ್ತಾ ಇಲ್ಲ, ಈ ದೇವ್ರಿಗೆ ಯಾಕೋ ಪವರ್ ಇಲ್ಲ, ಹಾ ಅಲ್ಲಿಗೆ ಹೋಗೋಣ. ಎಲ್ರು ಹೇಳ್ತಾ ಇದ್ರು ಇನ್ನೊಂದ್ ಕಡೆ ಆವತ್ತು ಮೊರೆ ಪವರ್ ಹೋಗೋಣ. ಇರ್ಬೋದು ಅಲ್ವಾ? ಹೌದು. ಅನ್ಸುತ್ತೆ ನೀವೆಲ್ಲ ಅದೇ ಮೊರೆ ಆ ಹೋಗೋದು. ತರನೇ ಡಿಸಿಷನ್ ತಗೊಳಕ್ ಆಗ್ದಿರ ಹಂಗ ಆಗೋಗ್ಬಿಡತ್ತೆ. ಆಗತ್ತೆ ಅಲ್ವಾ? ಇದು ಯಾವಾಗ ನಿಮಗೆ ಬೇಡ ಅನ್ನೋ ಏನೋ ಕೆಲಸ ಇರುತ್ತಲ್ಲ, ನಿಮ್ಗೆ ಬೇಡ, ನಂಗೆ ಇಷ್ಟ ಇಲ್ಲಪ್ಪ ಅನ್ನೋ ಕೆಲಸನ ನಿಮ್ಗೆ ಯಾರೋ ನೀವು ಮಾಡಲೇಬೇಕು ಅಂತ ನಿಮಗೆ ಒತ್ತಡ ತಂದಾಗ ಅಲ್ವಾ? ಇವಾಗ ಇದಿಲ್ಲಿರಲಿ, ಇದನ್ನೇನು ನಾವು ತೆಗೆದಾಕೋದು ಬೇಡ. ಈಗ ಇನ್ನೊಂದು, ಈಗ ಇದ್ರ ಪಕ್ಕದಲ್ಲಿ ನಾವು ಇನ್ನೊಂದು ನೋಡೋಣ. ಇದ್ಯಾವುದು, ಇದೆಲ್ಲ ನಿಮಗೆ ಬೇಡ ಅನ್ನೋದು ಅಲ್ವಾ? ಸೊ ಸದ್ಯಕ್ಕೆ ಬೇಡ ಅನ್ನೋದು ಸುಮ್ಮನೆ ಹಿಂಗೆ ಈ ಕಲರಲ್ಲಿ ಇಟ್ಟಿರ್ತೀನಿ, ಅದಿರಲಿ, ಅದು ಒಂದು ಕಡೆ ಇರಲಿ. ಈಗ ಇಲ್ಲಿ ನನಗೆ ಇಷ್ಟ ಅನ್ನೋ ಕೆಲಸ, ಓಕೆನಾ? ಇಲ್ಲಿ ನನಗೆ ಕಷ್ಟ ಅನ್ನೋ ಕೆಲಸ, ಇದೆಲ್ಲ ನಂಗೆ ಬೇಡ ಅನ್ನೋ ಕೆಲಸ, ಇದೆಲ್ಲ ಯಾವುದೋ ನಂಗೆ ಕಷ್ಟ ಅನ್ನೋ ಕೆಲಸ. ಈಗ ನನಗೆ ಇಷ್ಟ ಅನ್ನೋ ಕೆಲಸ, ಈಗ ನಿಮ್ಗೆ ಯಾವುದೋ ನಿಮ್ಗೆ ಭಾಳ ಇಷ್ಟ ಇರೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಖುಷಿ ಆಗುತ್ತೆ. ಖುಷಿ, ಮೊದಲನೇ ಅನುಭವನೇ ಖುಷಿ. ಆಮೇಲೆ ಇನ್ನೇನೆಂತರ ಅನುಭವ ಬರುತ್ತೆ, ಇನ್ನೇನು ಭಾವನೆ ಬರುತ್ತೆ? ಕುಣಿದಾಡ್ಬೇಕು ಅನ್ಸುತ್ತೆ. ಕುಣಿದಾಡುವುದು, ವೆರಿ ಗುಡ್. ಕುಣಿಯುವುದು, ಅದ್ರ ಮೇಲೆ ವ್ಯಾಮೋಹ ಹೆಚ್ಚುತ್ತೆ. ಎಲ್ಲ ಹಗುರವಾಗ್ಬಿಡುತ್ತೆ. ಕುಣಿಯುವುದು ಅಲ್ವಾ? ಹಗುರ, ಮನಸ್ಸು ಹಗುರ, ದೇಹ ಹಗುರ ಅನ್ಸುತ್ತೆ. ವೆರಿ ಗುಡ್. ಇನ್ನೇನ್ ಅನ್ಸುತ್ತೆ? ಇನ್ನೇನ್ ಅನ್ಸುತ್ತೆ ಎಲ್ರಿಗೂ ಹೇಳ್ಕೊಂಡು ಶೇರ್ ಮಾಡೋಣ ಅಲ್ವಾ? ಎಲ್ಲರಿಗೂ ಹೇಳೋಣ ಅನ್ಸುತ್ತೆ. ಕರೆಕ್ಟ್ ಅಮ್ಮ. ಇನ್ನೇನ್ ಅನ್ಸುತ್ತೆ? ಆ ವಿಷಯನ ಎಲ್ರಿಗೂ ಹೇಳ್ಬೇಕು ಅನ್ಸುತ್ತೆ ಅಲ್ವಾ? ವೆರಿ ಗುಡ್. ಆಮೇಲೆ ಇನ್ನೇನ್ ಅನ್ಸುತ್ತೆ? ಯಾವಾಗ್ಲೂ ಹಾಡ್ತಾ ಮುಖದಲ್ಲಿ ಇರ್ತಾನೆ, ಮಂದಹಾಸ ಸಂತೋಷ ಮೂಡ್ ಬರ್ತಾ ಬರ್ತಾ ಇರುತ್ತೆ. ಮಂದಹಾಸ, ಮಂದಹಾಸ ಹಾಡ್ತಾ ಇರ್ತಾನೆ ಸರ್. ಅಲ್ವಾ? ಈಗ ನಮ್ಮ ಪದ್ಮಾಮ ಹಾಡು ಬರುತ್ತೆ ಇದೆಯಲ್ಲ, ಆ ಇದೆ ಥರ ಆ ಮಂದಹಾಸ. ಸಂತೋಷಕ್ಕೆ ಹಾಡು, ಹಾಡು ಸಂತೋಷಕ್ಕೆ. ಕರೆಕ್ಟ್. ಬರುತ್ತೆ. ಹಾಡು. ಆಮೇಲೆ Anxiety. ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸುತ್ತೆ. ಅಲ್ವಾ? ಅಲ್ವಾ? ವೆರಿ ಗುಡ್. ಒಂದು ದೇವರಿಗೆ ಕೃತಜ್ಞತೆ. ಆ, ದೇವ್ರ ಚೇಂಜ್ ಮಾಡಲ್ಲ ನಾವು. ಪಾರ್ಟಿ ಚೇಂಜ್ ಇಲ್ಲ. ಕರೆಕ್ಟ್. ಬರೀ 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 ದೇವ್ರಿಗೆ ಮಾತ್ರ ಕೃತಜ್ಞತೆ ಅನ್ಸುತ್ತಾ, ಅಥವಾ ಸುತ್ತಮುತ್ತ ಇರೋರ ಎಲ್ರಿಗೂ ಬಗ್ಗೆನೂ ಕೃತಜ್ಞತೆ ಅನ್ಸುತ್ತಾ? ಎಲ್ರಿಗೂನು ಅಲ್ವಾ? ಕೃತಜ್ಞತೆ. ಬಹಳ ಎಲ್ರಿಗೂ ಅಯ್ಯೋ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳೋಣ ಹೆಲ್ಪ್ ಅನ್ಸುತ್ತೆ. ಆದವ್ರಿಗೆ. ಅದ್ ವೆರಿ ಗುಡ್. ಕೆಲಸ ನನ್ಗೆ ಇಷ್ಟ ಇತ್ತು ಅಂದ್ರೆ ಇಂಟ್ರೆಸ್ಟ್ ಇರ್ತೈತಲ್ಲ, ಅಲ್ವಾ? ಆಸಕ್ತಿ ಆಸಕ್ತಿ, ಇರ್ತೈತಿ. ಆಸಕ್ತಿ, ಆಸಕ್ತಿ. ಆಸಕ್ತಿಯಿಂದ ಖುಷಿಯಾಗಿ ಕೆಲಸ ಮಾಡ್ತೇವೆ. ವೆರಿ ಗುಡ್. ಕರೆಕ್ಟ್. ಆಮೇಲೆ ಇನ್ನೇನು? ಅವಾಗ ಕಷ್ಟ ಅನ್ಸೋದೇ ಇಲ್ಲ, ಯಾವ ಕೆಲ್ಸ ಹೇಳಿದ್ರು ಹಗೂರ ಅನ್ಸುತ್ತೆ. ಬಹಳ ಬಹಳ ಇಷ್ಟ ಅಲ್ವಾ? ಬಹಳ ಇಷ್ಟ. ಬಹಳ ಇಷ್ಟ. ಇನ್ನೂ ಮಾಡ್ಬೇಕು ಅನ್ಸುತ್ತೋ ಇಲ್ವೋ? ಹೌದು. ಇನ್ನೂ ಮಾಡ್ಬೇಕು. ಇನ್ನೇನ್ ಅನ್ಸುತ್ತೆ? ಇನ್ನೇನ್ ತರ ಅನುಭವ ಬರುತ್ತೆ? Anxiety. ಆಂಗ್ಸೈಟಿ ಇರುತ್ತೋ ಹೊರಟೋಗ್ಬಿಡುತ್ತೋ ಆಸಕ್ತಿ ಯಾವಾಗ್ಲೂ ಲೈಫ್ ಹೀಗೆ ಇರ್ಲಿ ಅಂತ ಅನ್ಸುತ್ತೆ ಅಲ್ವಾ? ಹೀಗೆ ಇರ್ಲಿ ಅಪ್ಪ, ಸಖತ್ತಾಗಿದೆ. ಯಾರು ಕಷ್ಟನ ಇಷ್ಟಪಡಲ್ಲ, ಸುಖನೇ ಇಷ್ಟಪಡೋದು. ಅದಿರ್ಲಿ. ನಿಮ್ಗೆ ಏನೇನ್ ಅನುಭವ ಆಗತ್ತೆ ಹೇಳಿ? ಯಾರು ಬಂದು ಅದೇ ನೆನಪು ಬರ್ತಾ ಇರತ್ತೆ ಸರ್, ಇದ್ರದೇ ನೆನಪು ಬರ್ತಾ ಇರತ್ತೆ ಸದಾ. ಆಸಕ್ತಿ ಅಂದ್ರೆ ಒಳ್ಳೆ ನೆನಪು ಅಂತ ಅನ್ಸುತ್ತಲ್ವಾ? ಯಾವಾಗ್ಲೂ ಈ ಗುಂಗಿನಲ್ಲೇ ಇರ್ತಾನೆ ಅವನು. ಒಳ್ಳೆ ನೆನಪು, ಅಥವಾ ಎಲ್ರ ಜೊತೆಲಿ ಖುಷಿಯಾಗಿರ್ತೇವೆ. ಎಲ್ರು ಬರ್ಲಿ ಅಲ್ವಾ? ಹೋಗ್ಲಿ ಅಂತ ಹೇಳ್ತಿರ್ತೇವೆ. ಅಲ್ವಾ?
ಅವಾಗ ಎಲ್ರು ಬಯಸ್ತೇವೆ ಅವಾಗ. ಒಳ್ಳೆ ಬಾಂಧವ್ಯ ಅಲ್ವಾ? ಒಳ್ಳೆ ಬಾಂಧವ್ಯ ಬಾಂಧವ್ಯ ಬೇಕು, ಎಲ್ರು ಬರ್ಬೇಕು ಹೋಗ್ಬೇಕು ಅಂತ ಅಂತ ಬಯಸ್ತೇವೆ. ಅನ್ಸುತ್ತೆ ಅಲ್ವಾ? ಒಳ್ಳೆ ಬಾಂಧವ್ಯ. ಬನ್ನಿ 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 ಮಾಡೋಣ ಬನ್ನಿ. ಅಯ್ಯೋ ಎಷ್ಟು ಚೆನ್ನಾಗಿದೆ. ಆಮೇಲೆ ಇನ್ನೇನ್ ಅನ್ಸುತ್ತೆ? ಇನ್ನ ಜಾಸ್ತಿ ಎಫರ್ಟ್ ಬಹಳ ಹಗರ್ ಇರ್ತೈತ್ರಿ. ಹಗುರ ಹಗುರ ಕರೆಕ್ಟ್. ಆಗ್ಲೇ ಬಂತು, ಹಗುರ ಬಂತು. ಇನ್ನೇನು ಇನ್ನೇನ್ ಇನ್ನ ಅನ್ಸುತ್ತೆ? ಜಾಸ್ತಿ ಎಫರ್ಟ್ ಹಾಕ್ಬೇಕು ಅನ್ಸುತ್ತೆ. ಇನ್ನೂ ಜಾಸ್ತಿ ಮಾಡೋಣ. ಇನ್ನೂ ಅಂದ್ರೆ ಆ ಕೆಲ್ಸದ ಬಗ್ಗೆ ಇನ್ನೂ ಏನ್ ಚೆನ್ನಾಗಿ ಮಾಡ್ಲಿ ಅಂತ ಅನಿಸ್ತಾ ಇರತ್ತಲ್ವಾ? ಆಸಕ್ತಿ ಮೂಡುತ್ತೆ. ಆಸಕ್ತಿ ಕರೆಕ್ಟ್, ವೆರಿ ಗುಡ್. ಅಲ್ಲಿ ಆಸಕ್ತಿ ಹಾಕಿದ್ದೇವೆ ಸರ್. ಆಸಕ್ತಿ ಎಲ್ಲೂ ಇಲ್ದ ಶಕ್ತಿ ಬರುತ್ತೆ. ಬೇರೆಯವ್ರಿಗೆಲ್ಲ ಶಕ್ತಿ ಅಲ್ವಾ? ಆ ಕೆಲಸ ಮಾಡಕ್ ಎಷ್ಟು ಶಕ್ತಿ ಬಂದ್ಬಿಡುತ್ತೆ. ಎಲ್ಲೂ ಇಲ್ದೇ ಇರೋ ಶಕ್ತಿ. ಕರೆಕ್ಟು. ಎಲ್ಲೂ ಬೇರೆಯವ್ರಿಗೆಲ್ಲ ಹೇಳಿ ಇನ್ಕ್ಲೂಡ್ ಮಾಡೋಣ ಅನ್ಸುತ್ತೆ ಸರ್. ಈ ಸತ್ಸಂಗ ಹಂಗೆ ನಾವೆಲ್ಲರೂ ಇನ್ನೊಬ್ರು ಬೇರೆಯವ್ರಿಗೆ ಹೇಳಿ ಅಲ್ವಾ? ಎಲ್ಲರೂ ಮಾಡ್ಬೇಕು. ಕರಿಬೇಕು ಅಂತ ಅನ್ಸುತ್ತೆ. ಕಾಗೆ ತರ ಬನ್ನಿ ಬನ್ನಿ ಇನ್ಕ್ಲೂಡ್ ಮಾಡ್ಬೇಕು, ಎಲ್ಲಾರ್ಗು ಬನ್ನಿ. ಹೇಳ್ಬೇಕು ಬನ್ನಿ ಬನ್ನಿ ಚೆನ್ನಾಗಿದೆ ಬನ್ನಿ ಅಂತ. ಬನ್ನಿ. ಕರೆಕ್ಟ್, ಕರಿಬೇಕು, ಎಲ್ರನ್ನೂ ಕರಿಬೇಕು. ನಾವು ಖುಷಿಯಾಗಿದ್ರೆ ಪರಿಸರ ಎಲ್ಲ ಖುಷಿಯಾಗಿರುತ್ತೆ. ಮಾನಸಿಕವಾಗಿ ನಾವು ಖುಷಿಯಾಗಿದ್ರೆ ಎಲ್ರೂ ನಿಮ್ಗೆ ಖುಷಿಯಾಗಿರ್ತಾರೆ. ಅದೆಲ್ಲ ಕರೆಕ್ಟ್. ಈಗ ನಿಮ್ಗೆ ಏನೇನ್ ಅನ್ಸುತ್ತೆ? ಹೊರಗಿನ ಸುಖನ ಬಿಟ್ಟು ಒಳಗಡೆ ಇರ್ತಕ್ಕಂತ ಒಂದು ಸುಖನ ಅನುಭವಿಸಕ್ಕೆ ಶುರು ಮಾಡಿರ್ತಾನೆ ಅವಾಗ ಈ ತರ ಇದ್ದಾಗ. ಒಳಗಿನ ಸುಖ ಅಂತ ಅನ್ಸುತ್ತೆ. ಒಳಗಿನ ಸುಖ. ಇನ್ನೇನ್ ತರ ಅನುಭವ ಆಗತ್ತೆ? ಅನುಭವದ ಬಗ್ಗೆ ಗಮನ ಕೊಡಿ. ಇನ್ನೇನೇನು ನಿಮ್ ಮನಸ್ಸಿನಲ್ಲಿ, ನಿಮ್ ದೇಹದಲ್ಲಿ ಏನೇನ್ ತರ ಅನ್ಸುತ್ತೆ ಹೇಳಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಆರೋಗ್ಯ ಅಲ್ವಾ? ಹ್ಮ್. ಏನ್ ಸರ್ ನೀವು ನೆಗಡಿನೇ ಬಂದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್, ವೆರಿ ಗುಡ್. ವರ್ಷಾಮ್ಮ ನೀವೇನು ಹೇಳಿದ್ರಿ ಹೇಳಿ. ಮನ್ಸಿಗೆ ತುಂಬಾ ನೆಮ್ಮದಿ ಅನ್ಸುತ್ತೆ, ಮತ್ತೆ ಕೆಲ್ಸ ತುಂಬಾ ಸುಲಭ ಅಂತ ಅನ್ಸುತ್ತೆ. ನೆಮ್ಮದಿ, ಸುಲಭ, ಕರೆಕ್ಟು ಅಲ್ವಾ? ಯಾವುದು ಭಾರ ಅನ್ಸಲ್ಲ, ಭಾರನೇ ಇಲ್ಲ. ಭಾರನೇ ಇಲ್ಲ ಅವಾಗ, ಯಾವ್ದು ಭಾರ ಅನ್ಸಲ್ಲ. ಭಾರನೇ ಭಾರನೇ ಬರನೇ ಅಲ್ಲಪ್ಪ. ಭಾರನೇ ಇಲ್ಲ. ಕರೆಕ್ಟ್. ಹೇಳಿ ಆಮೇಲೆ. ಯಾರ ಜೊತೆ ಬೇಜಾರ್ ಮಾಡ್ಕೊಂತೇವೆ ಅವ್ರನ್ನ ಮತ್ತೆ ಹೋಗಿ ಮಾತಾಡ್ಸೋದು ಖುಷಿಯಿಂದ. ಅವ್ರನ್ನ ಹೋಗಿ ಖುಷಿಯಿಂದ ಮಾತಾಡ್ಸ್ತೇವೆ. ಖುಷಿ ಇತ್ತು ಅಂದ್ರೆ ಮಾತಾಡೋಣ ಅಂದ್ರೆ ಕ್ಷಮೆ. ಅವ್ರು ಬೇಡ ಅನಿಸ್ತಿರ್ತೈತೆ ಅವ್ರು, ಆದ್ರೆ ಆ ಟೈಮ್ ನಲ್ಲಿ ನಮಗ್ ಖುಷಿ ಇದ್ದಾಗ ಅವ್ರನ್ನೂ ಸಹಿತ ಜಾಯಿನ್ ಮಾಡ್ಕೊಂಡ್ಬಿಡ್ತೇವೆ ಅಲ್ವಾ? ನಮ್ಗೆ ಆಯ್ತು ಪರವಾಗಿಲ್ಲ, ಏನೋ ಆಗೋಯ್ತು ಇರ್ಲಿ ಬಿಡು ಅಂತ ಬರ್ರಿ. ಕ್ಷಮೆ ಕೊಟ್ಬಿಡೋದು. ವೆರಿ ಗುಡ್. ಆಮೇಲೆ ಇನ್ನೇನ್ ಅನ್ಸುತ್ತೆ? ಶಾಂತಿ, ನೆಮ್ಮದಿ ಇವೆಲ್ಲ ಸಿಗ್ತವೆ ಖುಷಿ ಇತ್ತು ಅಂದ್ರೆ. ಶಾಂತಿ, ನೆಮ್ಮದಿ, ಸಮಾಧಾನ ಅನ್ಸುತ್ತೆ ಮನ್ಸಿಗೆ. ಸಮಾಧಾನ. ವೆರಿ ಗುಡ್. ಕರೆಕ್ಟ್ ಅಮ್ಮ. ಇಷ್ಟೆಲ್ಲ ಇದ್ರೆ ಸಮಾಜನೇ ಸುಖವಾಗಿರುತ್ತೆ. ಎಲ್ಲಿ ಜಗಳನೂ ಇರೋದಿಲ್ಲ, ನೆಮ್ಮದಿ ರಿಪೀಟ್ ಆಗಿ. ಇವನ್ನೆಲ್ಲ ಈಗ ನಾವ್ ಅಲ್ಲಮ್ಮ, ಇವನ್ನೆಲ್ಲ ಇರಾನಕ್ಕೆ ಅಮೆರಿಕಕ್ಕೆ ಕಳಿಸ್ಕೊಡ್ಬೇಕು ಇವೆಲ್ಲ ಅಲ್ವಾ? ಇರಾಕ್ ಕಳಿಸ್ಕೊಡ್ಬೇಕು. ಇರಾಕ್ ಕಳಿಸೋಣ. ಕರೆಕ್ಟ್. ನಮ್ಮ ಇವೇ ಅಸ್ತ್ರಗಳು ಅಂತೇಳಿ. ಕರೆಕ್ಟ್, ವೆರಿ ಗುಡ್. ಕರೆಕ್ಟ್. ಇನ್ನೇನ್ ಅನ್ಸುತ್ತೆ? ಚೇತನಾಮಾಗಿ ಏನನ್ಸುತ್ತೆ ನಿಮ್ಗೆ? ಇನ್ನೂ ಇಷ್ಟ ಆಗಿರೋ ಕೆಲಸ ಮಾಡ್ಬೇಕು ಅನಿಸ್ತಿದ್ದಾಗ ಏನ್ ಅವ್ರಿಗೇನು ತಡ ಬುಡ ಏನು ಗೊತ್ತಿಲ್ಲ ಸರ್, ಇವಾಗ ಜಾಯ್ನ್ ಪರವಾಗಿಲ್ಲ, ಇವಾಗ ಗೊತ್ತಾಗತ್ತೆ ಬಿಡಿ ಅಮ್ಮ. ಇಂದಿರಾಮಾಗಿ ಇನ್ನೇನ್ ಅನ್ಸುತ್ತೆ? ಫುಲ್ ಮನನೇ ಖುಷಿ ಆಗ್ಬಿಡುತ್ತೆ ಸರ್. ಅಲ್ವಾ? ನಮ್ಮಲ್ಲಿ ಸುತ್ತಮುತ್ತ ಇರೋರೆಲ್ಲಾನು ಆ ಪರಿಸರನೇ ಚೇಂಜ್ ಆಗೋಗ್ಬಿಡ್ತದೆ. ಚಿತ್ತಶುದ್ಧಿ, ಬದಲಾವಣೆ ಪರಿಸರದಲ್ಲಿ ಮನೆಯಲ್ಲಿ ಆನಂದೋತ್ಸವ.
ಆನಂದ ಉತ್ಸವ. ಅಬ್ಬಬ್ಬಾ, ಉತ್ಸವ. ವೆರಿ ಗುಡ್, ಕರೆಕ್ಟ್. ಇಷ್ಟೆಲ್ಲ ಇದ್ದಾಗ ಮತ್ತೆ ಆನಂದೋತ್ಸವ ಉಂಟಾಗೇ ಇರ್ತದೆ. ವೆರಿ ಗುಡ್, ಕರೆಕ್ಟ್ ಕರೆಕ್ಟ್. ತುಂಬಾ ಉತ್ಸಾಹ ಮತ್ತೆ ಲವಲವಿಕೆ ಇರುತ್ತೆ ಅನ್ಸುತ್ತೆ. ಹಾ, ಲವ ಲವಲವಿಕೆ. ಲವಲವಿಕೆ, ಕರೆಕ್ಟ್ ಅಮ್ಮ. ಇನ್ನೂ ಲವಲವಿಕೆ, ಮಾಡ್ಬೇಕು ಅನ್ನೋ ಆಸಕ್ತಿ. ಇನ್ನೂ ಚೈತನ್ಯ. ಮಾಡಬೇಕು ಆಸಕ್ತಿ. ಲವಲವಿಕೆ. ಮನಸ್ಸು ಹಾರಾಡ್ತಾ ಇದೆ ಅನ್ಸುತ್ತೆ. ಇನ್ನು ಊರಿಗೆ. ಮಾಡಬೇಕು. ಆ, ಹಾರಾಡುವ ಮನಸ್ಸು. ವೆರಿ ಗುಡ್, ಕರೆಕ್ಟ್ ಅಮ್ಮ. ಇನ್ನೇನ್ ಅನ್ಸುತ್ತೆ? ನಮ್ಗೆ ಇಷ್ಟೆಲ್ಲ ಆಗುತ್ತೆ ಅಂತಾನೆ ಗೊತ್ತಿಲ್ಲ ಸರ್. ನೀವೆಲ್ಲ ಒಂದೊಂದಾಗಿ ತೆಗೆದ್ರಿ ನಮ್ಮ ಎಲ್ಲ ನಮ್ಮ ಅಮೃತ ಹೋಗ್ಬಿಡತ್ತೆ. ಚಿತ್ತದಿಂದ. ಒಳಗಡೆ ಏನೇನೋ ಅಂತ ಗೊತ್ತಾಗ್ತೈತಿ ಇವಾಗ ಎಲ್ಲರಲ್ಲಿ. ಹೌದು. ಏನಂದ್ರಿ ಸಾವಿತ್ರಿ ಅಮ್ಮ? ಎಲ್ಲ ಅಮೃತವಾಗಿ ಬಿಡತ್ತೆ. ಅಮೃತ ಅಮೃತ. ತಾಂಡವವಾಡ್ತಾ ಇರತ್ತೆ. ಅಮೃತ. ವೆರಿ ಗುಡ್ ಅಮ್ಮ. ಅಮೃತತ್ವ. ಅಮೃತ. ಇನ್ನೇನನ್ಸುತ್ತೆ? ಇನ್ನೇನಾದ್ರು ಅನ್ಸುತ್ತೆ ಯಾರಿಗಾದ್ರು? ಸದಾ ಹೀಗೆ ಇರ್ಬೇಕು ಅನ್ಸುತ್ತೆ. ಅಲ್ವಾ, ಅದಾಗ್ಲೇ ಬಂತು. ಇರ್ಲಿ, ಇನ್ನೊಂದ್ಸಲಿ ಬರೆಯೋಣ. ಹೀಗೆ ಹಾ. ಇರಲಿ. ಜೀವನ ಹಿಂಗೆ ಇದ್ರೆ ಎಷ್ಟು ಚಂದ ಏನೇ ಅನ್ಸುತ್ತೆ. ಆಗ್ಲಿ ಎಲ್ಲ ಒಂದೇ ಅಂತ ಆಗೋಗತ್ತೆ. ಎಲ್ಲ ಒಂದೇ ಅಲ್ವಾ? ಎಲ್ಲ ಒಂದೇ. ಪರವಾಗಿಲ್ಲ, ಏನೊಂಚೂರು ಹೆಚ್ಚು ಕಡಿಮೆ ಎಲ್ಲ ಪರವಾಗಿಲ್ಲ, ಒಂದೇ ಅಂತ ಎಲ್ಲ ಅನ್ಸತ್ತೆ. ಒಂದೇ ಅನ್ಸುತ್ತೆ. ವೆರಿ ಗುಡ್, ಕರೆಕ್ಟ್. ಇನ್ನೇನ್ ಆಮೇಲೆ ಅನ್ಸುತ್ತೆ ಬೇರೆಯವ್ರಲ್ಲಿ ತಪ್ಪು ಕಂಡಿಡಿಯಕ್ ಹೋಗಲ್ಲ ನಾವು. ಖುಷಿಯಾಗಿದ್ರೆ ಅಲ್ವಾ? ಎಲ್ಲ ತಪ್ಪು ಮಾಡಿದ್ರೆ ಬರುತ್ತೆ ಹೋಗುತ್ತೆ ಇದು ಸರಿ ಅಂತ ಅನ್ಸುತ್ತೆ. ಅವ್ರು ತಪ್ಪು ಮಾಡಿದ್ರುನು ತಪ್ಪು ಕಂಡು ಹಿಡಿಯಲ್ಲ. ಇಡಿ ಅಂದ್ರೆ ಪಾಯಿಂಟ್ ಔಟ್ ಮಾಡಲ್ಲ, ನಿಂದು ಇದು ಸರಿ ತಪ್ಪಿಲ್ಲ. ಅಲ್ವಾ? ಇಡಿಯೋಲ್ಲ. ಪರವಾಗಿಲ್ಲ, ಏನೋ ಪರವಾಗಿಲ್ಲ. ತಪ್ಪು ಮಾಡಿದ್ರಿ ಪರವಾಗಿಲ್ಲ, ತಿದ್ದುಕೊಳ್ಳಿ ಅಂತ ಹೇಳಕ್ಕೆ ಮನ್ಸು ಬಂದ್ಬಿಡುತ್ತೆ. ಕರೆಕ್ಟ್. ಇನ್ನೇನ್ ಅನ್ಸುತ್ತೆ? ಇನ್ನೇನಾದ್ರು ಅನ್ಸುತ್ತಾ? ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು. ಒಳ್ಳೆ ಹಾಡು. ಒಂದೇ ಅನ್ನೋ ಭಾವನೆ. ಒಂದೇ ನಾಡು ಒಂದೇ ಒಂದೇ ಕುಲವು ಕುಲವು ಒಂದೇ ದೈವವು. ದೈವವು. ವೆರಿ ಗುಡ್ ಅಮ್ಮ, ಕರೆಕ್ಟ್. ವಂಡರ್ಫುಲ್. ಇನ್ನೇನಾದ್ರು? ಚೇತನಮ್ಮಗೆ ಕೊನೆಯ ಅವಕಾಶ. ಇನ್ನೇನಾದ್ರು ಹೇಳಕ್ ಅನಿಸ್ತಾ ಇದೆಯಾ? ಇಲ್ಲ ಸರ್, ಎಲ್ಲ ಹೇಳಿದ್ದಾರೆ. ಗೊತ್ತಾಗ್ತಾ ಇದೆ ಅಲ್ವಾ ಏನ್ ಮಾಡ್ತಾ ಇದೀವಿ ಅಂತ? ಈಗ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕೆಲಸ, ನಿಮ್ ಕಷ್ಟ ಅನ್ನೋ ಕೆಲಸ ಮಾಡಿದಾಗ ಏನೇನ್ ತರ ಭಾವನೆ ಉಂಟಾಗತ್ತೆ ಅಂತ ಮೊದ್ಲೆಲ್ಲ ನೋಡಿದ್ವಿ. ಈಗ ನಿಮ್ಗೆ ಇಷ್ಟ ಇರೋ ಕೆಲಸ ಮಾಡ್ತಾ ಇದ್ದಾಗ ಏನೇನ್ ತರ ಭಾವನೆ ಬರುತ್ತೆ ಮನಸ್ಸಿನಲ್ಲಿ, ನಿಮ್ ದೇಹದಲ್ಲಿ ಅನ್ನೋದನ್ನ ನೋಡ್ತಾ ಇದೀವಿ. ಹೌದಾ? ಅವಾಗ ಏನಾಗಲಿ ಮುಂದೆ ಸಾಗು ನೀ ಅಂತ. ಏನಾಗಲಿ ಮುಂದೆ ಸಾಗು ನೀ, ಮುಂದೆ ಸಾಗೋಣ ಅಲ್ವಾ? ಏನಾಗಲಿ ಮುಂದೆ ಪೊಯಿಟ್ರಿ ಸಾಗು. ಹಾಡಾಗ್ಬಿಟ್ಟಿದ್ದಾರೆ. ಅಲ್ವಾ? ಇವತ್ ಸಾವಿತ್ರಿಯಮ್ಮ ಬರೀ ಬರೀ ಹಾಡಾಗ್ಬಿಟ್ಟಿದ್ದಾರೆ. ಕವಿತ್ರಿ ಅಲ್ವಾ? ಉದಯ ಎಲ್ರು music ನಿಮ್ಗೂ ಹಂಗೆ ಜಾಸ್ತಿ ಅನ್ಸುತ್ತಲ್ವಾ? ನೋಡ್ತಾರೆ. ಇವತ್ತು ಹಾಡು ಹೇಳೋಣ, ಇವತ್ತು ನಾಟಕ ಮಾಡೋಣ, ಹೌದು. ಇವತ್ತು ಖುಷಿ ಚಿತ್ರ ಬರೆಯೋಣ ಅಂತ ಅನ್ಸುತ್ತೋ ಇಲ್ವೋ? ಅಷ್ಟೇ ಅಲ್ಲ ಸರ್, ಇವಾಗ ಈ ಒಂದು ಪಾಸಿಟಿವ್ ಟಾಪಿಕ್ ಮೇಲೆ ನಾವು ತಗೊಂಡಿದ್ದಕ್ಕೇನೆ ಎಲ್ಲಾರು ಹರ್ಷವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೆರಿ ಗುಡ್. ಬರೀ ಅಲ್ಲ, ಪಾಸಿಟಿವಿಟಿ. ಅದನ್ನೇ ನಾನು ಹೇಳೋಣ ಅಂತಿದ್ದೆ ಸರ್ ಇವಾಗ. ಯಾಕಂದ್ರೆ ಸಂತೋಷದ ಬಗ್ಗೆನೇ ಹೇಳ್ತಾ ಇರೋದಕ್ಕೆ ಅದೇ ಮುಂದುವರಿತಾ ಇದೆ. ಪಾಸಿಟಿವಿಟಿ ಅಂತ ನಾವೇನು ಇಂಗ್ಲಿಷ್ ನಲ್ಲಿ ಕರಿತೀವಿ ಅದು ತಾನೇ ತಾನಾಗಿರುತ್ತೆ. ವೆರಿ ಗುಡ್, ವೆರಿ ಗುಡ್. ಆಗ್ಲಾ? ಈಗ ಈಗ ಇದೆಲ್ಲ ಏನು, ನಾನು ಯಾವಾಗ ನನಗೆ ಇಷ್ಟ ಅನ್ನೋ ಕೆಲಸ ಮಾಡ್ತಾ ಇದ್ದೀನಿ ಆವಾಗ ನನ್ನ ಮನಸ್ಸಿನಲ್ಲಿ ಉಂಟಾಗೋ ಬೇರೆ ಬೇರೆ ರೀತಿಯ ಭಾವನೆಗಳು, ವಿಚಾರಗಳು ಅಲ್ವಾ? ಇವೆಲ್ಲ ಏನು, ನನಗೆ ಇಷ್ಟ ಇಲ್ಲ ಅನ್ನೋ ಕೆಲಸನ ನಾನು ಮಾಡ್ತಾ ಇದ್ದಾಗ ಉಂಟಾಗೋ ವಿಚಾರಗಳು. ಇವೆಲ್ಲ ಏನು, ನನಗಿಷ್ಟ ಅಂತ ಮಾಡ್ತಾ ಇದ್ದಾಗ ಉಂಟಾಗೋ ವಿಚಾರಗಳು ಅಲ್ವಾ? ಇವೆಲ್ಲ. ಈಗ ನಾನೊಂದು ಸುಮ್ಮನೆ ಮಾಡ್ತೀನಿ. ಈಗ ಇಲ್ಲಿ ಕೋಪ ಅಂತ ಬರಿತೀರ ನೀವು ಯಾರಾದರೂ? ಇಲ್ಲ, ಬರೆಯಲ್ಲ ಅಲ್ವಾ?
ಆಯ್ತು. ಇಲ್ಲಿ ಆರೋಗ್ಯ ಬರಿತೀರಾ? ಇಲ್ಲ. ಅಂದ್ರೇನು? ಈ ಎರಡನ್ನು ನೋಡಿ, ಸ್ವಲ್ಪ ಗಮನ ಕೊಟ್ಟು ನೋಡಿ. ಈಗ ಇಲ್ಲಿ ಕಿರಿಕಿರಿ, ದ್ವೇಷ, ಕೋಪ, ಭಯ ಈ ಥರ ಏನೇನೋ ಬಂದಿದೆ. ಇಲ್ಲಿ ಖುಷಿ, ನಗದು, ಹಾಡೋದು, ಪರವಾಗಿಲ್ಲ ನಾವೆಲ್ಲ ಒಂದೇ ಅಂತ ಹೇಳೋದು, ಎಲ್ಲರ ಕಡೆನೂ ಇದನ್ನು ಸಾಗೋವಂಥದ್ದು, ಇದೆಲ್ಲ ಇಲ್ಲಿದೆ. ಈಗ ಪಾಸಿಟಿವ್ ನೆಗೆಟಿವ್ ಒಂದು ರೀತಿನಲ್ಲಿ ನಿಮ್ಗೆ ಜೀವನದಲ್ಲಿ ಇದು ಬೇಕಾ ಇದು ಬೇಕಾ? ಯಾವಾಗ್ಲೂ ಸುಖ ಇಷ್ಟಪಡೋದು ಮನುಷ್ಯ, ಕಷ್ಟ ಅಲ್ಲ, ಇಷ್ಟಪಡಲ್ಲ. ಅದೆಲ್ಲ ಅಲ್ಲ. ಈಗ ನಾನು ಕೇಳ್ತಾ ಇರೋದು ಇಷ್ಟವಾದ ಕೆಲ್ಸ ಇಷ್ಟ. ಅಲ್ಲ, ನಿಮ್ಗೆಲ್ಲ ಬೇಕಾಗಿರೋದೇನು? ಏನು ಖುಷಿ. ಇದು? ಏನು? ಇದು ಕೆಲಸ ಸಂತೋಷ, ನಾನು ಪ್ರೀತಿ. ಚೆನ್ನಾಗಿ ಕೆಲಸ ಮಾಡಬೇಕು, ಪ್ರೀತಿಯಿಂದ ಇರಬೇಕು, ನನ್ಗೆ ಒಳ್ಳೆ ಬಾಂಧವ್ಯ ಇರಬೇಕು, ನಂಗೆ ಒಳ್ಳೆ ಶಕ್ತಿ ಇರಬೇಕು, ಆರೋಗ್ಯ ಭಾರನೇ ಇಲ್ಲದೆ ಇರಬೇಕು, ಕ್ಷಮೆ ಕೊಡೋಣ, ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ಇದೆಲ್ಲ ನೀವು ಬಯಸುವಂಥ ಫಲಗಳು ಅಲ್ವಾ? ಈ ಫಲಗಳು, ಕಿರಿಕಿರಿ ಅನ್ನೋ ಫಲ, ದ್ವೇಷ ಅನ್ನೋ ಫಲ, ಕೋಪ ಅನ್ನೋ ಫಲ, ಬೇಜಾರು ಅನ್ನೋ ಫಲ, ಆಗಲ್ಲ ಅನ್ನೋ ಬೇಡ. ಫಲ, ದರ್ಪ ಅನ್ನೋ ಫಲ, ಇವೆಲ್ಲ ಯಾರಿಗೂ ಬೇಡ. ಹೌದ್ ತಾನೆ? ಈಗ ಈ ಫಲಕ್ಕೆ ಬೀಜ ಏನ್ ಸ್ವಾಮಿ? ನನಗೆ ಕಷ್ಟ ಅನ್ನೋ ಬೀಜ ಮನಸ್ಸಲ್ಲಿರೋದಕ್ಕೆ ಇವೆಲ್ಲ ಫಲ ಸಿಗ್ತಾ ಇದೆ. ಈ ಫಲಕ್ಕೆ ಬೀಜ ಏನ್ ಸ್ವಾಮಿ? ನನಗೆ ಇಷ್ಟ ಖುಷಿ. ಅನ್ನೋ ಬೀಜ. ಈಗ ನಾನೇನಾದರೂ ಉದಾಹರಣೆಗೆ ವಿಜಯಲಕ್ಷ್ಮಿ ಅಮ್ಮ, ನಿಮ್ಗೆ ಯಾವ ಹಣ್ಣು ಭಾಳ ಇಷ್ಟ ಅಮ್ಮ? ಮ್ಯಾಂಗೋ, ಮ್ಯಾಂಗೋ. ಇಂದಿರಾ ಅಮ್ಮಗೆ? ಗ್ರೇಪ್ಸ್. ನಂಗೂ ಅಷ್ಟೇ ಸರ್. ನಿಮಗೂ ಅಷ್ಟೇ? ಓಕೆ. ವೀಣಾ ಅಮ್ಮಗೆ? ನನಗೂ ಅಷ್ಟೇ ಅಂತ ಹೇಳ್ಬೇಡಿ, ನೀವೇನೋ ಬೇರೆ ಹಣ್ಣು ಹೇಳಿ. ಗ್ರೇಪ್ಸ್ ಅಂತ ಹೇಳ್ರಿ. ಹ್ಞೂ, ಆಯ್ತು. ಸುಮ್ಮನೆ ಆಪಲ್. ಆಪಲ್. ಆಪಲ್ ವೆರಿ ಗುಡ್. ಓಕೆನಾ? ಈಗ ಹಂಗೆ ನಾನು ಒಬ್ರು ಆಪಲ್ ಬೇಕು, ಒಬ್ರಿಗೆ ಮ್ಯಾಂಗೋ ಬೇಕು. ನಾನು ಹಂಗೆ ಆಪಲ್ ಮ್ಯಾಂಗೋ ನನಗೂ ಇಷ್ಟ ಅಂತ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಯಾವುದೋ ಒಂದು ಬೀಜ, ಯಾವ ಬೀಜ? ಮೆಣಸಿನ್ಕಾಯಿ ಬೀಜ. ಮೆಣಸಿನ್ಕಾಯಿ ಬೀಜನ ಹಾಕ್ತೀನಿ, ಅದು ನೀರು ಹಾಕ್ತೀನಿ, ಅದು ಬೆಳೆಯುತ್ತೆ. ಅದು ಬೆಳೆದ ಮೇಲಿಂದ ನಾನು ಹೋಗ್ಬಿಟ್ಟು ಅದು ನೋಡ್ತೀನಿ, ಮೆಣಸಿನ್ಕಾಯಿ ಕಾಣಿಸ್ತಾ ಇದೆ. ಆಗ ಮರಕ್ಕೆ ನಾನು ಒಂದು 4 ಚೆನ್ನಾಗಿ ಒದ್ಬಿಟ್ಟು ಹೇಳ್ತೀನಿ, ಏಯ್ ನಂಗೆ ಮಾವಿನ ಹಣ್ಣು ಕೊಡು ಅಂತ. ಅಥವಾ ಅದನ್ನು ಚೆನ್ನಾಗಿ ನಾನು ದಡ ದಡ ಅಂತ ಬೈದ್ಬಿಟ್ಟು ನಂಗೆ ಆ್ಯಪಲ್ ಕೊಡು ಅಂತ ಕೇಳ್ತೀನಿ. ಹಂಗೇನಾದ್ರು ನಾನು ಮಾಡಿದ್ರೆ, ವೀಣಮ್ಮ, ನನ್ನನ್ನು ನೀವು ಏನಂತ ಕರಿತೀರಾ? ನನ್ನನ್ನು ನೀವೇನಂತ ಕರಿತೀರಾ ವೀಣಮ್ಮ? ಹೇಳಿ, ಪರವಾಗಿಲ್ಲ, ಹೇಳ್ಬಿಡಿ. ಹುಚ್ಚ ಅಂತ ಕರಿತೀರಾ ಅಲ್ವಾ? ಏ ಹುಚ್ಚ, ನೀನ್ ಏನ್ ಬೀಜ ಹಾಕ್ತೀಯೋ? ಸಾರಿ ಸಾರಿ ಸರ್. ಪರವಾಗಿಲ್ಲ, ನೀವೇನು ಬೇಜಾರು ಮಾಡ್ಕೊಳ್ಬೇಡಿ. ಕರಿತಿರೋಲ್ಲೋ ಜೀವನದಲ್ಲಿ ಹೌದು. ಅಲ್ವಾ? ಕರೆದ್ಬಿಟ್ಟು ಏನ್ ಹೇಳ್ತೀರಾ? ಹುಚ್ಚ, ನೀನ್ ಹಾಕಿದ ಬೀಜ ಏನು ಗೊತ್ತಾ? ಮೆಣಸಿನಕಾಯಿ ಬೀಜ. ಮೆಣಸಿನ್ಕಾಯಿ ಬೀಜ. ಮೆಣಸಿನ್ಕಾಯಿ ಬೀಜದಲ್ಲಿ ಮಾವಿನ ಹಣ್ಣು ಸಿಕ್ಕತ್ತೆ ಯಾವತ್ತಾದ್ರೂ? ಸಿಕ್ಕತ್ತೆ ವೀಣಾ ಅಮ್ಮ? ಇಲ್ಲ ಇಲ್ಲ, ಸಿಗಲ್ಲ ಅಲ್ವಾ? ಸಿಕ್ಕಲ್ಲ. ಆದ್ರೆ ನೀವು ನಾನು ಏನ್ ಮಾಡ್ತಾ ಇದೀವಿ? ನಮಗ್ ಬೇಕಾಗಿರೋ ಫಲ ಏನು? ಖುಷಿ ಖುಷಿಯಾಗಿರೋದು, ಹಗುರವಾಗಿರೋದು, ಹಾಡು ಹೇಳ್ತಾ ಇರೋದು, ಭಾರನ ಇಲ್ದೇ ಇರೋ ಇರೋದು, ಆನಂದವಾಗಿರುವಂಥದ್ದು, ಎಲ್ರು ಒಂದೇ ಅಂತ ಇರಬೇಕು, ಇದೆಲ್ಲ ಬೇಕಾಗಿರೋ ಫಲ. ಆದ್ರೆ ಏನ್ ಬೀಜ ಇಟ್ಕೊಂತೀವಿ ಎಷ್ಟೊಂದ್ಸತಿ? ನನಗ್ ಕಷ್ಟ ಅನ್ನೋ ಬೀಜ ಇಟ್ಕೊಂಡಿರ್ತೀವಿ. ಇದು ಬೇಕು, ಅರೆ ಬೀಜ ಮಾತ್ರ ಇದು. ಜೀವನದಲ್ಲಿ ನನ್ನ ಮಾವನ್ ಬೇಕು, ಆದರೆ ಮೆಣಸಿನ್ಕಾಯಿ ಬೀಜ ಹಾಕ್ಬಿಟ್ಟು ಮಾವಿನಕಾಯಿ ಸಿಕ್ಲಿಲ್ಲ ಅಂತ ನನ್ನ ಹತ್ತಿರ ನನ್ನನ್ನು ಹುಚ್ಚ ಅಂತ ಕರಿತೀರಾ? ಆದರೆ ನೀವು ನಾನು ಜೀವನದಲ್ಲಿ ಬೇಜಾರು, ದುಃಖ ಎಲ್ಲ ಮಾಡ್ಕೊಂಡಿದ್ದಾಗ ನಾನು ಬಂದು ಹೇಳ್ತೀನಿ, ಅಮ್ಮ ಅದು ನೀವು ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ನೋಡಿ. ನೀವು ಕೆಲಸ ಇಷ್ಟವಾಗಿರೋ ಥರ ಮಾಡ್ತಾ ಇದ್ದೀರೋ ಅಥವಾ ಕಷ್ಟ ಮಾಡ್ಕೊಂಡು ಮಾಡ್ತಾ ಇದ್ದೀರೋ ನೋಡಿ ಅಂತ ಹೇಳಿದ್ರೆ, ಹೋಗಪ್ಪ ನಿಂಗೇನು ಗೊತ್ತು ನನ್ನ ಜೀವನ ಅಂತ ನಾನು ಬೈದು ಕಳಿಸ್ಬಿಡ್ತೀರಾ ಅಲ್ವಾ? ಆದರೆ ಇದು ಕಷ್ಟ ಅಂತ ಬೀಜ ಇಟ್ಕೊಂಡ್ರೆ ಕೆಲಸ ಮಾಡ್ತಿರೋರು ಯಾರು? ನಾವೇ. ನೀವೇ, ನಾನೇ ಅಲ್ವಾ? ಬೇವಿನ ಬೀಜ ಹಾಕಿದ್ರೆ ಬೇವಿನ ಗಿಡನೇ ಬರೋದು. ಬರತ್ತೆ, ಕರೆಕ್ಟು. ಹಂಗೆ ಜೀವನದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ? ನಾನು ಈ ಇಷ್ಟ ಕಷ್ಟ ಅಂತ 2 ಇಟ್ಕೊಂಡಿರುತ್ತೀನಿ. ಆ ಕಷ್ಟ ಅಂತ ಇದ್ದಾಗ ನನಗೆ ಅದು ಭಾರ ಅನಿಸುತ್ತೆ, ಅದೇ ಇಷ್ಟ ಇದ್ದಾಗ ಸುಲಭವಾಗಿರುತ್ತೆ. ನಾನು
ಯಾವ್ದು ಭಾರ ಅದನ್ನ ಬಗ್ಗೆ ನಾನು ಅಯ್ಯಯ್ಯೋ ಬೇಡ, ಅದ್ರ ಬಗ್ಗೆ ಭಯ ಸೃಷ್ಟಿ ಮಾಡ್ಕೊಳ್ತೀನಿ. ಯಾವುದು ಸುಲಭ, ಯಾವುದು ನನಗೆ ಇಷ್ಟ, ಅದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಮೋಹ ಸೃಷ್ಟಿ ಮಾಡ್ಕೊಳ್ತೀನಿ. ಇದು ನನ್ನ ಬಂಧನ. ಯಾಕೆ? ನಾನು ಮಾಡ್ತಾ ಇದ್ದೀನಲ್ಲ ಕೆಲಸ. ಈ ಕೆಲಸ ಮಾಡಬೇಕಾದಾಗ ನಾನು ಈ 2 ಬೀಜ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನನಗಿಷ್ಟ, ನನಗೆ ಕಷ್ಟ ಅನ್ನೋ ಬೀಜ. ನನಗಿಷ್ಟ ಅನ್ನೋ ಬೀಜ ಇದ್ದರೆ ಪರವಾಗಿಲ್ಲ. ಆ ಇಷ್ಟ ಅನ್ನೋ ಬೀಜ ಇದ್ದಾಗ ಈಗ ತಾನೇ ನೋಡಿದ್ವಿ ನಾವು, ನನಗೇನೇನು ಬೇಕೋ ಫಲ ಆ ಥರ ಸಿಗ್ತಾ ಇದೆ. ಅದೇ ನಾನು ಕಷ್ಟ ಅಂತ ಕೆಲಸ ಮಾಡ್ತಿದ್ದಾಗ ನನಗೇನು ಫಲ ಸಿಗ್ತಾ ಇದೆ? ಯಾರಿಗೂ ಬೇಡ ಅನ್ನೋ ಥರ ಫಲ ಸಿಗ್ತಾ ಇದೆ ಅಲ್ವಾ? ಈಗ ತಾನೇ ನೋಡಿದ್ವಿ ನಾವು. ನನಗಿಷ್ಟ ಅಂತ ಕೆಲಸ ಮಾಡಿದಾಗ ಈ ಎಲ್ಲ ಫಲ, ಇದು ಎಲ್ರಿಗೂ ಬೇಕು. ಇದು ಇಲ್ಲಿ ಯಾರಿಗಾದರೂ ಕೇಳಿ, ನಿಮ್ಗೇನು ಬೇಕು ಸ್ವಾಮಿ? ಎಲ್ಲರೂ ಈ ಕಡೆ ಬೆಟ್ ಮಾಡಿ ತೋರಿಸ್ತೀರ, ನನಗೆ ಇದು ಬೇಕು ಅಂತ ಹೇಳ್ತೀರ ಎಲ್ಲರೂ. ಯಾರು ಇದು ನನಗೆ ಬೇಡ ಅಂತ ಬೇಕು ಅಂತ ಹೇಳಲ್ಲ. ಹೌದು ತಾನೆ? ಯಾವುದನ್ನು ನಾವಿಲ್ಲಿ ಈ ಕೆಂಪು ಕಲರ್ನಲ್ಲಿ ಬರೆದಿದ್ದೀವಿ ಅದನ್ನು ನೀವು ಯಾರು ಬೇಕು ಅಂತ ಹೇಳಲ್ಲ. ಈ ಹಸಿರು ಕಲರ್ಲಿರೋದನ್ನ ಎಲ್ಲರೂ ಬೇಕು ಅಂತ ಹೇಳ್ತೀರಾ. ಆದರೆ ಹೆಂಗೆ ಸೃಷ್ಟಿ ಮಾಡಬೇಕು ಈ ಫಲನ? ಮಾವಿನ ಬೀಜ ಹಾಕ್ಬೇಕು ಅಲ್ವಾ? ಅಂದರೆ ಯಾವ ಥರ ಕೆಲಸ ಮಾಡಬೇಕು ನಾನು? ಪಾಸಿಟಿವ್ ಆಗಿ. ಪಾಸಿಟಿವ್ ನೆಗೆಟಿವ್ ಬಗ್ಗೆ ಹೇಳ್ತಾ ಇಲ್ಲ ನಾನು. ಹ್ಮ್. ಯಾವ ಬೀಜದಿಂದ ಇದೆಲ್ಲ ಫಲ ಸೃಷ್ಟಿ ಆಗ್ತಾ ಇದೆ? ಯಾವ ಬೀಜ ಹಾಕಿದ್ರೆ ಇಷ್ಟಪಟ್ಟು ಅದು ನಮ್ಮ ಕೆಲಸ ಫಲ. ಮಾಡ್ಬೇಕು. ಇಷ್ಟ ಅನ್ನೋ ಬೀಜದಿಂದ. ಬೀಜ. ಇಷ್ಟ. ಇಷ್ಟ ಅನ್ನೋ ಬೀಜ ಇದ್ದಾಗ ಮನಸ್ಸಿನಲ್ಲಿ ಇದೆಲ್ಲ ಸೃಷ್ಟಿ ಆಗ್ತಾ ಇದೆ. ಕಷ್ಟ ಅನ್ನೋ ಬೀಜ ಇದ್ದಾಗ ಮನಸ್ಸಿನಲ್ಲಿ ಇದೆಲ್ಲ ಸೃಷ್ಟಿ ಆಗ್ತಾ ಇದೆ. ಅದನ್ನೇ ಎಲ್ಲರೂ ಹೇಳೋದು. ಈಗ ನಾನು ಕೆಲಸ ಮಾಡಬೇಕಾದಾಗ ಇನ್ನೂ ಒಂದು ನಾನು ತಪ್ಪು ಭಾವನೆಯಲ್ಲಿ ಇರ್ತೀನಿ, ಏನೋ ನಾನೇ ಮಾಡೋದ್ರಿಂದ ಆಗತ್ತೆ ಅಂತ. ಈಗ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ವೀಣಾಮ್ಮ? ಅದೇ ಒಂದು ಸಾಗರದಲ್ಲಿ ಒಬ್ಬ ಕೂತ್ಕೊಂಡಿಯನಲ್ವ, ಈಗ ಯಾವನೋ ಒಬ್ಬ ಈ ಥರ ಕೂತ್ಕೊಂಡಿದ್ನಂತೆ, ದೊಣ್ಣೆನ ಯಾವಾಗಲೂ ಮೇಲೆತ್ತದು ಮೇಲೆ ಕೆಳಗಡೆ ಮಾಡ್ತಾ ಇದ್ನಂತೆ. ಯಾರೋ ಒಬ್ರು ಬಂದು ಕೇಳಿದ್ರಂತೆ ಅವನಿಗೆ, ದೊಣ್ಣೆ ನಾಯಕ. ಯಾಕೋ ದೊಣ್ಣೆ ಎತ್ತದ ಇದೆಯಾ, ಆರಾಮಾಗಿ ಕೂತ್ಕೊಳ್ಳೋ ಅಂತ. ಅವನು ಹೇಳಿದ್ನಂತೆ, ಅಯ್ಯೋ ನಾನೇನಾದ್ರು ನಿಲ್ಲಿಸ್ಬಿಟ್ರೆ ಈ ಅಲೆಗಳು ಮೇಲೆ ಕೆಳಗಡೆ ಹೋಗ್ತಾ ಇರೋದು ನಿಂತೋಗ್ಬಿಡುತ್ತೆ. ನಾನು ಹಿಂಗೆ ಮಾಡಿದಾಗ ಮೇಲೆ ಹೋಗ್ತಾ ಇದೆ, ನಾನು ಹಿಂಗೆ ಮಾಡಿದಾಗ ಕೆಳಗೆ ಬರ್ತಾ ಇದೆ ಅಂತ ಇವನು ಹೇಳಿದ್ನಂತೆ. ಈ ಥರ ಯಾರು ಹೇಳಿದವನ್ನ ನೀವೇನು ಹೇಳ್ತೀರಾ ನೀವು? ದೊಣ್ಣೆ ನಾಯಕನ ಅಪ್ಪಣೆ ಬೇಕಂತಾರೆ ಅಲ್ವಾ? ಅಂದ್ರೆ ಜೀವನದಲ್ಲಿ ಏನೋ ನಡೀತಾ ಇದೆ, ನಾನೇನೋ ದೊಡ್ಡ ದೊಣ್ಣೆ ನಾಯಕ ಅಂತಾರ, ನಾನು ಮಾಡ್ತಾ ಇದ್ದೀನಿ ಬಹಳ ಕಷ್ಟ, ನಾನು ಮಾಡಿದ್ರೆ ಆಗದು, ನಾನಿಲ್ಲ ಅಂದ್ರೆ ಆಗಲ್ಲ, ನಾನಿಲ್ಲ ಅಂದ್ರೆ ಆಗಲ್ಲ. ಮೊದಲನೇದಾಗಿ ನಾನು ಏನು ಮಾಡ್ಕೋತಾ ಇದ್ದೀನಿ, ನನಗೆ ಕಷ್ಟ, ನನಗೆ ಬೇಕಾಗಿಲ್ಲ, ಇದು ನಂಗೆ ಇಷ್ಟ ಇಲ್ಲ ಅಂತ ಅದೊಂದು. ಆಮೇಲೆ ನಾನು ಮಾಡ್ತಾ ಇದ್ದೀನಿ ದೊಣ್ಣೆ ನಾಯಕ, ನಾನು ಎಷ್ಟು ಕಷ್ಟಪಟ್ಟು ಚಪಾತಿ ಮಾಡಿದೆ ಗೊತ್ತಾ, ತಿನ್ನು ಅಲ್ವಾ? ಮನೆಯವ್ರು ಯಾರು ಇವತ್ತು ನಂಗೆ ಬೇಡ, ನನಗೆ ಯಾಕೋ ತಿನ್ನಬೇಕು ಅನ್ನಿಸ್ತಾ ಇಲ್ಲ ಅಂತಂದರೆ, ನನ್ನ ಬೆವರು ರಕ್ತ ಎಲ್ಲ ಸುರಿಸಿ ಮಾಡಿದ್ದೀನಿ, ತಿನ್ನಕ್ಕಾಗಲ್ವಾ? ಶುರುವಾಗುತ್ತೋ ಇಲ್ವೋ? ಹಿಂಗೆ ಅಲ್ಲ ಕೆಲವು ಹೆಣ್ಮಕ್ಳು ಹೇಳ್ತಾರಲ್ಲ ಸರ್, ನಾನಾಗಿದ್ದಕ್ಕೆ ನಿನ್ ಜೊತೆ ಇದ್ದೀನಿ ಅಲ್ವಾ? ಅಲ್ವಾ? ಎಲ್ಲ ಹೊಟ್ಟೋಗ್ಬಿಡೋರು. ಸೃಷ್ಟಿ ಆಯ್ತು, ಕಿರಿಕಿರಿ ಸೃಷ್ಟಿ ಆಯ್ತು. ಯಾಕೆ? ನನ್ಗಿಷ್ಟ ಇಲ್ಲ, ನಾನ್ ಮಾಡ್ತಾ ಇದ್ದೀನಿ, ನಾನು ದೊಣ್ಣೆ ನಾಯಕ ಅಂತ ಇದ್ದಾಗ ನನ್ನಿಂದನೇ. ಅದನ್ನೇ ಮಹಾನ್ ಗುರುಗಳು ಹೇಳ್ಕೊಡೋದು. ಬಸವಣ್ಣವ್ರು ಏನ್ ಹೇಳಿದ್ರು? ಅಯ್ಯ ಕಾಯಕವೇ ಕೈಲಾಸವಯ್ಯ. ಹೌದು. ಏನಪ್ಪ ಕಾಯಕವೇ ಕೈಲಾಸ ಸ್ವಾಮಿ? ಈಗ ತಾನೇ ನೋಡಿದ್ವಿ, ಕಷ್ಟ ಅಂತ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನನಗೆ ಬೇಕಾಗಿಲ್ದಿರೋ ಫಲ ಸಿಗ್ತಾ ಇದೆ, ಇಷ್ಟ ಅಂತ ಇಟ್ಕೊಂಡು ಕೆಲಸ ಮಾಡಿದ್ರೆ ನಂಗೆ ಬೇಕಾಗಿರೋ ಫಲ ಸಿಗ್ತಾ ಇದೆ. ಹಾಗಾದರೆ ಜೀವನದಲ್ಲಿ ಎಲ್ಲ ಕೆಲಸನೂ ಇಷ್ಟ ಅಂತ ಮಾಡ್ಬಿಡೋಕ್ಕಾಗತ್ತಾ? ನನಗೆ ಎಲ್ಲನೂ ಮಾಡಬೇಡ ಆ ಥರ ಮಾಡೋಕ್ಕಾಗತ್ತಾ? ಅದಕ್ಕೆ ಒಂದು ಕತೆ ಇದೆ. ಇಲ್ಲಿ ಒಬ್ಬ ಕೆಲಸ, ಏನು ಕೆಲಸ? ಈ ಟೊಮೆಟೊಗಳನ್ನ ಬೇರೆ ಬೇರೆ ಟೊಮೆಟೊಗಳನ್ನೆಲ್ಲ ತಂದು ಇಡ್ತಾರಂತೆ. ಆ ಟೊಮೆಟೊಗಳನ್ನ ಒಂದು ಬಾಕ್ಸ್ಗೆ ಹಾಕ್ಬೇಕಂತೆ, ಈ ಥರ ಕೆಲಸ. ಈ ಕೆಲಸ ಬೇರೆಯವರು ಮಾಡ್ತಾ ಇದ್ರಂತೆ. ಅಲ್ಲಿ ಕೆಲಸ ಎಲ್ಲ ನೋಡ್ಕೊಳ್ಳೋಕ್ಕೆ ಉಸ್ತುವಾರಿಗೆ ಒಬ್ಬ ಮ್ಯಾನೇಜರ್ ಇದ್ನಲ್ಲ, ಅವನೇನು ನೋಡ್ತಾ ಇದ್ದ ಅಂದರೆ, ಮಿಕ್ದವರೆಲ್ಲ ಬರೀ ಸ್ವಲ್ಪ ದಿವಸ ಮಾತ್ರ ಇರ್ತಿದ್ರಂತೆ. ಏನು ಮಹಾ ಕೆಲಸ ಅಲ್ವ ಇದು? ಎಂಥ ಕೆಲಸ? ಟೊಮೆಟೊ ಪ್ಯಾಕ್ ಮಾಡಬೇಕು.
ಒಂದು ವಾರನೋ 2 ವಾರನೋ ಮಾಡಿಬಿಟ್ಟು ಅವ್ರಿಗೆ ಬೇಜಾರಾಗೋದಂತೆ. ಏನಿದು, ಎಂಥ ಕೆಲಸ ಇದು, ಒಳ್ಳೆ ಬೋರಿಂಗ್ ಕೆಲಸ ಅಲ್ವಾ, ಆ ಥರ ಅಂದ್ಕೊಂಡು ಅವ್ರು ಬಿಟ್ಟು ಹೋಗ್ತಿದ್ರಂತೆ. ಇವನೊಬ್ಬ ಮಾತ್ರ ಯಾವಾಗಲೂ ನಗ್ನಗ್ತಾ ನಗ್ನಗ್ತಾ ಏನೋ ದೊಡ್ಡ ಕೆಲಸ ಮಾಡ್ತಿರೋ ಥರ ಫುಲ್ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ನಂತೆ. ಆ ಮ್ಯಾನೇಜರ್ ತಡ್ಕೊಳಕ್ಕಾಗ್ಲಿಲ್ವಂತೆ. ಹೋದ್ನಂತೆ ಅವನ ಹತ್ರ. ಅಲ್ಲಯ್ಯ, ಎಲ್ಲರೂ ಬರ್ತಾರೆ, ಬಂದ್ಬಿಟ್ಟು 1 ವಾರ 2 ವಾರ ಕೆಲಸ ಮಾಡಿಬಿಟ್ಟು ಬೇಜಾರು, ಚೆನ್ನಾಗಿಲ್ಲ, ಸಂಬಳ ಸಾಕಾಗಲ್ಲ, ಏನೇನೋ ನೆಪ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ನೀನು ನೋಡಿದ್ರೆ ಎಷ್ಟೊಂದು ವರ್ಷದಿಂದ ಮಾಡ್ತಾ ಇದೆಯಾ, ದಿವಸ ನೋಡ್ತಾ ಇದ್ದೀನಿ, ನಗ್ನಗ್ತಾ ಮಾಡ್ತಾ ಇದೆಯಾ, ಹೆಂಗಪ್ಪ ಅಂತ ಕೇಳಿದ್ರಂತೆ. ಅದಕ್ಕೆ ಒಂದು ನಂದಂತೆ, ಸ್ವಾಮಿ ನನಗೂ ಮೊದಲಿಗೆ ಬೇಜಾರಾಗ್ತಾ ಇತ್ತು, ಏನು ಕೆಲಸ ಇದು ಟೊಮೆಟೊ ಪ್ಯಾಕ್ ಮಾಡೋದು, ಏನು ದೊಡ್ಡ ಕೆಲಸ ಅಂತ ಅನ್ನಿಸ್ತಾ ಇತ್ತು. ಆದರೆ ಒಂದು ದಿವಸ ಅನ್ನಿಸ್ತು, ನೋಡಪ್ಪ ನನಗೆ ಜೀವನದಲ್ಲಿ ಎಲ್ಲ ನನಗೆ ಇಷ್ಟವಾಗಿರೋದು ಮಾತ್ರ ಕೆಲಸ ಬರಬೇಕು ಅಂತಿಲ್ಲ. ಕೆಲವು ಸತಿ ನಂಗೆ ಅಷ್ಟೊಂದು ಇಷ್ಟ ಇಲ್ಲದೆ ಇರೋದು, ಯಾವ್ದು ನಂಗೆ ಕಷ್ಟ ಅನ್ಸೋದು ಅದು ಬರ್ಬೋದು. ಏನು ಮಾಡಲಿ, ಈಗ ಮಾಡಲೇಬೇಕೀಗ. ನನಗೀಗ ಒಂದು 3 ವರ್ಷದ ಕೆಳಗಡೆ ಸ್ವಾಮಿ ಕರೋನಾ ಇತ್ತಲ್ಲ, ಆ ಟೈಮಲ್ಲಿ ಯಾರು ಕೆಲಸ ಕೊಡ್ತಾ ಇರಲಿಲ್ಲ. ಈ ಈ ಓನರ್ ಮಾತ್ರ ನನಗೆ ಕರೆದ್ಬಿಟ್ಟು ಕೆಲಸ ಕೊಟ್ಟರು. ಹೆಂಗೋ ನನ್ನ ಕುಟುಂಬದ್ದು ಹೊಟ್ಟೆ ಪಾಡಿಗೆ ಇದು ಬೇಕಾಗೇ ಇತ್ತು ಸ್ವಾಮಿ. ಅದಕ್ಕೆ ನಾನು ಅವತ್ತು ಅಂದ್ಕೊಂಡೆ, ಈಗ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ನಾನು ಹೆಂಗೆ ನಗ್ನಗ್ತಾ ಮಾಡ್ಬೋದು ಅಂತ ಒಂದು ಆಲೋಚನೆ ಮಾಡಿದೆ ಸ್ವಾಮಿ. ಅವತ್ತು ನನಗೆ ಒಂದು ಅನ್ನಿಸ್ತು ಸ್ವಾಮಿ, ಈಗ ಈ ಟೊಮೆಟೊಗಳು ನೋಡಿ ಸ್ವಾಮಿ ಅಂತಂದ್ಬಿಟ್ಟು ಎಲ್ಲ ಒಂದು 3-4 ಥರ ಟೊಮೆಟೊ ತೋರಿಸಿದಂತೆ. ನೋಡಿ ಇದು ಸ್ವಲ್ಪ ದಪ್ಪ, ಇದು ನೋಡಿ ಸ್ವಲ್ಪ ಅಗಲ, ಇದು ನೋಡಿ ಸ್ವಲ್ಪ ಚಪ್ಪಟೆ, ಇದು ನೋಡಿ ಸ್ವಲ್ಪ ಹಣ್ಣು, ಇದು ನೋಡಿ ಸ್ವಲ್ಪ ಕಾಯಿ. ನಾನು ಹೆಂಗೆ ಈ ಟೊಮೆಟೊಗಳನ್ನ ಇಲ್ಲಿ ಹಾಕಲಿ, ಕೆಳಗಡೆಗೆ ಯಾವಾಗಲೂ ಕಾಯಾಗಿರೋದು ಹೋಗಬೇಕು, ಮೇಲ್ಗಡೆಗೆ ಸ್ವಲ್ಪ ಹಣ್ಣಾಗಿರೋದು ಬರಬೇಕು. ಮತ್ತು ಆ ಗಾತ್ರಗಳು ಅಷ್ಟೇ, ಯಾವುದೋ ಒಂದು ತುಂಬ ದಪ್ಪದ್ದು, ಯಾವುದೋ ಒಂದು ತುಂಬ ಸಣ್ಣದು ಹಾಕ್ಬಿಟ್ರೆ ಈ ಬಾಕ್ಸಲ್ಲಿ ಚೆನ್ನಾಗಿ ಕಾಣಲ್ಲ. ಪ್ರತಿ ಸಲಿನೂ ನಾನು ಯಾವ ಥರ ಬೇರೆ ಬೇರೆ ಥರ ಹಾಕಲಿ, ಆ ಒಂದೇನೋ ಇವರು ಈ ಒಂದೊಂದು ಬಾಕ್ಸಲ್ಲೂ 1.5 kg ಮಾತ್ರ ಬರಬೇಕು ಅಂತ ಹೇಳ್ತಾರೆ, ಆ 1.5 kgನ ಯಾವ್ಯಾವ ಥರ ಮಾಡಲಿ ಅಂತ ನಾನು ಅವತ್ತು ಆಲೋಚನೆ ಮಾಡಿದೆ ಸ್ವಾಮಿ. ಅವತ್ತಿನಿಂದ ನಾನು ಮಾಡ್ತಾನೆ ಹೋಗ್ತಾ ಇದ್ದೀನಿ. ಪ್ರತಿ ದಿವಸ ಹೊಸ ನನಗೆ ಆಕಾರ ಕಾಣಿಸ್ತಾ ಇದೆ ಸ್ವಾಮಿ, ಹೊಸ ರೀತಿ ಮಾಡ್ಬೋದು ಅಂತ ಅನಿಸ್ತಾ ಇದೆ. ನನಗೆ ಬೇಕಾದ್ರೆ ನೀವು ಇವಾಗ ಕೆಲಸ ಕೊಡಿ, ನಾವು ಅದೇ ಬಾಕ್ಸಲ್ಲಿ ನಾನು ಬೇಕಾದರೆ 5 kg ಆಗೋ ಥರ ಮಾಡಿಸ್ತೀನಿ ಸ್ವಾಮಿ ನಿಮಗೆ. ಅದೇ ಬಾಕ್ಸಲ್ಲಿ ಬೇಕಂದರೆ ಬರೀ ಅರ್ಧ kg ತುಂಬುತ್ತೆ, ಬರೀ ಅರ್ಧ kg ಇರುತ್ತೆ. ಆ ಥರ ಎಲ್ಲ ಕಂಡುಹಿಡಿದ್ಬಿಟ್ಟಿದ್ದೀನಿ ನಾನು. ಹಾಗೆ ಮಾಡ್ತಾ ಮಾಡ್ತಾ ನನಗೀಗ ನಾಳೆ ಏನು ಥರ ಹೊಸ ಸೃಷ್ಟಿ ಮಾಡಲಿ ಅಂತ ಅನಿಸುತ್ತೆ ಸ್ವಾಮಿ. ಅದಕ್ಕೆ ಬಂದ ತಕ್ಷಣ ನಂಗೆ ಖುಷಿ ಆಗುತ್ತೆ. ಆ ಟೊಮೆಟೊಗಳು ನೋಡಿದ್ರೆ ಒಂದೊಂದು ಟೊಮೆಟೊನು ಹಿಡ್ಕೊಂಡ್ರೆ ನನಗೆ ಅದೇನೇನೋ ಕತೆ ಥರ ಹೇಳುತ್ತೆ ಸ್ವಾಮಿ ಅಂತೆಲ್ಲ ಹೇಳದ್ನಂತೆ ಅವನು. ನಿಪುಣತೆ ಅಂದರೆ ಎಲ್ಲಿಂದ ಸೃಷ್ಟಿ ಆಯ್ತದು? ಅವನಿಗೂ ಒಂದು ದಿವಸ ಇದು ಅನಿಸಿತ್ತು, ಏನು ಬೇಜಾರಿನ ಕೆಲಸ ಅಂತ. ಆದರೆ ಜೀವನದಲ್ಲಿ ನೋಡಿ, ನಿಮಗೆ ನನಗೆ ಬರೀ ನನಗಿಷ್ಟ ಅನ್ನೋ ಥರ ಕೆಲಸ ಮಾತ್ರ ಸಿಗಬೇಕು ಅಂತ ಏನೂ ಇಲ್ಲ. ಯಾವಾಗ ಒತ್ತಡ ಶುರುವಾಗತ್ತೆ? ಇಷ್ಟ ಅನ್ನೋ ಕೆಲಸಕ್ಕೆ ಒತ್ತಡ ಇಲ್ಲ ಮನಸ್ಸಿನಲ್ಲಿ, ಕಷ್ಟ ಅನ್ನೋ ಕೆಲಸಕ್ಕೆ ಮಾತ್ರ ಒತ್ತಡ ಇರೋದು. ಈಗ ನನಗೆಲ್ಲ ನನಗಿಷ್ಟ ಇರೋ ಕೆಲಸನ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಜೀವನದಲ್ಲಿ ಕೆಲವು ಸತಿ ನನಗೇನೋ ಅಷ್ಟೊಂದು ಇಷ್ಟ ಇಲ್ಲದೆ ಇರೋದನ್ನು ಮಾಡೋಕ್ಕೆ ಕಲ್ತ್ಕೊಳ್ಬೇಕು ನಾನು. ಅದೇ ಸಾಧನೆ ಅಂತಂದರೆ. ಆ ಮಾಡುವಾಗ ಯಾವ ಭಾವನೆಯಿಂದ ಮಾಡ್ತಾ ಇದ್ದೀನಿ, ಅಯ್ಯೋ ಯಾಕಾದ್ರೂ ಬಂತೋ ಅಂತ ಮಾಡಿದ್ರೆ ನನಗೆಲ್ಲ ಶುರುವಾಗತ್ತಲ್ಲಿ. ಆಗಲೇ ನೋಡಿದ್ವಿ ನಾವು, ಜ್ವರ, ತಲೆನೋವು, ಮೈ ಬಿಸಿ, ಸಿಟ್ಟು ಎಲ್ಲ ಸೃಷ್ಟಿಯಾಗತ್ತೆ. ನಂಗೆ ಅದು ಬೇಕಾ? ಬೇಡ, ನನಗೆ ಆ ಫಲ ಬೇಡ ನನಗೆ ಅಲ್ವಾ. ಯಾರಿಗೆ ಕೇಳಿದ್ರು ಈ ಫಲ ಬೇಡ ಸ್ವಾಮಿ ಅಂತಲೇ ಎಲ್ಲರೂ ಹೇಳ್ತೀರ. ಎಲ್ಲರೂ ಈ ಫಲ ಬೇಕು ಅಂತೀರ. ಈ ಫಲ ಬೇಕು ಅಂದರೆ ನಾನು ನನ್ನ ಮನಸ್ಸಿನಲ್ಲಿ ಆ ಬೀಜ ಇಟ್ಕೊಳ್ಬೇಕು. ಏನು, ಇದನ್ನು ಹೆಂಗೆ ನಾನು ನನಗೆ ಇಷ್ಟವಾಗಿರೋ ಥರ ಮಾಡಲಿ, ಈ ಕೆಲಸನೂ ನಾನು ಇಷ್ಟ ಅನ್ನೋ ಥರ ಯಾವ ಥರ ಪರಿವರ್ತನೆ ಮಾಡಲಿ. ಇದೇ ಸಾಧನೆ ಸ್ವಾಮಿ. ಈ ಥರ ಸಾಧನೆ ಮಾಡಿಬಿಟ್ರೆ ನೀವು, ಈಗ ನೋಡಿ, ಇದೆಲ್ಲ ಕೆಲಸ ಇದ್ದಾಗ, ಈ ಥರ ಫಲ ಇದ್ದಾಗ ನಿಮ್ಗೇನಾದರೂ ಈ ಥರ ಸತ್ಸಂಗಕ್ಕೆ ಬರಬೇಕು, ಏನೋ ಕಲಿಬೇಕು ಅಂತ ಅನ್ಸುತ್ತಾ? ಇಲ್ಲ ಸ್ವಾಮಿ. ನಾನು ಮಾಡೋ ಕೆಲಸದಲ್ಲಿ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ?
ನಾನು ಮಾಡೋ ಕೆಲಸದಲ್ಲೇ ನಂಗೆ ದೇವರು ಸಿಕ್ಬಿಡ್ತಾ ಇದ್ದಾರೆ. ಕಾಯಕವೇ ಕೈಲಾಸ ಸ್ವಾಮಿ. ಹಾಗಾಗಿ ನನಗಿವಾಗ ಇದೆಲ್ಲ ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಾನು ಮಾಡೋ ಕೆಲಸದಲ್ಲೇ ಏನು ಸಂತೃಪ್ತಿ. ಕೆಲವ್ರು ಇರ್ತಾರೆ, ಕೆಲವ್ರಿಗೆ ಅವ್ರು ಮಾಡೋ ಕೆಲಸದಲ್ಲಿ ಎಷ್ಟು ಸಂತೃಪ್ತಿ ಇರುತ್ತೆ ಅಂತಂದರೆ ಆ ಕೆಲಸದಲ್ಲೇ ಅವರು ಖುಷಿ. ಈಗ ನಮ್ಮ ಪ್ರಭುಜಿನೇ ತಗೊಳ್ಳಿ, 30 ವರ್ಷದಿಂದ ಅವ್ರು ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಥರದಲ್ಲಿ. ಆದರೆ ಏನಕ್ಕೆ ಅವ್ರಿಗೆ ಅದನ್ನೇ ಮಾಡಬೇಕು ಅನಿಸುತ್ತೆ? ಅಲ್ಲೊಂದು ಸಂತೃಪ್ತಿ, ಅಲ್ಲೊಂದು ಆ ಕೆಲಸ ಮಾಡ್ತಾ ಇದ್ದಾಗ ಆ ಕೆಲಸದಲ್ಲಿ ಎಲ್ಲ ಅವ್ರಿಗೆ ಇಷ್ಟವಾಗಿರೋ ಥರನೇ ಇಲ್ಲ. ಅವ್ರು ಹೇಳಿದ ತಕ್ಷಣ ಎಲ್ಲರೂ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಹೇಳಿದ್ರಿ ಅಂತ ಅವ್ರಿಗೆ ಚಪ್ಪಾಳೆ ಹೊಟ್ಬಿಡಲ್ಲ. ಎಷ್ಟೊಂದು ಜನ ಬಂದ್ಬಿಟ್ಟು ಅವ್ರಿಗೂ ಕಿರಿಕಿರಿ ಕೊಡ್ತಾರೆ. ನೀವು ಹೇಳೋದು ಚೆನ್ನಾಗಿಲ್ಲ, ನೀವು ಯಾವ ಥರ ಈ ಥರ ಹೇಳಿದ್ರಿ, ಆ ಥರ ಹೇಳಬೇಕಾಗಿತ್ತು, ನೀವು ಹೇಳಿದ್ರೆ ನನಗೇನು ಸಮಾಧಾನ ಆಗಲಿಲ್ಲ, ಏನೇನೋ ಇರುತ್ತೆ, 100 ಗೋಲ್ಡ್ ಇರುತ್ತೆ ಅವ್ರ ಹತ್ರನು. ಆದ್ರೂ ಏನಕ್ಕೆ ಈ ಕೆಲಸನೇ ಮಾಡ್ತಾ ಇದ್ದಾರೆ? ಯಾವ ರೀತಿ ನನ್ನ ಕಷ್ಟ ಅನ್ನೋದನ್ನು ಇಷ್ಟ ಮಾಡ್ಕೊಳ್ಳೋದು ಅಂತ ಕಲ್ತ್ಕೊಂಡಿರೋದ್ರಿಂದ ಆ ಥರ ಕಲ್ತ್ಕೋತಾ ಮಾಡ್ತಾ ಅದೇ ಸಾಧನೆ ಅಂತಂದರೆ ಆವಾಗ ನೀವು ಮಾಡೋ ಕೆಲಸದಲ್ಲೇ ನಿಮಗೆ ಕೈಲಾಸ ಸಿಕ್ಬಿಡುತ್ತೆ. ಯಾರೋ ಒಬ್ಬರು ಅಡುಗೆ ಕೆಲಸದಲ್ಲೇ ನಂಗೆ ದೇವ್ರು ಕಂಡುಬಿಟ್ರು ಅಂತ ಹೇಳ್ಬಿಡ್ತಾರೆ. ಇನ್ಯಾರೋ ಒಬ್ಬರು ನಾನು ಏನು ಮಾಡ್ತಾ ಇಲ್ಲ, ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ, ಅದರಲ್ಲೇ ನನಗೆ ದೇವ್ರು ಕಂಡುಬಿಟ್ರು ಅಂತ ಹೇಳ್ತಾರೆ. ದೇವರು ಅಂತಂದರೆ ನೋಡಿ, ಇದೆಲ್ಲನೂ ನೀವು ಒಂದು ರೀತಿ ದೇವ್ರಿಗೆ ಹತ್ತಿರದ್ದು ಭಾವನೆಗಳು ಅಂತ ಹೇಳ್ತಿರೋ ಇಲ್ವೋ? ಯಾರೋ ಒಬ್ರು ದೇವರು ಅಂತ ಇದ್ದರೆ ಅವರು ಏನು ಹಾಡು ಹೇಳ್ತಾರೆ? ಒಂದೇ ನಾಡು ಒಂದೇ ಕುಲವು ಅಂತ ಹೇಳ್ತಾರೆ ತಾನೆ. ಆ ದೇವರು ಅಂತ ಇದ್ರೆ ನಾನು ಬೇರೆ ನೀನು ಬೇರೆ ಅಂತ ಹಾಡಲ್ಲ ಅವರು. ಆ ದೇವರು ಅಂತ ಯಾರೋ ಒಬ್ರು ಇದ್ರೆ ಅವರೆಲ್ಲ ಏನು ಹಾಡು ಹೇಳ್ತಾರೆ? ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಅಂತ ಹಾಡ್ತಾರೆ ತಾನೆ. ಅಥವಾ ಇನ್ನು ಹೇಳ್ತಾರೆ, ಬನ್ನಿ ಮುಂದೆ ಸಾಗೋಣ ಆನಂದದಿಂದಿರೋಣ ಅಂತ ಹಾಡ್ತಾರೆ ತಾನೆ. ಬನ್ನಿ ಆ ಇರಾಕಿರಾಕೋರ್ಗೂ ಕಲ್ಸೋಣ ಅಂತ ಹೇಳ್ತಾರೆ ತಾನೆ. ಅದು ನಿಮ್ಮ ಗುಣ ಆಗ್ಬಿಡತ್ತೆ. ಅದು ಯಾವಾಗ ನಿಮ್ಮ ಗುಣ ಆಗ್ಬಿಡತ್ತೆ, ಅದೇ ನಿಮ್ಮಲ್ಲಿರೋ ದೈವತ್ವ. ಇನ್ನೆಲ್ಲೂ ಹುಡುಕ್ಬೇಕಾಗಿಲ್ಲ ಅವ್ರನ್ನ. ಯಾರನ್ನ? ದೇವ್ರನ್ನ. ಎಲ್ಲಿದ್ದಾರೆ ಅಂದ್ಕೊಂಡಿದ್ದೀವಿ ನಾವು? ಅಲ್ಲಿ ಎಲ್ಲೋ ಇದ್ದಾರೆ ಸ್ವಾಮಿ. ಎಲ್ಲಿ? ದೇವಸ್ಥಾನದಲ್ಲಿ ಅಲ್ವಾ? ಬೆಟ್ಟದ ಮೇಲ್ಗಡೆ ಇಲ್ಲ, ನಿಮ್ಮಲ್ಲೇ ಇದ್ದಾರೆ ನೋಡಿ. ಇದೆಲ್ಲ ಇದ್ರೆ ಎಲ್ಲೂ ಇಲ್ಲದ ಶಕ್ತಿ ನಿಮ್ಮಲ್ಲಿ ಇದೆ ಅಂತಂದ್ರೆ ಅದು ದೈವಿಕ ಶಕ್ತಿ ತಾನೆ. ನನಗೆ ಕೆಲಸ ಮಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಶಕ್ತಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದ್ರೆ ನೀವು ಯಾರಾದರೂ ಹೋಗ್ಬಿಟ್ಟು ನನಗೆ ಶಕ್ತಿ ಇಲ್ಲ ಅಂತ ಗೊಳೋ ಅಂತೀರಾ? ಇಲ್ಲ. ಅಯ್ಯೋ ಇನ್ನೂ ಕೆಲಸ ಮಾಡೋಣ ಬನ್ನಿ ಇನ್ನೂ ಹಂಚುತ್ತೀರಾ, ಲವಲವಿಕೆಯಿಂದ ಇರ್ತೀರಾ. ಇದೆಲ್ಲ ದೈವಿಕ ಗುಣಗಳು ಸ್ವಾಮಿ. ಇದೆಲ್ಲ ದೈವಿಕತೆ. ಈ ದೈವಿಕತೆ ಎಲ್ಲಿಂದ ಸೃಷ್ಟಿಯಾಗ್ತಾ ಇದೆ? ನನಗಿಷ್ಟ ಅಂತ ಕೆಲಸ ಮಾಡಿದಾಗ. ನನಗೆ ಕಷ್ಟ ಅನ್ನೋ ಕೆಲಸನ ಯಾವ ರೀತಿ ಇಷ್ಟ ಅಂತ ಮಾಡ್ಕೊಳ್ಳೋದು? ಈ ರೀತಿ ಕಾಯಕವೇ ಕೈಲಾಸ ಅಂತ ಸಾಧನೆ ಮಾಡಿದಾಗ. ಹೀಗೆ ಇವತ್ತು ನಾವೇನು ಕಲ್ತ್ಕೊಂಡ್ವಿ ಅಂದರೆ, ಕೆಲಸದ ಭಾರ, ಕಷ್ಟ, ಇಷ್ಟ, ಈ ಭಾರನ ಹ್ಯಾಕೆ ಕಳೆಯೋದು? ಬಹಳ ಸುಲಭ. ಇಷ್ಟ ಅಂತ ಕೆಲಸ ಮಾಡಿದಾಗ. ಆದರೆ ಎಲ್ಲನೂ ಇಷ್ಟ ಅಂತ ಮಾಡೋದು ಹೆಂಗೆ ಅದನ್ನು ನೋಡಿದ್ವಿ. ಆಗ್ಲಾ? ಯಾರೆಲ್ಲಾದ್ರೂ ಏನಾದರೂ ಪ್ರಶ್ನೆ ಅಂತ ಬಂದಿದ್ಯಾ? ಇದು ಇಂಪಾರ್ಟೆಂಟ್ ಸರ್, ಇನ್ನೊಂದ್ಸಲ ಮಾಡಿ. ಇದು ತುಂಬಾ ಚೆನ್ನಾಗಿದೆ. ಇದು ಲೈಫಲ್ಲಿ ಬೇಕಾಗಿರುವಂತದ್ದು. ಎಲ್ರಿಗೂ ಇದು ಒಳಗಡೆ ಹೊಟ್ಟೋಗ್ಬಿಟ್ರೆ ಸಮಾಜನೂ ಸರಿ ಹೋಗುತ್ತೆ. ಈಗ ಸದ್ಯಕ್ಕೆ ಬೇರೆಯವ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ಸದ್ಯಕ್ಕೆ ನಮ್ಮ ಮನಸ್ಸಲ್ಲಿ ಈಗ ನಿಮಗ್ ಸ್ಪಷ್ಟವಾಯ್ತಾ? ಸಾಧನ ಸಂಪತ್ತುಗಳೇ ಅಡಗಿದವು. ಹೌದು. ಅಲ್ಲ ಈಗ ಹೇಳ್ಕೊಟ್ಟಿದ್ರಲ್ಲಿ ಈಗ ವಿಜಯಲಕ್ಷ್ಮಿ ಅಮ್ಮ ನಿಮಗೆ ಸ್ಪಷ್ಟತೆ ಬಂತಾ? ಹಾ ಸರ್, ಬಂತು. ಖುಷಿ ಅಂದ್ರೆ ನಾವ್ ಹೇಗಿರ್ತವಿ, ಕಷ್ಟ ಅಂದ್ರೆ ಹೇಗಿರ್ತವಿ ಅದೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ರಿ. ಆದ್ರೆ ಏನ್ ನಾವು ಇದ್ರಲ್ಲಿ ಕಲಿತಾ ಇದಾವಿಲ್ಲ ಸರ್ ಈಗ. ಸಾಧನ ಸಂಪತ್ತಿಗಳು ಇವೆಲ್ಲ ಬರದೆ ಇವೆಲ್ಲ ಗುಣಗಳೇ ಬೇಕು ಅಲ್ವಾ? ಇದೆಲ್ಲ ಬಹಳ ಸುಲಭ. ಯಾಕಂದ್ರೆ ಇದು ನಿಮ್ಮಲ್ಲೇ ಇರುವಂತದ್ದು. ನೋಡಿ, ಇಲ್ಲಿ ಇಷ್ಟು ಉತ್ತರ ಕೊಟ್ರಿ. ಇದು ಯಾವುದು ನಾನು ಹೇಳ್ಕೊಟ್ಟಿದ್ದು ಉತ್ತರ ಅಲ್ಲ, ನಮ್ಮಲ್ಲೇ ಇರೋದು. ನೀವೇ ಹೇಳಿದ್ದು. ಇದು ಯಾವುದನ್ನು ನಾನು ಈ ತರ ಹೇಳಿ ಅಂತ ಹೇಳ್ಕೊಡ್ಲಿಲ್ಲ, ನೀವೇ ಹೇಳಿದ್ದು. ಆಮೇಲೆ ಕೇಳಿದೆ,
ಈ ಪದ ಇಲ್ಲಿ ಹಾಕ್ಲಾ, ಆಗಲ್ಲ ಸ್ವಾಮಿ ಹಾಕ್ಬೇಡಿ ಅಂದ್ರಿ. ಈ ಪದ ಇಲ್ಲ ಹಾಕ್ಲಾ, ಆಗಲ್ಲ ಸ್ವಾಮಿ ಅಂತ ನೀವೇ ಹೇಳಿದ್ರಿ. ಇದೆಲ್ಲ ಕಂಡಿಡ್ದಿದ್ದು ಯಾರು? ನೀವುಗಳು. ನಾನು ಯಾವ್ದು ಕಂಡಿಡಿಲಿಲ್ಲ ಇಲ್ಲಿ. ನಮ್ಗೆ ಗೊತ್ತಿಲ್ಲ ಸರ್, ಇಷ್ಟೊಂದು ಇಷ್ಟಪಟ್ರೆ ಈ ತರ ಆಗುತ್ತೆ, ಕಷ್ಟ ಇದ್ದಾಗ ಇಷ್ಟೊಂದಿದೆ ಅಂತ. ನಮ್ಗೆ ಗೊತ್ತಿಲ್ಲ. ಇದನ್ನೆಲ್ಲ ಕಂಡಿಡಿದವರು ಯಾರು? ನೀವು. ಈ ತರ ಏನಾದ್ರು ಜೀವನದಲ್ಲಿ ಅದ್ಭುತವಾಗಿರೋದನ್ನ ಕಂಡಿಡ್ದಿರೋರ್ನ ಏನಂತ ಕರಿತೀರ ನೀವು? ಜ್ಞಾನಿಗಳು. ಜ್ಞಾನಿಗಳು. ನೀವು ಅಯ್ಯೋ. ಜ್ಞಾನಿಗಳಿವತ್ತು, ನೀವು ಗುರುಗಳಿವತ್ತು. ಆ ಗುರುಗಳು ಇನ್ನೆಲ್ಲೋ ಇಲ್ಲ, ಅದ್ ಗೈಡ್ ನಿಮ್ಮಲ್ಲೇ ಮಾಡೋರು ಇದ್ದಾರೆ. ನೀವಲ್ಲ ಸರ್, ಗೈಡ್ ಅದು ಮಾಡೋರು ನೀವು ನೀವು. ಅದು ಹೆಜ್ಜೆ ಪಕ್ಕಕ್ಕಿರಿ. ತೆಗೆದ್ರಲ್ಲ ಒಳಗಡೆಯಿಂದ, ನಮಗ್ ಗೊತ್ತೇ ಇಲ್ಲ ತೆಗಿತಾ ಇದು ಇದ್ದಾರೆ. ಇದೆ ನಮ್ಮಲ್ಲಿ ಅಂತ. ಆ ಜ್ಞಾನ ಇದೆ ಅಂತಾನು ಗೊತ್ತಿಲ್ಲ ನಮ್ಗೆ. ಇಷ್ಟೊಂದು ನೋಡಿದ್ರಾ? ಇದು ಸರ್ ಒಂದು ನಿಮ್ಮಲ್ಲಿರೋ ಪ್ರಶ್ನೆ ಗುರುತ್ವ. ಸರ್. ಹೇಳಿಮ್ಮ. ಈಗ ಅನಾನುಕೂಲತೆ ಪ್ರಸಂಗ ಇದ್ದಾಗ ಹ್ಮ್ ಅನಾನುಕೂಲತೆವಾದಂತ ಒಂದು ಕಷ್ಟ ಸಾಧ್ಯ ಕೆಲಸ ಬಂದ್ರೆ ಹ್ಮ್ ಹೇಗೆ ನಾವು ಇಷ್ಟವನ್ನು ಮಾಡ್ಬೇಕು, ಇಷ್ಟವಾಗಿ ಮಾಡ್ಕೋಬೇಕು? ಅದಕ್ಕೆ ಈ ಕತೆ ಹೇಳ್ಕೊಟ್ಟಿದ್ದು. ನೋಡಿ ಅಮ್ಮ, ಅಲ್ಲ ಸರ್, ಅದನ್ನೇ ಈಗ ಸಾಧನೆ ಅಂತ ಹೇಳೋದು. ಸಾಧನೆ ಅಂತಂದ್ರೆ ಏನು? ಈಗ ನೋಡಿ ಅಮ್ಮ, ಯಾವುದೇ ಕೆಲಸ, ಈ ಕೆಲಸತೆ ನನ್ನ ಜೀವನದಲ್ಲಿ ಬೇರೆ ಬೇರೆ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿನಲ್ಲಿ ಏನೋ ಒಂದು ಕೆಲಸ ನನಗೆ ಇಷ್ಟ ಇಲ್ದ ಅನ್ನೋ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಅಲ್ಲ, ಆರೋಗ್ಯ ಕೆಟ್ಟಾಗ ಅನ್ನೋ ಪದ ತಗೊಂಡು ಹೇಳಿ. ಆರೋಗ್ಯ ಬೇಡ ಸರ್, ಈಗ ನಾವು ಸತ್ಸಂಗಕ್ಕೆ ಅಟೆಂಡ್ ಮಾಡ್ಬೇಕು, ಹ್ಮ್ ಅನಾನುಕೂಲತೆ ನನಗ್ ಬರ್ಲಿಕ್ಕೆ ಇಷ್ಟ, ಅದು ಹ್ಮ್ ಕಷ್ಟ ಸಾಧ್ಯ ಮಾಡ್ಕೊಳಕ್ ಹೇಗೆ? ನನ್ಗೆ ಇಷ್ಟ ಅಂತ ಇದ್ದಾಗ ನನಗೆ ಬರೋ ಸಮಯದಲ್ಲಿ ಯಾರೋ ಒಬ್ರು ಬಂದು ಸದಾ ನನ್ನ ಜೊತೆ ಹಾ ಇಲ್ಲ ಎಲ್ಲ ನೀವು ಹಾ ಹೋಗ್ಬೇಡಿ ಅಂತ ಏನೋ ಮಾತಾಡಕ್ ಕೂತ್ಕೋತಾರೆ ಅಂತ ಇಟ್ಕೊಳ್ಳಿ, ಹಾ ಹಾ ಅಲ್ವಾ? ಉದಾಹರಣೆಗೆ ಹ್ಮ್ ತಗೊಳ್ಳೋಣ. ಇವಾಗ ಹ್ಮ್ ನಾನು ಏನೇನ್ ರೀತಿನಲ್ಲಿ ನಾನು ಅದನ್ನ ಹ್ಯಾಂಡಲ್ ಮಾಡ್ಬೋದು? ನೋಡಿ, ಈ ಹ್ಮ್ ಸಮಯದಲ್ಲಿ ಈ ಒಂದು ಸತ್ಸಂಗ ಇದೆಯಲ್ಲ, ಇದು ಹ್ಮ್ ಮುಖ್ಯ. ನೀವೂ ಬಂದ್ರೆ ಒಳ್ಳೇದು, ಬನ್ನಿ ಅಂತ ಕರ್ಕೊಂಬರ್ಬೋದು. ಅಥವಾ ಅವ್ರಿಗೆ ಆಸಕ್ತಿ ಇಲ್ಲ ಅಂತಂದರೆ, ನಾನು ಈ 7ರಿಂದ 8:30 9 ಗಂಟೆ ತನಕ ಸಿಕ್ಕಲ್ಲ, ಆಮೇಲೆ ಮಾತಾಡೋಣವಾ, ಕೇಳ್ಬೋದು. ಹೀಗೆ ಯಾವ ರೀತಿ ನಾನು ಅದನ್ನು ಬದಲಾಯಿಸ್ಕೊಳ್ಬೇಕು? ಈ ಕಥೆನಲ್ಲಿ ಏನು, ಈ ಹಾ ಕಥೆನಲ್ಲಿ ಅವನಿಗೇನು ಎಲ್ಲ ಇಷ್ಟವಾಗಿರೋದು ಸಿಕ್ಕಲಿಲ್ಲ, ಆದರೆ ಅವನು ಬದಲಾಯಿಸ್ಕೊಂಡ, ಆ ಸಾಧನೆ ಮಾಡ್ದ. ಏನು ಸಾಧನೆ ಮಾಡ್ದ? ಇದೇನೋ ಮಾಡ್ತಾ ಇದ್ದೀನಿ, ಇದನ್ನೇ ನಾನು ಯಾವ ಥರ ಬದಲಾವಣೆ ಮಾಡಿಕೊಳ್ಳಿ. ಯಾಕಂದರೆ ಬೀಜ ನನ್ನ ಮನಸ್ಸಿನಲ್ಲಿದೆ. ಹ್ಮ್ ನನ್ ಕಷ್ಟ ಅಂತ ಮಾಡಿದ್ರೆ ನನಗೆಲ್ಲ ಆ ಫಲ ಸಿಕ್ಕತ್ತೆ. ಆ ಫಲ ಬೇಕಾಗಿಲ್ಲ ನನಗೆ. ಕೋಪ, ಕಿರಿಕಿರಿ, ಆ ಫಲ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನು ಶಾಂತಿ, ಸಮಾಧಾನ. ಹೆಂಗೆ ಮಾಡ್ಕೊಳ್ಳಿ ಅಂತ ಆಲೋಚನೆ ಮಾಡಿ ಇವನು ಬದಲಾವಣೆ ಮಾಡಿಕೊಂಡ. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಆ ಕೆಲಸದಲ್ಲಿ ಸ್ವಲ್ಪ ನಂಗೆ ಕಷ್ಟ ಅಂತ ಇದ್ದಾಗ ನಾನು ಆಲೋಚನೆ ಮಾಡಬೇಕು, ಇವಾಗ ಈ ಕೆಲಸ ಮಾಡಲೇಬೇಕಾ ನಾನು? ನೋಡಿ ಅಮ್ಮ, ಯಾವುದೇ ಕೆಲಸದಲ್ಲಿ ಆ ಕೆಲಸನ ನಾನು ಬಿಟ್ಬಿಡ್ಬೋದು. ಈಗ ಉದಾಹರಣೆಗೆ ಹ್ಮ್ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಆಫೀಸ್ ಕೆಲಸ. ಆ ಆಫೀಸ್ ಕೆಲಸ ನಂಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಬಿಟ್ಬಿಡ್ಬೋದು, ಪರವಾಗಿಲ್ಲ. ನನಗೆ ಬಿಡೋಕ್ಕೆ ಸಾಧ್ಯ ಇದೆಯಾ? ಬಿಟ್ಬಿಟ್ರೆ ನಾನು ಬೇರೆ ಕೆಲಸಕ್ಕೆ ನಾನು ಮಾಡಲಿಕ್ಕೆ ನನಗೆ ಆಸಕ್ತಿ ಇದೆಯಾ? ಆಯಿತು, ಮಾಡಿ ನೋಡೋಣ. ಆದರೆ ಬಿಡಬೇಕು ಅಂತ ಯಾವಾಗ ಅನಿಸುತ್ತೆ? ನನಗಲ್ಲಿ ಏನೋ ಕಷ್ಟ ಅಂತ ಅನ್ನಿಸ್ದಾಗ. ಆ ಕಷ್ಟ ಎಲ್ಲಿಂದ ಸೃಷ್ಟಿಯಾಗ್ತಾ ಇದೆ? ನನಗೆ ಆ ಕೆಲಸದಲ್ಲಿ ನಿಪುಣತೆ ಇಲ್ಲದೆ ಇರಬಹುದು. ಎರಡನೇದ, ಅವ್ರು ನನಗೆ ಕೆಲಸ ಹೇಳೋ ರೀತಿಯಲ್ಲಿ ನನಗೆ ಏನೋ ಕಿರಿಕಿರಿ ಅನ್ನಿಸ್ಬೋದು. ಹೀಗೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು, ನನಗೆ ಏನು ಕಷ್ಟ ಆಗ್ತಾ ಇದೆ ಈ ಕೆಲಸದಲ್ಲಿ, ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ ಕಷ್ಟ ಅನ್ನೋ ಭಾವನೆ. ನನಗೆ ಕೆಲವು ಸತಿ ಮನಸ್ಸಿನಲ್ಲಿ ಭಯ ಇರ್ಬೋದು, ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಕಲಿಯೋಕ್ಕೆ ಆಗಲ್ಲ, ಇದು ಭಾಳ ಕಷ್ಟದ ಕೆಲಸ ಅಂತ ಮನಸ್ಸಿನಲ್ಲಿ ಇರ್ಬೋದು. ಅದಕ್ಕೆ ಬಿಟ್ಟು ಹೊರಟೋಗೋಣ ಅನ್ನಿಸ್ಬೋದು. ಹೀಗೆ ನನಗೆ ಯಾವಾಗ ಬಿಟ್ಟು ಓಡೋಗ್ಬೇಕು ಅನಿಸ್ಬೋದು? ಒಂದೊಂದು ಸತಿ, ಕೆಲವು ಸತಿ ಆ ಕೆಲಸ ಕಷ್ಟ. ಯಾಕೆ? ನಾನು ಕೆಲಸ ಮಾಡೋಕ್ಕೆ ಹೋದಾಗ ನನಗೆ ಗೆಲುವು ಸಿಗಲಿಲ್ಲ, ಅಥವಾ ಸೋಲು ಸಿಕ್ಬಿಟ್ರೆ, ಅದನ್ನಾಗಲೇ ನೋಡಿದ್ವಿ. ಜೀವನದ ಆಟದಲ್ಲಿ ಸೋಲು ಗೆಲುವು ಎರಡೂ ಇದೆ. ಹೀಗೆ ನಾವು ಪ್ರತಿಯೊಂದನ್ನು ವಿಚಾರ ಮಾಡಬೇಕಾಗತ್ತೆ. ಅದಕ್ಕೆ ಹಂತ ಹಂತವಾಗಿ ಬೀಗ ತೆಗಿತಾ ಇರೋದು. ನನಗೀಗ ಏನಕ್ಕೆ ಕಷ್ಟ ಅನ್ನಿಸ್ತಾ ಇದೆ? ನಾನು ಅಲ್ಲಿ ಏನೋ ಒಂದು ಗೆಲುವು ಬೇಕು ಅಂತ ನೋಡ್ತಾ ಇದ್ದೀನಾ? ಹಾಗಾದರೆ ಬರೀ ಗೆಲ್ಲಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದ್ರೆ ಈ ಆಟನ ಹೇಗೆ ಆಡಲಿ, ಈ ಕೆಲಸನ ಹೇಗೆ ಮಾಡಲಿ ಅಂತ ಕಲಿತೀನಿ ನಾನು. ಕಲಿಯಕ್ಕೆ ನನ್ನ ಕೈಲಿ ಆಗತ್ತಾ? ಆಗತ್ತೆ, ಕಲಿತೀನಿ. ಆ ಮನೋಭಾವನ ನಾನು ಸಾಧನೆ ಮಾಡಬೇಕು. ಅದಕ್ಕೆ ಇದನ್ನು ಸಾಧನೆ ಹೇಳ್ತಾ ಇರೋದು. ಕಾಯಕವೇ ಕೈಲಾಸ ಅಂದರೆ ಅದೇನೋ ಬರೀ ಒಂದು ವಾಕ್ಯ ಅಲ್ಲ, ಅದು ಸಾಧನೆಗಿರುವಂಥ ವಾಕ್ಯ. ಹೆಂಗೆ ನಾನು ಕಾಯಕವನ್ನು ಕೈಲಾಸ ಮಾಡಿಕೊಳ್ಳಿ ಅಂತ ಕಂಡುಹಿಡಿಬೇಕು. ಸುಮ್ಮನೆ ಹೇಳ್ಕೊಡ್ಲಿಲ್ಲ ಬಸವಣ್ಣವರು, ಸುಮ್ಮನೆ ಹೇಳ್ಬಿಟ್ಟು ಹೋಗ್ಲಿಲ್ಲ ಅವರು, ಕಾಯಕವೇ ಕೈಲಾಸ ಅಂತ.
ಅದನ್ನು ಹೆಂಗೆ ನಾನು ಕೈಲಾಸ ಮಾಡ್ಕೊಳ್ಳಿ? ಏನು ಹೇಳ್ತಾ ಇದ್ದಾರೆ ಬಸವಣ್ಣವರು? ನೋಡಪ್ಪ, ನೀನು ಮಾಡೋ ಕೆಲಸದಲ್ಲಿ ನೀನು ತೃಪ್ತಿ ಕಂಡಿಡಿದ್ಬಿಟ್ರೆ ಅದೇ ಕೈಲಾಸ. ಕೈಲಾಸದಲ್ಲಿ ಯಾರು ಇರ್ತಾನೆ? ಶಿವ ಇರ್ತಾನೆ. ಶಿವಂದನ ಕೆಲಸ ಏನು? ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರೋದು, ಹಾಡು ಹೇಳ್ತಾ ಇರೋದು. ಕೈಲಾಸ ಅಂದರೆ ಅದು. ಲಾಸ, ಲಾಸ ಅಂತಂದ್ರೆ ಏನು? ನಾಟ್ಯ. ಎಲ್ಲಿ ನಾಟ್ಯ ಇರುತ್ತೆ ಅದು ಕೈಲಾಸ. ಎಲ್ಲಿ ಈಗ ಆಗಲೇ ನಮ್ಮ ಸಾವಿತ್ರಿಯಮ್ಮ ಎಷ್ಟೆಲ್ಲ ಹಾಡು ಹೇಳಿದ್ರು, ಡ್ಯಾನ್ಸ್ ಮಾಡಿದ್ರು. ಎಲ್ಲಿದೆ? ಇಲ್ಲೇ. ಯಾವಾಗ? ನಿಮ್ಮ ಮನಸ್ಸಿನಲ್ಲಿ ಇಷ್ಟ ಅಂತ ಇದ್ದಾಗ. ಹೆಂಗೆ ಇಷ್ಟ ಮಾಡ್ಕೊಳ್ಳೋದು? ಅದು ಸಾಧನೆ. ಅದನ್ನ ನೋಡ್ತಾ ಇರೋದು ನಾವು ಇವಾಗ. ಯಾರು ನಮಗ್ ಡಿಸ್ಟರ್ಬ್ ಅಂದ್ರೆ ಮಾಡ್ತಾರಲ್ಲ, ಅಲ್ಲ ಸರ್, ಕಷ್ಟವಾದ ಕೆಲಸವನ್ನ ಇಷ್ಟಪಡೋ ಹಾಗೆ ನಾವೇ ಇದ್ ಮಾಡ್ಕೋಬೇಕು. ವಿಚಾರ ಬದಲಾಯಿಸ್ಕೊಳ್ಬೇಕು ಅಲ್ವಾ? ಹ್ಮ್. ಹೇಗೆ ಈಗ ಈ ಕೆಲಸ ಮಾಡ್ಲೇಬೇಕಾ? ಹೌದು. ಈಗ ಉದಾಹರಣೆಗೆ ಒಂದು ಅಮ್ಮ ಅಂತ ಇಟ್ಕೊಳ್ಳಿ, ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ. ಆ ಮಗು ರಾತ್ರಿ ಎಲ್ಲ ಅಳ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಅಮ್ಮನು 2 ದಿವಸ ನಿದ್ರೆ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಮಗು ಮೇಲೆ ಸ್ವಲ್ಪ ಕೋಪ ಬರುತ್ತೆ. ಹೌದು, ನನ್ಗೆ ಯಾಕಾದ್ರೂ ನನಗೆ ಈ ಥರ ಕಷ್ಟಪಡ್ತಾ ಇದೀವಿ ಅಂತ ಅನಿಸುತ್ತೆ. ಹೌದು. ಆದರೆ ಆ ಕ್ಷಣದಲ್ಲಿ ಅಮ್ಮನ ಮನಸ್ಸಿನಲ್ಲಿ ಏನು ಬರುತ್ತೆ? ಏನಾದರೂ ಇರಲಿ, ಈ ಮಗು ಇಷ್ಟು ಕಷ್ಟಪಡ್ತಾ ಇದೆಯಲ್ಲ, ಆ ಮಗು ಕಷ್ಟ ನಾನು ತೆಗಿತೀನಿ ಅಂತ ಏನೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ನೀವು ಸಮಾಧಾನ ಮಾಡಿಕೊಂಡು ನೀವು ಆ ಕೆಲಸ ಮಾಡಿದಿರೋ ಇಲ್ವೋ? ಅದೇ ಥರ ಅಮ್ಮ ಜೀವನದಲ್ಲಿ ಇದು ಕೂಡ ಸಾಧನೆ ಸರ್. ಇದು ಸಾಧನೆ ಮಾಡ್ಬೇಕಾಗುತ್ತೆ. ಕರೆಕ್ಟು ಅಲ್ವಾ? ಅದಕ್ಕೆ ಹೇಳೋದು ಕಷ್ಟವಾದದ್ದನ್ನ ಇಷ್ಟವಾಗಿ ಸಾಧನೆ. ಸುಮ್ನೆ ಆಗ್ಬಿಡಲ್ಲ. ಸುಮ್ನೆ ನಾನು ಬಸವಣ್ಣವ್ರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ರೆ ಆಗ್ಬಿಡಲ್ಲ. ಈ ರೀತಿ ಪ್ರತಿಯೊಂದು ಜೀವನದ ಬೇರೆ ಬೇರೆ ಹಂತದಲ್ಲಿ, ಬೇರೆ ಬೇರೆ ಪರಿಸ್ಥಿತಿನಲ್ಲಿ ಅದನ್ನ ನಿಭಾಯಿಸಿ ಮಾಡಿ ಕಲ್ತು, ನನಗೆ ಸೃಷ್ಟಿ ಆಗ್ತಾ ಇದೆ, ನನಗೆ ಕಿರಿಕಿರಿ ಸೃಷ್ಟಿ ಆಗ್ತಾ ಇದೆ. ಕಿರಿಕಿರಿ ಸೃಷ್ಟಿ ಆಯ್ತು ಎಲ್ಲಿಂದ? ನನಗೆ ಇಷ್ಟ ಇಲ್ಲ ಅಂತ ಇದ್ದಾಗ ಮಾತ್ರ. ಕೋಪ ಸೃಷ್ಟಿ ಆಗ್ತಾ ಇದೆ ಎಲ್ಲಿಂದ? ಇಷ್ಟ ಇಲ್ಲ ಅಂತ ಇದ್ದಾಗ. ಜ್ವರ ಬರ್ತಾ ಇದೆ ಯಾಕೆ? ನೆಪ ಹೇಳ್ಬೇಕು ಅನಿಸ್ತದೆ ಯಾಕೆ? ನಂಗೆ ಇಷ್ಟ ಇಲ್ಲ ಅಂತಿದ್ದಾಗ. ನಂಗೆ ಗೊತ್ತಾಗತ್ತೆ. ಇವಾಗ ಜ್ಞಾನ ಇಲ್ಲ ಅದಕ್ಕೆ ಆಗೋಯ್ತು ಅಂತಂದ್ರೆ ಬೇರೆ. ಇವಾಗ ಜ್ಞಾನ ಬಂತು ತಾನೆ, ಇವಾಗ್ಲಾದ್ರೂ ಗೊತ್ತಾಗ್ಬೇಕು ತಾನೆ. ನನಗಿದೆ ಇದೆಲ್ಲ ಬರ್ತಾ ಇದೆ ಅಂತಂದ್ರೆ ಎಲ್ಲಿಂದ? ನನ್ನ ಮನಸ್ಸಿನಲ್ಲಿರೋ ಈ ಬೀಜದಿಂದ. ಯಾವ ಬೀಜ? ನನಗೆ ಇಷ್ಟ ಇಲ್ಲ ಅನ್ನೋ ಬೀಜದಿಂದ, ಕಷ್ಟದ ಬೀಜದಿಂದ. ಇಂದ್ರಮ್ಮ ಅವರೇ ಅದಕ್ಕೆ ಆನ್ಸರ್ ಹೇಳಿದ್ದಾರೆ ಸರ್ ಅವಾಗ್ಲೇ. ಯಾವಾಗ ಅದು IAS ಅವನು ಪಾಸ್ ಮಾಡ್ಬೇಕು ಅಂತಂದ್ರೆ ಟಿವಿ ನೋಡ್ದಿರಾ, ಯಾ ಕಡೆನೂ ಮನಸ್ಸು ಹೋಗ್ದಿರಾ, ಅವನು ಒಂದೇ ಕಡೆ ಅದ್ರ ಮೇಲೆ ಗಮನ ಇಟ್ಕೊಂಡ್ ಮಾಡಿದಾಗ ಪ್ರಭುಜಿಯವರು ಹೇಳಿದ್ದಾರೆ IAS ಪಾಸ್ ಮಾಡ್ತಾನೆ ಅದನ್ನ ಅಂತ. ಅಲ್ಲ ಮೇಡಮ್, ಅದ್ರೊಳಗೆ ಕಷ್ಟ ಇಷ್ಟ ಬರೋದಿಲ್ಲ. ಇದು ಮನೆ ಕೆಲಸಗಳ ಮೂಲಕ ಅಲ್ಲೂ ಕಷ್ಟ ಬರುತ್ತೆ ಅಲ್ವಾ ಇಂದ್ರ? ಬರ್ತದೆ. ಅದು ಅದನ್ನ ಸ್ವಲ್ಪ ಗಮನ ಕೊಡಿ ಅಮ್ಮ. ಈಗ ಒಬ್ಬ IAS ಮಾಡ್ಬೇಕು ಅಂತಂದ್ರೆ ಅವ್ನ ದಿವ್ಸಕ್ಕೆ ಒಂದು 10 ಗಂಟೆ 12 ಗಂಟೆ ಕೆಲಸ ಮಾಡ್ಬೇಕು. ಆ 10 ಗಂಟೆ 12 ಗಂಟೆ ಯಾರೋ ಒಬ್ರು ಕೂತ್ಕೊಂಡು ಒಂದೇ ಕಡೆ ಕೆಲಸ ಮಾಡ್ಬೇಕು ಅಂತಂದ್ರೆ ಕೆಲವು ಸತಿ ಅನ್ಸುತ್ತೆ ಯಾಕಾದ್ರೂ ಬೇಕು ಅಲ್ವಾ? ಅದೇನು ಅಷ್ಟು ಸುಮ್ನೆ ಆಸೆ ಬಂದ್ ಮಾತ್ರಕ್ಕೆ ಆಗ್ಬಿಡಲ್ಲ ಅಮ್ಮ. ಸಾಧನೆ ಬೇಕೇ ಬೇಕು. ಅದೇ ತರ ಅವನ್ಗೆ IAS ಅನ್ನೋ ಸಾಧನೆ, ನನ್ನ ಮನೆ ಕೆಲಸನೇ ನನ್ನ ಸಾಧನೆ. ಯಾಕೆ? ಕೈಲಾಸ ಇಲ್ಲೇ ಇದೆ ಅಂತ ಕಂಡುಹಿಡಿಲಿಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿನಲ್ಲಿ ಕೆಲಸ ಅಂತ ಬರುತ್ತೆ. IASಗೂ ನನ್ನ ಮನೆ ಕೆಲ್ಸಕ್ಕೂ ಏನು ವ್ಯತ್ಯಾಸ ಇಲ್ಲ. ಯಾಕೆ? ಎರಡೂ ನನ್ನ ಕೈಲಾಸದ ಸಾಧನೆಗಿರುವಂತ ಸಾಧನೆಗಳು. ಎರಡೂ ಸಾಧನೆಗಳೇ. ಅವ್ರೇನೋ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದಾರೆ, ಅದು ಏನು ದೊಡ್ಡದು. ನನ್ನ ಮನೆ ಕೆಲಸ ಅದೇ ಕಸ ಮುಸ್ರೆ, ಅದೇ ಟಾಯ್ಲೆಟು, ಹಂಗಲ್ಲ ಅದು. ಟಾಯ್ಲೆಟ್ ಅನ್ನೋದು ಇಲ್ಲಿ ಮನೆಯಲ್ಲಿ ಟಾಯ್ಲೆಟ್ ಕಾಣಿಸಿದ್ರೆ ಹೊರಗಡೆ ಕೆಲಸದಲ್ಲಿ ಅದು ಇನ್ನೊಂಥರ ಟಾಯ್ಲೆಟ್ ಇರುತ್ತೆ. ಆ ಹೊರಗಡೆ ಹೋಗೋರು ಕೇಳಿ, ಅಯ್ಯೋ ಸ್ವಾಮಿ ಕೇಳಬೇಡಿ, ಆ ಸ್ಕೂಟ್ರಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಕೀ 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 ಅಂತ ಹಾರ್ನ್ ಹೊಡಿತಾ ಇರ್ತಾರೆ. ಹೊಗೆ, ಏನು ಬಿಸಿ, ಅದ್ರ ಮೇಲ್ಗಡೆ ಸೂಟ್ ಹಾಕೋಬೇಕು. ಆಫೀಸ್ಗೆ ಹೋದ್ರೆ ಆ ಬಾಸು ಯಾವಾಗಲೂ ಬೈತಿರ್ತಾನೆ. ಎಂಥ ಕಿರಿಕಿರಿ ಗೊತ್ತಾ? ಅಷ್ಟೆಲ್ಲ ಓದ್ಬಿಟ್ಟು ಅಷ್ಟೆಲ್ಲ ಮಾಡಿಬಿಟ್ಟು ಅವ್ರಿಗೆ ಕೈಲಾಸ ಇದೆಯಾ ಅಲ್ಲಿ? ಇಲ್ಲ ಸ್ವಾಮಿ. ಕೈಲಾಸ ಯಾವ ಕೆಲಸ ಮಾಡ್ತಾ ಇದ್ದೀವಿ ಅಂತಲ್ಲ, ಯಾವ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅನ್ನಲ್ಲಿ ಕೈಲಾಸ ಇರೋದು. ಅದನ್ನ ಕಂಡುಹಿಡಿಲಿಕ್ಕೇನೆ ನಮಗೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಕೆಲಸ ಅಂತ ಬರುತ್ತೆ. ಆ ಕೆಲಸ ದೊಡ್ಡದು, ಈ ಕೆಲಸ ಸಣ್ಣದು ಅಂತ ಏನೂ ಇಲ್ಲ. ಎರಡು ಕೆಲಸದಲ್ಲೂ ಕೈಲಾಸ ಕಂಡುಹಿಡಿಬೋದು ಅಥವಾ ನರಕಕ್ಕೆ ಹೋಗ್ಬೋದು.
ಮಾಡೋ ಕೆಲಸನೇ ನರಕ ಆಗತ್ತೆ. ಇದೆಲ್ಲ ನರಕ ತಾನೇ. ಇದನ್ನೆಲ್ಲ ತಾನೇ ನೀವು ಹ್ಮ್ ನರಕ ಅಂತ ಹೇಳೋದು. ಹೌದು. ಇದನ್ನೇ ತಾನೇ ನೀವೆಲ್ಲ ಸ್ವರ್ಗ ಅಂತ ಹೇಳೋದು. ಹ್ಮ್ ನರಕ ಎಲ್ಲಿದೆ? ಇಲ್ಲೇ. ನಮ್ಮಲ್ಲೇ. ಯಾವಾಗ ನನ್ಗಿಷ್ಟ ಇಲ್ಲ, ನನ್ ಕಷ್ಟ ಅಂತ ಮಾಡಿದಾಗ. ಸ್ವರ್ಗ ಎಲ್ಲಿದೆ? ಇಲ್ಲೇ. ಯಾವಾಗ ನನ್ಗಿಷ್ಟ ಅಂತ ಇಷ್ಟ. ಮಾಡಿದಾಗ. ಅದಕ್ಕೆ ತಾನೇ ನಮ್ ಕನ್ನಡದಲ್ಲಿ ಹಾಡು, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಬರಿ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು. ಇಲ್ಲೇ ಸ್ವರ್ಗ ಸ್ವಾಮಿ. ಯಾವಾಗ ಅದನ್ನ ಕಂಡಿಡಿದ್ವಿ ಅವಾಗ ಇದೇ ಕೈಲಾಸ. ಹೌದು ಸರ್. ಆಗ್ಲಾ? ಥ್ಯಾಂಕ್ ಯು ಸರ್. ಇವತ್ತಿನಿಂದ ಹಾಗಾದ್ರೆ ಎಲ್ರು ಸ್ವರ್ಗದಲ್ಲಿ ಇರ್ತೀರಾ? ಸಾಧನೆಯಲ್ಲಿರ್ತೀವಿ. ಅಲ್ಲ, ನೀವು ಹೇಳ್ಕೊಳ್ಳಿ, ನಿಮಗೆ ನೀವು ಹೇಳ್ಕೊಳ್ಳಿ. ಹೌದು, ಇದನ್ನ ಕಂಡಿಡಿದೆ, ಸ್ವರ್ಗಕ್ಕೆ ದಾರಿ ಕಂಡಿಡಿದೆ, ಸ್ವರ್ಗಕ್ಕೆ ನನಗೆ ಬೀಗ ಸಿಕ್ಬಿಡ್ತು ಇವತ್ತು ಅಲ್ವಾ? ನಾನು ಕೆಲಸದ ಭಾರದ ಬಂಧನದ ಬೀಗ ತೆಗೆದೆ, ನಾನು ಸ್ವರ್ಗದ ದಾರಿ ತೆಗ್ದಿದೆ. ಆದ್ರೆ ದಾರಿ ತೆಗ್ದಿದೆ, ಬಾಗಿಲು ತೆಗ್ದಿದೆ ಅಂದ ಮಾತ್ರಕ್ಕೆ ಸ್ವರ್ಗನೇ ಸಿಕ್ಕಿಲ್ಲ. ಸಾಧನೆ ಮಾಡ್ಬೇಕು. ಹೌದು, ನನ್ಗೆ ಎಲ್ಲೆಲ್ಲಿ ಕಿರಿಕಿರಿ ಅಂತ ಆಗ್ತದೆ, ಅಲ್ಲಿ ಯಾಕೆ ಕಿರಿಕಿರಿ ಆಗ್ತದೆ ನೋಡ್ಬೇಕು ನಾನು. ಇಲ್ಲೇ ಇದೆ ಆ ಸ್ವರ್ಗ. ನಾನು ಇವತ್ತಿನಿಂದ ಆ ಸ್ವರ್ಗದಲ್ಲಿ ಇರ್ತೀನಿ ಅಂತ ತೀರ್ಮಾನ ನೀವು ತಗೊಳ್ಬೇಕು. ಅಂದ್ರೆ ಸ್ವರ್ಗನು ನಮ್ಮಲ್ಲೇ, ನಮ್ಮ ಮನ್ಸಲ್ಲೇ ಇದೆ, ನಮ್ಮ ಭಾವನೆನಲ್ಲಿ. ಹೌದ್ ತಾನೆ? ಇದನ್ನೆಲ್ಲ ನೀವು ಸ್ವರ್ಗ ಅಂತ ತಾನೇ ಕರಿತೀರಾ? ಹೌದು ಹೌದು ಹೌದು. ಕೈ ಲಾಸ ಅಂದ್ರೆ ಕುಣಿಯೋದು, ಕೈ ಅಂದ್ರೆ ಕೈ ಅಂದ್ರೆ ಎಲ್ಲಿ ಒಂದು ಕಷ್ಟ ಇಲ್ಲದೆ ಹಗುರವಾಗಿ ಲಾಸ್ಯ, ಅಂದ್ರೆ ಲಾಸ್ಯ ಅಂತಂದ್ರೆ ಏನು? ಆರಾಮಾಗಿ ನಡೀತಾ ಇರತ್ತಲ್ಲ ಅಂತ ಜಾಗ. ಲಾಸ್ಯ ಅಂದ್ರೆ ಖುಷಿ ಅಂತಾನೂ ಆಗುತ್ತಲ್ವ ಹಾ, ಅಲ್ವಾ? ಕೈ ಲಾಸ. ಲಾಸ್ಯ ಅಂದ್ರೆ ನಾನ್ ಕೇಳಿರೋ ಹಾಗೆ ಈ ಶಕ್ತಿಯ ನಾಟ್ಯ. ಬೇರೆ ಬೇರೆ ರೀತಿಯ ನಟನೆ. ಲಾಸ ಅಂತಂದ್ರೆ ಏನು? ಒಂದು ಹಾವಭಾವದಿಂದ ಏನೋ ಒಂದು ಬೇರೆ ಬೇರೆ ರೀತಿಯ ಭಂಗಿ ಅಂತ ಹೇಳಿ. ಭಂಗಿ ಅಲ್ವಾ? ಈಗ ಡ್ಯಾನ್ಸ್ ನಲ್ಲಿ ಏನೋ ಅಲ್ಲಿ ಏನೋ ಒಂದು ಮ್ಯೂಸಿಕ್ ಇರುತ್ತೆ, ತಕ್ಕದಿಮಿ ತೈ ಅಂತ. ಅದಕ್ಕೆ ತಕ್ಕನಾಗಿ ಕಣ್ ಮೂವ್ ಮಾಡ್ಬೇಕು, ಕೈ ಮೂವ್ ಮಾಡ್ಬೇಕು, ಸೊಂಟ ಮೂವ್ ಮಾಡ್ಬೇಕು, ಕಾಲ್ ಮೂವ್ ಮಾಡ್ಬೇಕು ಅಲ್ವಾ? ಅವಾಗ ಮಾತ್ರ ನೀವು ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್ ಅಂತ ಹೇಳ್ತೀರಾ. ಅಲ್ಲಿ ನಟರಾಜನ ಡ್ಯಾನ್ಸ್ ಅಂತ ಹೇಳಿ. ಅಲ್ವಾ? ಅದೇ ಅಲ್ಲಿ ತಕದಿಮಿ ಇದ್ದಂಗ ಸ್ಟಿಫ್ ಆಗಿ ನಿಂತಿದ್ರೆ ಏನ್ ಡ್ಯಾನ್ಸ್ ಅಂತ ಹೇಳ್ತೀರಾ. ಇದೆಲ್ಲ ಡ್ಯಾನ್ಸಿಗೆ ಬೇಕಾಗಿರೋದು. ಇದೇ ಡ್ಯಾನ್ಸು, ಇದೇ ನಿಮ್ಮ ನನ್ನ ನಟರಾಜ ನರ್ತನ. ಕೈಲಾಸ ಅಂದ್ರೆ ಫುಲ್ ಮೀನಿಂಗ್ ಏನ್ ಸರ್? ಅದೇ ಅಮ್ಮ, ಎಲ್ಲಿ ಈ ರೀತಿಯ ಲಾಸ್ಯ, ಎಲ್ಲಿ ಈ ರೀತಿಯ ನಾಟ್ಯ ನಡೀತಾ ಇರುತ್ತೆ ಅಂತ ಜಾಗ. ಸರಿ ಸರಿ. ಅಂತ ಜಾಗದಲ್ಲಿ, ಕೈಲಾಸದಲ್ಲಿ ಯಾರು ಇರ್ತಾರೆ? ಶಿವ. ನಾವು ಅನ್ಕೊಂಡಿರೋದು ಶಿವ. ಅನ್ಕೊಂಡಿದಿರೋ ಇಲ್ವೋ ಏನಾದ್ರು ಅನ್ಕೊಳ್ಳಿ, ನಾವೇ ಇರ್ಬೇಕು. ಕೈಲಾಸದಲ್ಲಿ ಯಾರು ಇರ್ತಾರೆ? ಶಿವ. ಇವಾಗ ಇದೆಲ್ಲ ನಿಮ್ ಜೀವನದಲ್ಲಿ ಇದ್ದಾಗ ನೀವ್ ಯಾರಾಗ್ತೀರಾ? ನಾವೇ ಶಿವ ಪಾರ್ವತಿ. ನೀವೇ ಶಿವ. ಆಗ್ಲಾ? ಇದೆಲ್ಲ ಇದ್ದಾಗ ಶಿವ, ಇದೆಲ್ಲ ಇದ್ದಾಗ ಸತ್ತೋಗ್ಬೇಕು ಅನ್ಸುತ್ತೆ, ಅದಕ್ಕೆ ಶವ. ಇದೆಲ್ಲ ಶವ ಆಗ್ಲಿಕ್ಕಿರುವಂಥದ್ದು ಇವೆಲ್ಲ, ಈ ವಿಚಾರಗಳು. ನನ್ ಕಷ್ಟ ಅನ್ನೋದು, ನನ್ಗೆ ಇಷ್ಟ ಅನ್ನೋದು ಮಾಡಿದಾಗ ಅಲ್ಲೇ ಶಿವ. ಅದೇ ಕಷ್ಟನು ಇಷ್ಟ ಮಾಡ್ಕೋಬೇಕು ನಾವು ಲೈಫ್ ಅಲ್ಲಿ. ಆಗ್ಲಾ? ಓಕೆ ಸರ್, ನಿಲ್ಸಣ್ವಾ? ಸೊ ಇಲ್ಲಿಗೆ 2 ಬೀಗ ತೆಗೆದಾಯ್ತು. ಏನೇನು? ಫಲದ ಬಂಧನದ ಬೀಗ, ಕೆಲಸದ ಭಾರದ ಬೀಗ. ಆಗ್ಲಾ? ಇನ್ನ 2 ಬೀಗ ಮಿಕ್ಕೊಂಡಿದೆ, ಮುಂದಿನ 2 ತರಗತಿನಲ್ಲಿ ತೆಗಿಯೋಣ.
ಓಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ ಎಲ್ಲರಿಗೂ. ಹರಿ ಓಂ. ಲೈಫ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂತಿದ್ದೆ. ಹೇಳಿ ಅಮ್ಮ, ಹೇಳಿ ಅಮ್ಮ, ದಯವಿಟ್ಟು ಹೇಳಿ. ಹೇಳಿ ಸರ್ ಟೈಮ್ ಆಯ್ತು ಅನ್ಸುತ್ತೆ. ಇಲ್ಲ ಹೇಳಿ ಅಮ್ಮ, ಇನ್ನೊಂದ್ ಕ್ಲಾಸ್ ಇರ್ಬೇಕು. ತುಂಬಾ ಟೈಮ್ ಇದೆ. ಹೇಗೆ ಟೈಮೇ ಕಷ್ಟನ ಹೇಗೆ ಇಷ್ಟ ಮಾಡ್ಕೊಂಡು ಅದು ಹೇಗಾಗತ್ತೆ ಅನ್ನೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಅಮ್ಮ. ಚೇತನ ಅವ್ರ ಮನೆಯಲ್ಲಿ ಅಂದ್ರೆ ನಾವೆಲ್ಲರೂ ಮಾಡ್ತೀವಿ. ಯುಗಾದಿ ಆದ್ಮೇಲೆ ಮತ್ತೆ ದೀಪಾವಳಿ ಆದ್ಮೇಲೆ ಒಂದು ದೇವತ್ತು ಒಂದು ಕಾರ್ಯ ಜರುಗತ್ತೆ. ಅಂತದ್ದು ದೊಡ್ಡವರು ಯಾರಿರ್ತಾರೋ ಅಂತವ್ರು ಮಾಡುವಂತದ್ದು ಸಂಪ್ರದಾಯ. ಅಂತ ದೊಡ್ಡವ್ರಿಗೆಲ್ಲ ಸಾಕಾಗೋಯ್ತು ಮಾಡಲ್ಲ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಪಾಸ್ ಮಾಡ್ತಾ ಹೋದ್ರು. ಅವ್ರಿಗೆಲ್ಲಾನು ಒಂಥರ ಕಷ್ಟ ನಮ್ಗೆ ನಾವು ವಹಿಸ್ಕೊಡಲ್ಲ ಅಂತ. ಹಾಗೆ ಅವ್ರದ್ದು ತುಂಬಾ ದೊಡ್ಡ ಇದು ಫ್ಯಾಮಿಲಿ. ಎಲ್ಲರೂ ಜಾರ್ಕೊಂಡ್ರು. ಕೊನೆಗೆ ಇವಳು ಅವಾಗ ತುಂಬಾ ಚಿಕ್ಕವಳಿದ್ನು, ಅಡ್ಗೆ ಮಾಡಕ್ಕೂ ಬರ್ತಾ ಇರ್ಲಿಲ್ಲ. ಅಷ್ಟು ಜನ ಸೇರ್ಬೇಕು. ಮತ್ತೆ ಇವಳಿಗೆ ಹಾಕಿದ್ರು. ಅವಾಗ ಕೇಳಿದ್ಲು ನನ್ನ, ಏನ್ ಮಾಡ್ಲಿ, ನನ್ಗೆ ಇವಾಗ ಈ ತರ ಹೇಳಿದ್ದಾರೆ ಅಂತ. ನೀನ್ ಬಿಡ್ಬೇಡ, ನೀನ್ ಮಾಡ್ತಾ ಹೋಗು, ನೀನು ಕಲ್ತ್ಕೊಳ್ತೀಯ, ನೀನು ಇವತ್ ಬರಲ್ಲ ನಾಳೆ ಬರುತ್ತೆ, ಜೊತೆಗೆ ನಿಮ್ ಮತ್ತೆ ಸಪೋರ್ಟ್ ಇದ್ದಾರೆ, ಅವರೆಲ್ಲ ಹೇಳ್ಕೊಡ್ತಾರೆ, ನೀನ್ ಮಾಡು ಅಂತಂದ್ಬಿಟ್ಟು ಆವಾಗ್ಲಿಂದ ಮಾಡಕ್ ಶುರು ಮಾಡಿದ್ಲು. ಮಾಡ್ತಾ ದೊಡ್ಡದಾಗಿ ಪಾಪ್ಯುಲರ್ ಆಗ್ಬಿಟ್ಟು ಇವಾಗ ದೊಡ್ಡ ಇದು ಅಕೇಶನ್ ಎಲ್ಲರೂ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ಖುಷಿ ಆಗುತ್ತೆ. ಇವಾಗ ಎಲ್ಲರಿಗೂ ನಾನ್ ಮಾಡ್ಬೇಕಾಗಿತ್ತು ಅಂತಂದ್ಬಿಟ್ಟು ಇವಾಗ ಅನ್ಕೊಳ್ತಾರೆ. ಹಾಗೆ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಈ ತರದ್ದೆಲ್ಲ ಇರುತ್ತೆ. ನಾವು ಲೈಫ್ ಅಲ್ಲಿ ಎಲ್ಲ ಚೇಂಜ್ ಮಾಡ್ಕೊಂಡಿರ್ತೀವಿ, ತಕ್ಷಣಕ್ಕೆ ನಮ್ಗೆ ಹೊಳಿಯಲ್ಲ ಅಷ್ಟೇ ಹೇಳೋದಿಕ್ಕೆ. ಇದ್ ನನಗ್ ಜ್ಞಾಪಕ ಬಂತು, ಅದಕ್ಕೆ ಶೇರ್ ಮಾಡ್ಕೊಂಡೆ. ಒಳ್ಳೇದು ಅಮ್ಮ, ವೆರಿ ಗುಡ್. ಆಗ್ಲಾ? ಇನ್ನೇನಾದ್ರು ಇದೆಯಾ? ಯಾರಾದ್ರು ಏನಾದ್ರು ಹೇಳ್ಬೇಕು ಅನ್ನಿಸ್ತಾ ಇದೆಯಾ ಯಾರಿಗಾದ್ರು? ಆಗ್ಲಿ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ ಅಮ್ಮ.